ಕಾರ್ಯಕ್ರಮದಲ್ಲಿ ಗೆಳೆಯರೆ, ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾದ ಕೆಲವೊಂದು ಮಿತ್, ಜನಸಾಮಾನ್ಯರಲ್ಲಿ ಕೆಲವೊಂದು ಜನಸಾಮಾನ್ಯರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಇರ್ತವೆ. ಅವುಗಳನ್ನ ಒಂದು ಸರಿಪಡಿಸಲಿಕ್ಕೆ ಅಥವಾ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಾಕೆ ಗೌತಮ್ ಮತ್ತು ಸುರೇಶ್. ಇವರಿಬ್ರು ಈಗ ತಮ್ಮ ಡಿಸ್ಕಷನ್ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ನಮ್ಮಲ್ಲಿ ಇರುವಂತಹ ಒಂದು ತಪ್ಪು ಕಲ್ಪನೆಗಳಿಗೆ ಒಂದು ಪರಿಪೂರ್ಣವಾದ ಚಿತ್ರಣವನ್ನು ಬೆಸೆಯುತ್ತಾರೆ ಅಂತ ನಾನು ನಂಬಿದ್ದೇನೆ. ಈಗ ದ ಶೋ ಇಸ್ ಆಲ್ ಯುವರ್ಸ್. ಥ್ಯಾಂಕ್ ಯು ಸರ್. ಜೈ ಭೀಮ್, ನಮೋ ಬುದ್ಧಾಯ. ಸ್ನೇಹಿತರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಹಾಗೆ ಭಾರತದ ಪ್ರಾಚೀನ ಇತಿಹಾಸವು, ಬಹುಭಾಗ ಇತಿಹಾಸವು ಇತಿಹಾಸವೇ ಅಲ್ಲ, ಅದು ತಿರುಚಿದ ಇತಿಹಾಸ ಎಂದು ಹೇಳುತ್ತಾ ಭವ್ಯ ಭಾರತದ ಸತ್ಯ ಇತಿಹಾಸವನ್ನು ಕಟ್ಟಿಕೊಡ್ತಾ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವದ ಆಶಯಗಳ ಮೇಲೆ ಭದ್ರವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಈ ಭವ್ಯ ಪ್ರಬುದ್ಧ ಭಾರತವನ್ನು ಕಟ್ಟಿದಂತಹ ಭಾರತ ರತ್ನ, ವಿಶ್ವಜ್ಞಾನಿ, ಪರಮಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಿಸಿ, ನಾನು ಈ ದಿನ ಅಂತಹ ವೈಭವಯುತವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬಾಬಾ ಸಾಹೇಬ್ರ ಬಗ್ಗೆ ಇರ್ತಕ್ಕಂಥ ಕೆಲವು ಮಿತ್ಗಳನ್ನು ಇಲ್ಲಿ ನಾವು ಸತ್ಯದ ಬೆಳಕನ್ನು ಚೆಲ್ಲತಕ್ಕಂಥ ಒಂದು ಪುಟ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದರ ಉದ್ದೇಶ ಇವತ್ತು ಈ ದಿನದಲ್ಲಿ ಏನಾಗಿದೆ ಅಂತಂದರೆ, ಬಾಬಾ ಸಾಹೇಬರಿಗೆ ಬಣ್ಣ ಹಚ್ಚಿ ಅದನ್ನು ಒಂದು ರೀತಿಯ ವೈಭವೀಕರಿಸಿ ಯುವ ಪೀಳಿಗೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಿದೆ ಕೆಲವು ವಿಚಾರಗಳಲ್ಲಿ. ಅಂತಹ ವಿಚಾರಗಳನ್ನು ಇಟ್ಕೊಂಡು ನಾವು ಈ ದಿನ ಅದರ ಮೇಲೆ ಸತ್ಯದ ಬೆಳಕನ್ನು ಚೆಲ್ತಕ್ಕಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ಸಾಕ್ಯ ಗೌತಮ್ರವರು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಕರ್ನಾಟಕ ಬೌದ್ಧ ಸಮಾಜ, ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಮತ್ತು ನಿಮಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗೌತಮ್, ಆತ್ಮೀಯವಾದಂಥ ಸ್ವಾಗತ. ಸೊ ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಂತೆ ಬಾಬಾ ಸಾಹೇಬರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಸಹ ಆದರ್ಶವಾದಂಥ ವ್ಯಕ್ತಿತ್ವ. ಸೊ ಅವ್ರ ಬಗ್ಗೆ ಇರ್ತಕ್ಕಂಥ ಕೆಲವು ಮಿತ್ಗಳನ್ನು ಮಾತಾಡ್ತಾ ಹೋಗ್ತೀವಿ ನಾವು. ಗೌತಮ್ ಅದಕ್ಕೆ ಇರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ. ಗೌತಮ್, ಮೊದಲನೇದಾಗಿ ಬಾಬಾ ಸಾಹೇಬರ ಬಾಲ್ಯದಿಂದಲೇ ನಾನು ಮಾತನಾಡ್ತಾ ಹೋಗೋಣ ನಾವು. ಅವರ ಬಾಲ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ವಿದ್ಯಾಭ್ಯಾಸದ ಸಂದರ್ಭದಲ್ಲೇ ಅವರ ಹೆಸರಿಗೆ, ಅಂದರೆ ಏನು ನಾವು ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಕರಿತೀವಿ, ಅದರಲ್ಲಿ ಅಂಬೇಡ್ಕರ್ ಅನ್ನತಕ್ಕಂಥ ಹೆಸರನ್ನ ಅವರ ಓರ್ವ ಬ್ರಾಹ್ಮಣ ಗುರುಗಳು ಪ್ರೀತಿಪೂರ್ವಕವಾಗಿ ಕೊಟ್ಟಿದ್ದು ಅನ್ನತಕ್ಕಂಥ ಒಂದು ಅಭಿಪ್ರಾಯ ಇದೆ. ಸೊ ಇದು ಸತ್ಯವೇ ಅಥವಾ ಅವರ ಹೆಸರಿನ ಹಿನ್ನೆಲೆ ಏನು? ಇಲ್ಲ, ಇದು ಅಪ್ಪಟ ಸುಳ್ಳು ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ, ಬಾಬಾ ಸಾಹೇಬರು ಈ ದೇಶಕ್ಕೆ, ಅದರಲ್ಲೂ ಭಾರತಕ್ಕೆ ಸತ್ಯ ಇತಿಹಾಸದ ಬೆಳಕನ್ನು ಚೆಲ್ಲಿದವರು. ಆದ್ರೆ ವಿಷಾದ ಏನಪ್ಪಾ ಅಂತ ಅಂದ್ರೆ, ಇವತ್ತು ಸತ್ಯವನ್ನ ಹೇಳದಂತವರ ವಿಚಾರಧಾರೆಗಳಿವೆ, ಅಥವಾ ಅವರ ಒಂದು ಲೈಫಲ್ಲಿ ಕೂಡ ಲೈಫ್ಗೆನೆ ಕೆಲವೊಂದಷ್ಟು ಸುಳ್ಳುಗಳು, ಊಹಾಪೋಹಗಳು ಅಥವಾ ಮಿತ್ಸ್ ಅಂತ ನಾವು ಇಂಗ್ಲಿಷಲ್ಲಿ ಏನು ಕರಿತೀವಿ, ಇದನ್ನ ಬಳದಿದ್ದಾರೆ, ನಯವಾಗಿ ಬಳದಿದ್ದಾರೆ. ಸೊ ಅದನ್ನ ನಾವು ಯುವ ಪೀಳಿಗೆಗಳು ಆ ಒಂದು ಗ್ರಂಥಗಳನ್ನ ಓದ್ಕೊಂತ, ಆ ಒಂದು ಪುಸ್ತಕಗಳನ್ನ ಓದ್ಕೊಂತ ದಾರಿ ತಪ್ಪುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದನ್ನ ನಾವಾದ್ರೂ ಕೂಡ, ಏನು ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀವಿ, ಬಾಬಾ ಸಾಹೇಬ್ರ ಕಟ್ಕೊಟ್ಟಂತ ಚಳುವಳಿ ನಾವು ನಡೀತಿರುವಂತವ್ರು, ಅದನ್ನ ಸರಿಪಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಸೊ ಅದನ್ನ ನಾವು ಇವತ್ತು ಒಂದು ಸಣ್ಣ ಪ್ರಯತ್ನ ಮುಖಾಂತರ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಈಗ ನೀವು ಕೇಳಿದ್ರಿ, ಬಾಬಾ ಸಾಹೇಬರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಅವರ ಹೆಸರನ್ನ, ಅಂಬೇಡ್ಕರ್ ಅನ್ನೋ ಹೆಸರನ್ನ ಒಬ್ಬ ಬ್ರಾಹ್ಮಣ ಗುರುಗಳು ಅವರ ವಿದ್ವತ್ತನ್ನ ನೋಡಿ ಕೊಟ್ಟಿದ್ರಿಂದ ಅವರು ಇವತ್ತು ಈ ಎತ್ತರಕ್ಕೆ ಬೆಳೆದ್ರು ಅನ್ನುವಂತ ಒಂದು ಸುಳ್ಳು ವದಂತಿ ಇದೆ ಅನ್ನೋದನ್ನ ನೀವು ಕೇಳಿದ್ರಿ. ಅದು ಅಪ್ಪಟ ಸುಳ್ಳು ಅಂತ ನಾನು ಹೇಳ್ತೇನೆ. ಯಾಕೆಂತಂದ್ರೆ, ಬಾಬಾ ಸಾಹೇಬ್ ಅವರ ತಂದೆ ರಾಮ್ಜಿ ಮೊಲಾಜಿ ಅಂಬೇಡ್ಕರ್ ಅವರಿಗೆ ಅವರ ಮೂಲ ಸ್ಥಾನ ಬಂದು,
ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಾರಲ್ಲ, ಅವರ ಮೂಲ ಸ್ಥಾನ ಬಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡ ಅನ್ನೋ ಒಂದು ಗ್ರಾಮದಲ್ಲಿ ಅವರ ಮೂಲ ಸ್ಥಾನ ಇರುವಂಥದ್ದು. ಆದ್ರೆ ಬಾಬಾ ಸಾಹೇಬ್ ಅವರ ತಂದೆಯವರೇನಿದ್ದಾರೆ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಸುಬೇದಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸುಬೇದಾರ್ ಮೇಜರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಮಹಾವ್ನಲ್ಲಿ ಅಂದ್ರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ ಅನ್ನೋಂಥದ್ದೇನಿದೆ ಆ ಜಾಗದಲ್ಲಿ ಬಾಬಾ ಸಾಹೇಬ್ ಜನಿಸ್ತಾರೆ. ಆದ್ರೆ ಅವರ ಮೂಲ ಸ್ಥಾನ ಇರೋದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಅಂಬಾವಾಡ ಅನ್ನೋ ಗ್ರಾಮದಲ್ಲಿ. ಸೊ ಆದ್ರಿಂದ ಅವರಿಗೆ ಅಂಬಾವಾಡಕರ್ ಅನ್ನೋ ಒಂದು ಹೆಸರು ಬಂತು. ಈಗ ನೀವು ನೋಡ್ಬೋದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದಾಗ ಜನರಿಗೆ ಅವರ ಹೆಸರಿನ ಜೊತೆಗೆ ಅವರ ಊರನ್ನ ಸೇರಿಸ್ಕೊಳ್ತಾ ಆ ಊರಿನ ಹೆಸರಿಗೆ ಕರ್ ಅನ್ನುವಂಥದ್ದನ್ನ ಸೇರಿಸ್ತಾರೆ. ಅಂದ್ರೆ ಆ ಕರ್ ಅನ್ನೋದನ್ನ ಸೇರಿಸ್ತಾರೆ ಅಂತ ಅಂದ್ರೆ ಅವರು ಈ ಊರಿನವರು ಅನ್ನುವಂಥ ಅರ್ಥ ಅದರಲ್ಲಿ ಬರ್ತದೆ. ಸೊ ಹಾಗಾಗಿ ಬಾಬಾ ಸಾಹೇಬರಿಗೆ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅನ್ನೋದು ಭೀಮ್ರಾವ್ ರಾಮ್ಜಿ ಅಂಬಾವಾಡೇಕರ್ ಅನ್ನೋ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಆಗಿದೆ. ಅದನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಪುರಾವೆಗಳನ್ನ ಎಲ್ಲಿ ನೋಡ್ಬೋದು ನಾವು ಅಂತಂದ್ರೆ ಬಾಬಾ ಸಾಹೇಬರ ಬರಹಗಳು ಮತ್ತು ಭಾಷಣಗಳು ಅನ್ನುವಂಥದ್ದನ್ನ ಇಂಗ್ಲಿಷ್ ವಾಲ್ಯೂಮ್ಸ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಪಬ್ಲಿಷ್ ಮಾಡ್ತದೆ. ಅದರಲ್ಲಿ 10ನೇ ವಾಲ್ಯೂಮ್ನ 3ನೇ ಪುಟದಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ನ ಓದಿದ್ರೆ ಅಲ್ಲಿ ಬಾಬಾ ಸಾಹೇಬರ ನಿಜವಾದ ಹೆಸರು ಅಂದ್ರೆ ಅಂಬಾವಾಡೇಕರ್ ಅಂದ್ರೆ ಅಂಬೇಡ್ಕರ್ ಅನ್ನೋ ಹೆಸರು ಅವರ ಮೂಲ ಹೆಸರು ಅನ್ನುವಂಥದ್ದು, ಮೂಲ ವಂಶಸ್ಥರ ಹೆಸರು ಅನ್ನೋದು ನಮಗೆ ತಿಳಿದು. ಫೈನ್. ಅಂದ್ರೆ ಅವರ ಪೂರ್ವಜರ ಮೂಲದ ಸರ್ನೇಮ್ ಆಗಿ ಅವ್ರಿಗೆ ಬೆಳಕಿಗೆ ಬಂದಿದೆ. ಸೊ ಓಕೆ. ಸೊ ಹಾಗೆ ಮುಂದುವರೆದು ಅವರ ಬಾಲ್ಯದ ಸಂದರ್ಭದಲ್ಲಿ, ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅತ್ಯಂತ ಕಡು ಬಡತನದಲ್ಲಿದ್ದರು. ಆ ಬಡತನದ ಕಾರಣದಿಂದಾಗಿ ಅತ್ಯಂತ ಕಿರಿದಾದಂಥ ಮನೆಯಲ್ಲಿ ವಾಸವಾಗಿದ್ರು. ಜೊತೆಗೆ ಸರದಿಯ ಸಾಲಿನಲ್ಲಿ ತಂದೆ ಮತ್ತು ಮಗ ಮಲಗುತ್ತಾ ಇದ್ರು ಅನ್ನತಕ್ಕಂಥ ಒಂದು ಅಭಿಪ್ರಾಯ ಇದೆ. ಸೊ ಯಾಕೆ ಇದು ಅವ್ರಿಗೆ ಅಷ್ಟು ಕಡುಬಡತನ ಐತೆ? ಇಲ್ಲ, ಇದು ಕೂಡ ಸುಳ್ಳು. ಈಗ ನಾನು ಮುಂಚೆನೆ ಹೇಳಿದೆ, ಬಾಬಾ ಸಾಹೇಬ್ ಅವರ ತಂದೆ ಬ್ರಿಟಿಷ್ ಆರ್ಮಿನಲ್ಲಿ ಸುಬೇದಾರ್ ಮೇಜರ್ ಆಗಿ ಬಂದವರು. ಸುಬೇದಾರ್ ಮೇಜರ್ ಅಂತಾನೆ ಅದೊಂದು ದೊಡ್ಡ ಹುದ್ದೆ. ಅದು ಗೌರ್ಮೆಂಟ್ ಅಂದ್ರೆ ಅವತ್ತಿನ ಬ್ರಿಟಿಷ್ ಸರ್ಕಾರದ ಒಂದು ಸೈನ್ಯದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಗೌರ್ಮೆಂಟ್ ನೌಕರಿಯಲ್ಲಿದ್ದವ್ರಿಗೆ ಯಾವ ರೀತಿಯಾದಂತಹ ಬಡತನ, ಕಡು ಬಡತನ ಇರೋದಿಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವು ಹೇಳ್ಬೋದು. ಇವತ್ತಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವು ಏನ್ ಹೇಳ್ತೀವಿ ಆ ತರ ಅವರು ಇದ್ದಿರ್ಬೋದು, ಅವ್ರು ಇದ್ರು. ಆದ್ರೆ ಏನಾಗುತ್ತೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಿಟೈರ್ ಆಗ್ತಾರೆ. ಮಿಲಿಟರಿಯಿಂದ ರಿಟೈರ್ ಆದ ನಂತರ ಅವರು ಸತಾರಾಕ್ ಬರ್ತಾರೆ. ಸತಾರದಿಂದ ನೆಕ್ಸ್ಟ್ ರಿಟೈರ್ ಆದ ನಂತರ ಅವ್ರಿಗೆ ಇನ್ನೊಂದು ಕೆಲಸ ಸಿಗುತ್ತೆ, ಅದು ಮುಂಬೈನಲ್ಲಿ ಕೆಲಸ ಸಿಗುತ್ತೆ. ಆ ಕೆಲಸಕ್ಕೆ ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋದಾಗ ನಿಮ್ಗೆ ಗೊತ್ತಿರ್ಬೋದು, ಇವಾಗಲೇ ಈಗಿನ ಜನರೇಷನ್ ಅಲ್ಲೇ ಅಸ್ಪೃಶ್ಯತೆ ಇಷ್ಟು ದೊಡ್ಡದಾಗಿ ತಾಂಡವ ಆಡ್ತಾ ಇದೆ. ಆದ್ರೆ ಆ ಕಾಲದಲ್ಲಿ ಅಸ್ಪೃಶ್ಯತೆ ಇನ್ನೂ ಪೀಕಲ್ಲಿ ಇತ್ತು. ಆ ಕಾರಣದಿಂದ ಬಾಬಾ ಸಾಹೇಬರಿಗೆ ಅಥವಾ ಬಾಬಾ ಸಾಹೇಬ್ರ ಫ್ಯಾಮಿಲಿಗೆ ಒಂದು ಮನೆ ಸಿಗೋದಿಲ್ಲ, ಒಳ್ಳೆಯ ಜಾಗದಲ್ಲಿ ಮನೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ಸತಾರವನ್ನು ಬಿಟ್ಟು ಮುಂಬೈಗೆ ಬರ್ತಾ ಇದ್ರು. ಸೊ ಅದು ಒಂದು ಕಾರಣ. ಜೊತೆಗೆ ಅವ್ರಿಗೆ ಕೆಲಸ ಕೂಡ ಮುಂಬೈಲಿ ಆಗೋದ್ರಿಂದ, ತಂದೆಗೆ ಕೆಲಸ ಸಿಗೋದ್ರಿಂದ ಅವ್ರು ಆ ಕಡೆ ಬರ್ತಾರೆ. ಸೊ ಈಗ ಏನಾಗುತ್ತೆ, ಬಾಬಾ ಸಾಹೇಬ್ರಿಗೆ ಒಳ್ಳೆ ಮನೆ ಸಿಗೋದಿಲ್ಲ. ಸೊ ಅದಕ್ಕೆ ಅವರು ಒಂದು ಮಾರ್ಕೆಟ್ ನಲ್ಲಿ ಒಂದು ಪುಟ್ಟದಂತ ಮನೆನೇ, ಅದು ಆ ಮನೆಯಲ್ಲಿ ಮಾಡ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಆಗಿದ್ರಿಂದ ತುಂಬಾ ಶಬ್ದಗಳಿರುತ್ತೆ, ತುಂಬಾ ಏನು ಗಲಾಟೆ ಇರ್ತದೆ. ಈ ಕಾರಣದಿಂದ ಬಾಬಾ ಸಾಹೇಬ್ರನ್ನ ಬಾಬಾ ಸಾಹೇಬರು ತುಂಬಾ ಚೆನ್ನಾಗಿ ಓದ್ತಿದ್ದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಬಾಬಾ ಸಾಹೇಬ್ರನ್ನ ಬೇಗ ಮಲಗಿಸಿ ಅವರನ್ನ ಮಧ್ಯರಾತ್ರಿಯಲ್ಲಿ ಎಬ್ಬಿಸ್ತಾ ಇದ್ರು. ಅಂದ್ರೆ ಮಧ್ಯರಾತ್ರಿ ನಿಶಬ್ದವಾಗಿರುತ್ತೆ, ಸೊ ದಟ್ ಬಾಬಾ ಸಾಹೇಬರು ಆರಾಮಾಗಿ ಓದ್ಕೋಬಹುದು ಅನ್ನೋ ಕಾರಣದಿಂದ ಅವ್ರನ್ನ ಮಧ್ಯರಾತ್ರಿ ಎಬ್ಬಿಸಿ ಅವ್ರು ಓದ್ತಾ ಇದ್ರನ್ನ ಖಚಿತಪಡಿಸ್ಕೊಂಡು ರಾಮ್ಜಿ ಅಂಬೇಡ್ಕರ್ ಅವರೇ ಬಾಬಾ ಸಾಹೇಬ್ರ ತಂದೆ ಮಲಗ್ತಾ ಇದ್ರು. ಸೊ ಇದನ್ನ ಇವರು ತಿರುಚಿ ಈ ತರ ಕಡು ಬಡತನ ಇತ್ತು ಹಾಗೆ ಹೀಗೆ ಅನ್ನೋ ಊಹಾಪೋಹಗಳನ್ನ ಬಾಬಾ ಸಾಹೇಬರಿಗೆ ಅಂಟಿಸಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ಅವರು ಸರದಿಯನ್ನ ಅನುಸರಿಸ್ತಾ ಇದ್ದಾರೆ. ಸರದಿ ಅಂತ ಮಾಡಿದ್ದಾರೆ ಅವರು, ಸರದಿ ಅಲ್ಲ, ಬಾಬಾ ಸಾಹೇಬ್ ತಂದೆಯ ಕಾಳಜಿ ಅಂತ ಹೇಳ್ಬೋದು. ಸರಿ ಗೌತಮ್, ನನಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾದಂಥದ್ದು, ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು, ನಾವು ಇವತ್ತು ಎಲ್ಲರೂ ನೆನಬೇಕಾಗಿರ್ತಕ್ಕಂಥ ಒಂದು ಘಟನೆ ಅಂದ್ರೆ ಅದು ಕೋರೆಗಾಂವ್ ಯುದ್ಧ. ಸೊ ಆ ಕೋರೆಗಾಂವ್ ಯುದ್ಧದ ವಿಚಾರವನ್ನ ಅಂಬೇಡ್ಕರ್ ತಮ್ಮ ಅಧ್ಯಯನದ ಸಂದರ್ಭದಲ್ಲಿ ವಿಚಾರ ಗೊತ್ತಾಗಲಾಗಿ ಭಾರತಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ಕೋರೆಗಾಂವನ್ನ ಸಂಶೋಧಿಸಿದಂತ ಸಂದರ್ಭದಲ್ಲಿ ಅವರು ಕೋರೆಗಾಂವ್ ವಿಜಯೋತ್ಸವವನ್ನ ಸಂಭ್ರಮಿಸಿದ್ರು ಅಂತಕ್ಕಂಥ ಒಂದು ವಿಚಾರವನ್ನ ಹಾಡ್ತಾ ಇದ್ದಾರೆ. ಅಂದ್ರೆ ಅಂಬೇಡ್ಕರ್ ಅವರ ವಿಚಾರ ಅಲ್ಲಿ ಕೋರೆಗಾಂವ್ ತನ್ನ ಮಹರ್ ಸೈನಿಕರು ಪೇಶ್ವೆಯ 30,000 ಸೈನಿಕರನ್ನ ಕೊಂದಿದ್ದಕ್ಕಾಗಿ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು, ಅಥವಾ ಈ ಕೋರೆಗಾಂವ್ ಯುದ್ಧದ ಹಿನ್ನೆಲೆ ಏನು? ನೀವು ಹೇಳಿದ್ದು ಒಂದು ರೀತಿಯಲ್ಲಿ ತಪ್ಪು. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ಕೋರೆಗಾಂವ್ನಲ್ಲಿ ಪೇಶ್ವೆಯ ಜನರು ಸತ್ತದಕ್ಕೋಸ್ಕರ ಏನು ಮಹರ್ ಸೈನಿಕರು ಕೊಂದಿದ್ದಕ್ಕೆ ಅವ್ರನ್ನ ಕೊಲ್ತಾರಲ್ಲ, ಆ ಕಾರಣಕ್ಕೆ ಬಾಬಾ ಸಾಹೇಬರು ವಿಜಯೋತ್ಸವ ಆಚರಿಸ್ತಿದ್ರು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಅದು ಅಪ್ಪಟ ಸುಳ್ಳು ಅಂತ ಹೇಳಬಲ್ಲೆ ನಾನು.
ಯಾಕೆ ಅಂತ ಅಂದ್ರೆ ಈಗ ನಾನು ಇದ್ರ ಬಗ್ಗೆ ಆದ್ರೆ ನಾನು ಒಂಚೂರು ಏನು ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಅಥವಾ ಕೋರೆಗಾಂವ್ ಯುದ್ಧದ ಬಗ್ಗೆ ಒಂಚೂರು ನಾನು ಹಿಸ್ಟ್ರಿಯನ್ನ ಹೇಳ್ಬೇಕಾಗುತ್ತೆ. ಸೊ ಏನಾಗುತ್ತೆ, ನಿಮ್ಗೆಲ್ಲರಿಗೂ ಗೊತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಬ್ರಾಡ್ ಅಲ್ಲಿ ಓದ್ತಾ ಇರ್ತಾರೆ. ಅಬ್ರಾಡ್ ಅಲ್ಲಿ ಓದುವಂತ ಸಮಯದಲ್ಲಿ ಒಂದ್ ಕಡೆ ಕುತ್ಕೊಂಡು ಹಿಸ್ಟ್ರಿ ಹಿಸ್ಟ್ರಿ ಅವ್ರು ಮಾಡ್ಬೇಕಾದ್ರೆ ಒಂದು ಜಾಗದಲ್ಲಿ ಅವರು ಓದ್ತಾ ಇರ್ಬೇಕಾದ್ರೆ ಈ ಒಂದು ಕೋರೆಗಾಂವ್ ಯುದ್ಧದ ಒಂದು ಇತಿಹಾಸ ಅವ್ರಿಗೆ ಸಿಗುತ್ತೆ. ಆ ಇತಿಹಾಸ ಎಲ್ಲಿ ಸಿಗುತ್ತೆ, ಏನ್ ಇತಿಹಾಸ ಇದೆ ಅಂತ ಅಂದ್ರೆ, ಈಗ ನಾವೆಲ್ಲ ಗಮನಿಸಿದೀವಿ, ಪ್ರಪಂಚದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನ 1857ನ ಸಿಪಾಯಿ ದಂಗೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಆದ್ರೆ ಬಾಬಾ ಸಾಹೇಬ್ರಿಗೆ ಅವತ್ತು ಆ ಬುಕ್ನ ಓದ್ಬೇಕಾದ್ರೆ ಗೊತ್ತಾಗುತ್ತೆ, 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆನೇನೆ 1818ರಲ್ಲಿ ಜನವರಿ 1ನೇ ತಾರೀಕು ಒಂದು ಯುದ್ಧ ನಡೆದಿರುತ್ತೆ. ಅದು ನಿಜವಾದ ಸ್ವಾತಂತ್ರ್ಯ ಸಂಗ್ರಾಮ. ಏನು ಶೂದ್ರರಂತ ಇರ್ಬೋದು ಅಥವಾ ಕೆಳವರ್ಗದವರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅವತ್ತು ಅಂತ ನಾ ಹೇಳ್ಬಲ್ಲೆ. ಅದು ವಿಷಯ ಬಾಬಾ ಸಾಹೇಬ್ರಿಗೆ ಗೊತ್ತಾಗುತ್ತೆ. ಸೊ ಈ ಕತೆ ಏನಂಗಾದ್ರೆ, ಏನಕ್ಕೆ ಅದು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಹೇಗಾಗುತ್ತೆ ಅನ್ನೋದನ್ನ ನಾನು ಒಂಚೂರು ಹೇಳ್ಬೇಕಾಗುತ್ತೆ ಈ ವಿಷಯದಲ್ಲಿ. ಏನಂತ ಅಂದ್ರೆ, ಈ ಭಾರತದಲ್ಲಿ 1800 ಈ ಒಂದು ಸಮಯದಲ್ಲಿ 18-19ನೇ ಶತಮಾನದಷ್ಟೊತ್ತಿಗಾಗಲೇ ಇಡೀ ಕಂಪ್ಲೀಟ್ ಭಾರತವನ್ನ ಬ್ರಿಟಿಷರು ಆಕ್ರಮಿಸ್ಕೊಂಡಿರ್ತಾರೆ. ಆದ್ರೆ ಮಹಾರಾಷ್ಟ್ರ ಒಂದನ್ನ ಅವ್ರ ಕೈಲಿ ತಗೊಳಕ್ಕಾಗಿರಲ್ಲ. ಯಾಕೆ ನಿಮ್ಗೆ ಅನ್ನಿಸ್ಬೋದು, ಪೇಶ್ವೆ ಅವ್ರು ಏನಾರ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ ಕಾರಣಕ್ಕೆ ಅವ್ರು ಮಹಾರಾಷ್ಟ್ರ ಪಡ್ಕೊಳಕ್ ಆಗಲ್ವಾ ಅಂತ ನೀವು ಅನ್ಕೊಂಡಾದ್ರೆ ಅದು ಸುಳ್ಳು. ಪೇಶ್ವೆ ಅವರ ಜೊತೆ ಏನಾಗುತ್ತೆ, ಪೇಶ್ವೆ ಅವರ ಜೊತೆ ಆ ಸೈನಿಕರಿರ್ತಲ್ಲ, ಅವರು ಮಹರ್ ಸೈನಿಕರಾಗಿರ್ತಾರೆ. ಮಹರ್ ಸೈನಿಕರು ಅಂದ್ರೆ ಅಪ್ಪಟ ದೇಶ ಪ್ರೇಮಿಗಳು, ದೇಶಕ್ಕೋಸ್ಕರ ಪ್ರಾಣನೂ ಕೂಡ ಬಿಡೋದಕ್ಕೆ ರೆಡಿ ಆಗಿರ್ತಾರೆ, ಅಂತ ದೇಶ ಪ್ರೇಮಿಗಳಾಗಿರ್ತಾರೆ ಅವರು. ಸೊ ಅವರು ಮಹರ್ ಸೈನಿಕರು. ಇಲ್ಲೊಂದು ಸಬ್ಮಿಷನ್, ಅಂತಹ ದೇಶ ಪ್ರೇಮಿಗಳು ಬ್ರಿಟಿಷರ ಪರವಾಗಿ ಹೋರಾಡಿದ್ರು ಅನ್ನತಕ್ಕಂಥ ವಿಚಾರವನ್ನ ಹಬ್ಬಿಸ್ತಾ ಇದೆ, ಅದನ್ನ ಹಬ್ಬಿಸ್ತಾ ಇದೆ, ತಿರುಚಿ ಬರೀತಾರೆ. ಅದನ್ನ ನಾನು ಮುಂದೆ ಕನ್ಕ್ಲೂಡ್ ಮಾಡ್ತೀನಿ, ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗುತ್ತೆ, ಇವರು ದೇಶ ಪ್ರೇಮಿಗಳು ಇರೋದ್ರಿಂದ ಆ ಕಾರಣಕ್ಕೆ ಅವ್ರು ಯಾವುದೇ ರೀತಿಯಾದಂತ ಏನು ಬೇರೆಯವ್ರಿಗೆ ಅಂದ್ರೆ ಪರಕೀಯರಿಗೆ, ಬ್ರಿಟಿಷರ್ಸ್ಗೆ ಅವರು ದೇಶ ಬಿಟ್ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ತಮ್ಮ ಪ್ರಾಣದ ಹಂಗನ್ನ ತೊರೆದವರು ಯುದ್ಧ ಮಾಡ್ತಾ ಇರ್ತಾರೆ. ಸೊ ಆ ಕಾರಣಕ್ಕೆ ಅವರು ಬ್ರಿಟಿಷ್ ಅವರು ಏನ್ ಮಾಡ್ತಾರೆ, ಮಹಾರಾಷ್ಟ್ರವನ್ನ ಪಡ್ಕೊಳಕ್ಕೆ ಆಗಿರೋದಿಲ್ಲ ಅವ್ರ ಕೈಲಿ. ಈಗೇನಾಗುತ್ತೆ, ಬ್ರಿಟಿಷ್ ಅವ್ರಿಗೆ ಮಹಾರಾಷ್ಟ್ರ ಪಡ್ಕೋಬೇಕು, ಯಾಕಂದ್ರೆ ಅವರು ಅವರ ಒಂದು ಸಾಮ್ರಾಜ್ಯವನ್ನ ಎಕ್ಸ್ಟೆಂಡ್ ಮಾಡ್ಲೇಬೇಕಾಗುತ್ತೆ, ಅವರ ಆಸೆ ಅದು ಮಾಡಬೇಕು. ಅದಕ್ಕೆ ಮಾಡಕ್ ನೋಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೇಶ್ವೆ ಎರಡನೇ ಬಾಜಿರಾಯ ಏನಿರ್ತಾನೆ, ಅವನು ಬ್ರಿಟಿಷರು ನನ್ನ ಸಾಮ್ರಾಜ್ಯದ ಕಾಲೇ ಇಡಬಾರ್ದು, ಅವರನ್ನು ನಾನು ಮಟ್ಟ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಯುದ್ಧವನ್ನ ಸಾರ್ತಾನೆ. ಅದು ಇಲ್ಲಿ ಕೋರೆಗಾಂವ್ ಸ್ಥಳದಲ್ಲಿ ಯುದ್ಧ ಮಾಡಬೇಕಾಗಿರುತ್ತೆ. ಸೊ ಆ ಕಾರಣಕ್ಕೆ ಯುದ್ಧ ಸಾರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ನಾವು ಅವ್ರನ್ನ ಬ್ರಿಟಿಷರ್ನ ಮಟ್ಟ ಹಾಕ್ಬೋದು ಅಂತ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಆರ್ಮಿನಲ್ಲೂ ಕೂಡ ಕೆಲವೊಂದಷ್ಟು ಜನ ಸೈನಿಕರು, ನಮ್ಮ ಮಹರ್ ಸೈನಿಕರು, ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂತವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಬಂದ್ಬಿಟ್ಟು ಈ ಪೇಶ್ವೆ ಸೈನಿಕರಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಮಹರ್ ಸೈನಿಕರು, ಈ ಪೇಶ್ವೆ ಹತ್ರ ಸೈನಿಕರು ಏನ್ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಬರೀ ಸೈನ್ಯದಲ್ಲಿ ಮಾತ್ರ ಕೆಲಸ ಕೊಡ್ತಾ ಇರ್ತಾರೆ ಅಷ್ಟೇ. ಸೈನ್ಯದಲ್ಲಿ ಮಾತ್ರ ಅವರು ಯುದ್ಧ ಮಾಡಬೇಕು, ಇವರಿಗೆ ವಿಜಯ ತಂದು ಕೊಡ್ಬೇಕು, ಅಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಸಮಾನತೆ ಇರೋದಿಲ್ಲ, ಯಾವುದೇ ರೀತಿಯಾದಂತ ಒಳ್ಳೆ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಮಹರ್ ಸೈನಿಕ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಬಾಬಾ ಸಾಹೇಬ್ ಇವರು ಮಹರ್ ಜಾತಿಗಳ ಹತ್ರ ಬಂದು ಏನ್ ಹೇಳ್ತಾನೆ ಅಂತ ಅಂದ್ರೆ, ನಿನಗೆ ಒಳ್ಳೆ ಸಮಾನತೆ ಇಲ್ಲ, ಒಳ್ಳೆ ಇದಿಲ್ಲ, ಏನಂತ ಹೇಳ್ತೀವಿ, ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ನಿಮಗೆ ಸಿಗ್ತಾ ಇಲ್ಲ. ಒಂದ್ ನಿಮಿಷ ಕೇಳಿಸ್ತಿದ್ರೆ ದಯವಿಟ್ಟು ಯಾರಾದ್ರೂ ಒಂದು ಮೆಸೇಜ್ ಹಾಕಿ. ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾಕೆ ಬರ್ತಾ ಇಲ್ವೋ ಗೊತ್ತಿಲ್ಲ. ಅದೇ ನೋಡ್ಲೇಬೇಕು ಅಂತ ಇರ್ಲಿ ಬಿಡು. ಓಕೆ ಲೈವ್ ಆಗ್ತಿದ್ರೆ ಆಯ್ತು. ಲೈವ್ ಆಗ್ತಾ ಇದೆ, ಫೈನ್, ಮುಂದುವರ್ಸ್ತೀನಿ. ಈ ಮಹರ್ ಸೈನಿಕ ಏನಿದೆ, ಪೇಶ್ವೆ ಹತ್ರ ಒಬ್ಬ ಇರ್ತಾನೆ, ಅವನು ಮಹರ್ ಸೈನಿಕನ ಹತ್ರ ಒಬ್ಬ ಮಹರ್ ಸೈನಿಕ ಏನ್ ಪೇಶ್ವೆ ಜೊತೆ ಇರ್ತಾನಲ್ಲ, ಅವನ ಜೊತೆಗೆ ಈ ಬ್ರಿಟಿಷ್ ಸೈನ್ಯದಲ್ಲಿ ಇರ್ತಾನಲ್ಲ ಅವನೊಬ್ಬ ಬಂದ್ಬಿಟ್ಟು, ಅವನ ಸ್ನೇಹಿತ ಬಂದು, ನೋಡು ನೀನ್ ಯಾಕೆ ಒಬ್ಬ ಪೇಶ್ವೆಗೋಸ್ಕರ ದುಡಿತಾ ಇದೆಯಾ, ಪೇಶ್ವೆಗೋಸ್ಕರ ದುಡಿತಾ ಇದ್ರು ಕೂಡ ನಿನ್ಗೆ ಯಾವುದೇ ರೀತಿಯಂತ, ನಿಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಂತ ಸಮಾನತೆ ಇಲ್ಲ, ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಕರೆಕ್ಟ್ ಆಗಿಲ್ಲ, ಆದ್ರೂ ಕೂಡ ನೀನ್ ಇಲ್ಲೇ ಯಾರಕ್ಕೆ ಸಾಯ್ತೀಯ ಅಂತ ಅಂದಾಗ, ಈ ತರ ಜೀವನ ಯಾಕೆ ಮಾಡ್ಬೇಕು ಅಂತ ಅಂದಾಗ, ಇಲ್ಲ ನಾನು ದೇಶಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ನನ್ನ ಸಾಮ್ರಾಜ್ಯಕ್ಕೋಸ್ಕರ, ನನ್ನ ರಾಜನಿಗೆ ನಾನು ನಿಷ್ಠೆಯಿಂದ ಇದ್ದೀನಿ ಅಂತ ಪೇಶ್ವೆ ಸೈನಿಕ ಹೇಳ್ತಾನೆ. ಅಂದ್ರೆ ಮಹರ್ ಸೈನಿಕ ಬ್ರಿಟಿಷ್ ಸಾಮ್ರಾಜ್ಯ ಕಡೆ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ. ಅವಾಗ ಇವನಿಗೆ ಈ ಮಹರ್ ಸೈನಿಕ, ಬ್ರಿಟಿಷ್ ಸರ್ಕಾರದಲ್ಲಿದ್ದಂತ ಮಹರ್ ಸೈನಿಕ ಇವನಿಗೆ ಹೇಳಿರೋದ್ರಿಂದ ಒಂದು ಬೀಜ ಅವನ ತಲೆಯಲ್ಲಿ ಬಿತ್ತದಂಗೆ ಆಗುತ್ತೆ.
ಅವಾಗ ಈ ಪೇಶ್ವೆ ಕಡೆ ಇದ್ದಂತ ಮಹಾರ್ ಸೈನಿಕ ಯೋಚನೆ ಮಾಡೋದು, ಹೌದಲ್ವಾ ಏನಿಗೆ ಈ ತರ ಆಗ್ತಿದೆಯಲ್ಲ, ಏನ್ ಸಮಾಚಾರ ಅಂತ ಯೋಚನೆ ಮಾಡಿದಾಗ ನೆಕ್ಸ್ಟ್ ಹೋಗಿ ನಂತರ ಮರುದಿನ ಹೋಗ್ಬಿಟ್ಟು ಪೇಶ್ವೆ ಹತ್ರ ಕೇಳ್ತಾನೆ. ಎರಡನೇ ಹೆಸರು ಹೇಳ್ಬೋದು, ಸಿದ್ದನಾಕ ರಮನಾಕ, ಇವರು ಅವರ ನಾಯಕರು. ಆದ್ರೆ ಸಿದ್ದನಾಕ ಇವ್ರು ಹೋಗ್ಬಿಟ್ಟು ಅವರಲ್ಲಿ ಕೇಳ್ತಾರೆ. ಏನಂತ ಕೇಳ್ತಾರೆ, ನೋಡಪ್ಪ ನಿನಗೆ ಇಷ್ಟೆಲ್ಲ ನಾವು ಮಾಡ್ಕೊಡ್ತಾ ಇದೀವಿ, ನಿನಗೆ ನಾನು ಯುದ್ಧವನ್ನ ಗೆದ್ಕೊಂಡು ನಿನ್ನ ಸಾಮ್ರಾಜ್ಯ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನಾವು ಹೆಲ್ಪ್ ನ ಮಾಡ್ತಾ ಇದ್ದೇವೆ. ಸೊ ಬಟ್ ನೀನ್ ನನಗೆ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಒಳ್ಳೆ ಸ್ಟೇಟಸ್ ನೀನ್ ನಮಗೆ ಕೊಡ್ತಾ ಇಲ್ವಲ್ಲ, ನಮಗೆ ಒಂದು ಸಾರ್ವತ್ರಿಕ ಎಜುಕೇಶನ್ ನ ಕೊಡು, ಅಥವಾ ನಮ್ಗೆ ಒಂದು ಏನಂತ ಹೇಳ್ತೀವಿ ನಾವು ಒಳ್ಳೆ ಸಮಾನತೆ ಬದುಕನ್ನ ಕೊಡು, ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಊಟ ತಿಂಡಿ ಮಾಡೋಂಗೆ ಇದು ಮಾಡ್ಕೊಡು ಅಂತ ಅಂದಾಗ ಎರಡನೇ ಬಾಜಿರಾವ್ಗೆ ಸಿಟ್ಟು ಬಂದ್ಬಿಡುತ್ತೆ. ಒಬ್ಬ ಅಸ್ಪೃಶ್ಯ ಬಂದು, ನಾನು ಒಬ್ಬ ಬ್ರಾಹ್ಮಣ, ನಾನು ಮೇಲು ಜಾತಿಯಲ್ಲಿರೋ, ನನ್ನ ಮುಂದೆ ಒಬ್ಬ ಅಸ್ಪೃಶ್ಯ ಬಂದು ನಿಂತ್ಕೊಂಡು ಈ ತರ ಮಾತಾಡ್ತಾ ಇದ್ದಾನಲ್ಲ, ಇದು ಎಷ್ಟು ಸೊಕ್ಕು ಬಂತು ಇವನಿಗೆ ಅಂತ ಹೇಳ್ಬಿಟ್ಟು ಏನು ದ್ವಾರಪಾಲಕನ ಕರೆದು ಫಸ್ಟ್ ಇವನ್ನ ಒಳಗ್ ಬಿಟ್ಟಂತ ದ್ವಾರಪಾಲಕನ ಶಿರಶ್ಛೇದನವನ್ನ ಮಾಡಿ, ನಂತರ ಇವ್ ನಿಂತಂತ ಈ ಜಾಗವನ್ನ ನೀವು ಗೋಮೂತ್ರವನ್ನ ಹಾಕಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಈ ನಮ್ಮ ಸಿದ್ದನಾಕನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಕ್ಕೆ ಕೋಪ ಬರ್ತಾರೆ, ನಾನು ನಿಂತಿರೋ ಜಾಗವನ್ನ ಒಂದು ಏನು ನಾವು ಗೋಮೂತ್ರ ಕ್ಲೀನ್ ಮಾಡುವಂತ ಅಂತ ಸ್ವಾಭಿಮಾನದ ಕಲಿಗಳು ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಸೊ ಆ ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ವಾಪಸ್ ಹೋಗ್ಬಿಡ್ತಾನೆ, ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಅವ್ರು ವಾಪಸ್ ಹೋಗ್ಬಿಟ್ಟು ಇವರು ಬ್ರಿಟಿಷ್ ಸೈನ್ಯವನ್ನ ಸೇರ್ಕೋತಾರೆ. ಯಾಕೆ ಬ್ರಿಟಿಷ್ ಸೈನ್ಯ ಸೇರ್ಕೋತಾರೆ, ಬ್ರಿಟಿಷ್ ಸೈನ್ಯದಲ್ಲಿ ಎಜುಕೇಶನ್ ನ ಕೊಡ್ತಾ ಇರ್ತಾರೆ, ಒಳ್ಳೆ ಸಮವಸ್ತ್ರ ಕೊಡ್ತಾ ಇರ್ತಾರೆ, ಅವ್ರಿಗೊಂದು ಒಳ್ಳೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಸಿಗ್ತಾ ಇರುತ್ತೆ. ಆ ಕಾರಣಕ್ಕೆ ಅವ್ರು ಬ್ರಿಟಿಷ್ ಸೈನ್ಯ ಹೋಗಿ ಸಹಜ, ಈಗ ಸಮಾನತೆ ಸಿಗ್ತಾರೆ, ಒಂದು ಕನಿಷ್ಠ ಬದುಕನ್ನು ಮಾಡೋದಕ್ಕಿಂತ ಇಲ್ಲಿ ಒಂದು ಚೆನ್ನಾಗಿರ್ಬೋದಲ್ವಾ ಅಂತ ಹೋಗ್ತಾರೆ. ಸೊ ಆಯ್ತು, ಇದು ಆಕ್ಚುಲಿ ಒಂದು ಸೀಕ್ವೆನ್ಸ್ ಇತ್ತು ಸೈಡ್ ಅಲ್ಲಿ. ನಂತರ ಯುದ್ಧ ಸಾರ್ತಾರೆ. ಈಗ ಯುದ್ಧ ಸಾರ್ತಾನೆ, ಪೇಶ್ವೆ ಹತ್ರ 28,000 ಪ್ಲಸ್ ಸಮಥಿಂಗ್ ಆಡ್ ನಂಬರ್ಸ್ ಸೈನಿಕರು ಇರ್ತಾರೆ. ಆದ್ರೆ ಬ್ರಿಟಿಷ್ ಸೈನಿಕರು ತುಂಬಾ ಜನ ಇರ್ತಾರೆ, ಆದ್ರೆ ಬೇರೆ ಬೇರೆ ಕಡೆ ಇರ್ತಾರೆ, ಅಂದ್ರೆ ಬೇರೆ ಬೇರೆ ಬೆಟಾಲಿಯನ್ಗಳಾಗಿ ಚಂದ್ರ ಮದ್ರಾಸ್ ಅಲ್ಲೂ ಅಷ್ಟು ಜನ ಇರ್ತಾರೆ, ಬೆಂಗಾಲ್ ಅಷ್ಟು ಜನ ಇರ್ತಾರೆ, ಇನ್ನೊಂದ್ ಕಡೆ ಮತ್ತೊಂದಷ್ಟು ಜನ ಇರ್ತಾರೆ. ಬಟ್ ಆ ಒಂದು ಪ್ರಾಂತ್ಯದಲ್ಲಿ ಯುದ್ಧ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಆ ಪ್ರಾಂತ್ಯದಲ್ಲಿ 500 ಜನ ಮಾತ್ರ ಸೈನಿಕರು ಇರ್ತಾರೆ. 500 ಪ್ಲಸ್ 500 ಜನ ಮಾರ್ ಸೈನಿಕರು ಇರ್ತಾರೆ, ಇನ್ನೊಂದು ಸ್ವಲ್ಪ ಜನ ಅವರು ಇವರು ಸೇರ್ಕೊಂಡು ಒಂದು 800 ಜನ ಹತ್ತತ್ರ ಸೈನಿಕರು ಅವ್ರ ಜೊತೆ ಇರ್ತಾರೆ. ಸೊ ಆ ಒಂದು ಬೆಟಾಲಿಯನ್ ಅನ್ನ ಏನು ಲೀಡ್ ಮಾಡ್ತಾರಂತ ಕ್ಯಾಪ್ಟನ್ ಹೆಸರು FF ಸ್ಟ್ಯಾಂಟನ್ ಅಂತ ಹೇಳ್ಬಿಟ್ಟು, ಸ್ಟ್ಯಾಂಟನ್ ಅನ್ನೋ ಒಬ್ಬ ಕ್ಯಾಪ್ಟನ್ ಅವ್ರನ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಇವರು ಯುದ್ಧವನ್ನ ಸಾರ್ತಾರೆ. ಸರಿ, ಯುದ್ಧ ಜನವರಿ 1ನೇ ತಾರೀಕು ನಡಿಬೇಕಾಗಿರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಈ ಮಹಾರ್ ಸೈನಿಕರು ನಾವು ಹೋಗೋಣ ಫಸ್ಟ್, ಅವ್ರು ಬರ್ಲಿ ಅವರು. ಈಗ ಯಾಕಂದ್ರೆ ಇವತ್ತಿನಂಗೆ ಏರೋಪ್ಲೇನ್ಸ್ ಇರಲಿಲ್ಲ, ರೈಲ್ವೆ ಸ್ಟೇಷನ್ಸ್ ಟ್ರೈನ್ಸ್ ಇರಲಿಲ್ಲ, ಅಥವಾ ಬಸ್ಸಸ್ ಇರಲಿಲ್ಲ, ಬೇರೆ ಏನೋ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲದೆ ಇರೋ ಕಾರಣ ಅವ್ರು ನಡ್ಕೊಂಡೇ ಬರ್ಬೇಕಾಗುತ್ತೆ, ನಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈಗ ಶಿವಾಜಿಯ ಬಳುವಳಿ ಆಗಿ ಏನ್ ಮಹಾರಾಷ್ಟ್ರದಲ್ಲಿ ಶಿವಾಜಿಗಳು ಆಳ್ವಿಕೆ ಮಾಡಿರ್ತಾರಲ್ವಾ, ಸೊ ಆ ಕಾರಣದಿಂದ ಗೆರಿಲ್ಲಾ ಯುದ್ಧ ಅವ್ರಿಗೆ ತಿಳಿದಿರುತ್ತೆ. ಸೊ ಇನ್ನು ಈ ಕೋರೆಗಾಂವ್ ಜಾಗಕ್ಕೆ ಏನು ಯುದ್ಧ ಭೂಮಿಗೆ ಇನ್ನು ಈ ಮಹಾರ್ ಸೈನಿಕರು ಬಂದೇ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಾವಿರದ 817 ರಾತ್ರಿ 9ರಿಂದ 1818 ಜನವರಿ 1 ಬೆಳಗ್ಗೆ 9 ಗಂಟೆವರೆಗೂ ಯುದ್ಧ ನಡೆಯುತ್ತೆ. ಸೊ ಹೆಂಗ್ ಯುದ್ಧ ನಡೆಯುತ್ತೆ ಅಂತಂದ್ರೆ ದೊಡ್ಡ ಯುದ್ಧ ಆಕ್ಚುಲಿ. ಎಲ್ಲ ಈ 500 ಜನ ಮಹಾರ್ ಸೈನಿಕರು ಅಥವಾ 800 ಜನ, ಒಂದು 6 ನಂಬರ್ಸ್ ಇತ್ತು, ಅಷ್ಟು ಜನ ಹತ್ತತ್ರ 28,000 ಎಲ್ಲ ಸೈನಿಕರನ್ನು ಕೊಂದು ಬಿಡ್ತಾರೆ, ಅಂದ್ರೆ ಕೊಲ್ತಾರೆ. ಯಾಕಂದ್ರೆ ಯುದ್ಧದಲ್ಲಿ ಕಾಮನ್ ಆಗಿ ನಡೆಯುವಂಥದ್ದು. ಸೊ ಅವಾಗ ಏನಾಗ್ತದೆ, ಮಾಡ್ತಾ ಮಾಡ್ತಾ ಈ ಪೇಶ್ವೆಗಳ ಸೈನ್ಯ ಜಾಸ್ತಿ ಇರೋದ್ರಿಂದ FF ಸ್ಟ್ಯಾಂಟನ್ ಹೇಳ್ತಾರೆ, ನೋಡಿ ಅವರ ಸೈನ್ಯ ಜಾಸ್ತಿ ಇದೆ, ಅವರ ಸೈನ್ಯ ಬಲ ಜಾಸ್ತಿ ಇದೆ, ನಾವು ಸೋತೋಗ್ಬಿಡ್ತೀವಿ. ಸೊ ನನ್ನ ಒಂದು ಸ್ವಾರ್ಥದಿಂದ, ಅಂದ್ರೆ ಬ್ರಿಟಿಷರ ಸ್ವಾರ್ಥದಿಂದ ನೀವು ಸಾಯೋದು ಬೇಡ, ನೀವು ಬಲಿಯಾಗೋದು ಬೇಡ, ಸೊ ಬೇಡ, ನಿಲ್ಲಿಸ್ಬಿಡಿ, ನಮಗೆ ಈ ಪ್ರಾಂತ್ಯ ಸಿಗಲಿಲ್ಲ ಅನ್ನೋ ಚಿಂತೆ ಇಲ್ಲ, ಯುದ್ಧ ನಿಲ್ಸೋಣ ಅಂತ ಹೇಳ್ತಾರೆ. ಆದ್ರೆ ಮಹರ್ ಸೈನಿಕರಿಗೆ ಆ ಒಂದು ತಾರತಮ್ಯದ ಕಿಚ್ಚು ಮನಸ್ಸಲ್ಲಿತ್ತಲ್ವಾ, ಇವ್ರು ಕೊಟ್ಟಂತ ಶೋಷಣೆ, ಸ್ವಾಭಿಮಾನದ ಕಿಚ್ಚು ಮನಸ್ಸಲ್ಲಿದ್ದರಿಂದ FF ಸ್ಟ್ಯಾಂಟನ್ಗೆ ಹೇಳ್ತಾರೆ ಮಹರ್ ಸೈನಿಕರು, ನಮ್ಮ ಬಂದೂಕಿನಲ್ಲಿ ಕೊನೆಯ ಗುಂಡಿರೋವರೆಗೂ, ನಮ್ಮ ಎದೆಯಲ್ಲಿ ಕೊನೆಯ ರಕ್ತದ ಕಣ ಇರೋವರೆಗೂ ಕೂಡ ನಾವು ಹೋರಾಡ್ತೀವಿ, ಸ್ವಾಭಿಮಾನವನ್ನು ಎತ್ತಿಡದೆ ಹಿಡಿತೀವಿ ಅಂತ ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವರಿಗೆ ಸ್ಟ್ಯಾಂಟನ್ಗೆ ತುಂಬಾ ಖುಷಿ ಆಗುತ್ತೆ, ಅವರು ಎಷ್ಟು ಕೆಲಸ ಈ ತರ ಮಾಡ್ತಾರೆ, ಆಯ್ತು ಮಾಡಿ, ನಾನು ಜೊತೆಗೆ ಬರ್ತೀನಿ ಅಂತ ಯುದ್ಧ ಮಾಡಕ್ ಶುರು ಮಾಡ್ತಾರೆ. ಯುದ್ಧ ಮಾಡ್ತಾ ಏನಾಗ್ತದೆ, ಈ ಬಾಜಿರಾವ್ 2 ಪೇಶ್ವೆ ಏನಿರ್ತಾನೆ ಅವನಿಗೆ ಅಷ್ಟಾಗಿ ಬಲ ಇರಲ್ಲ.
ಅಂದ್ರೆ ಒಬ್ಬನಿಗೆ ಒಬ್ಬ ಬಲ ಇರಲ್ಲ. ಅವನ ಬಲ ಯಾರಾಗಿರ್ತಾರೆ ಅಂತಾನೆ ತನ್ನ ಬಾಮೈದ ಅಥವಾ ತನ್ನ ಏನು ಸಂಬಂಧಿ ಗಂಗಾಧರ ಪೇಶ್ವೆ ಅವನಿಗೆ ಬಲ ಆಗಿರ್ತಾನೆ. ಗಂಗಾಧರ ಪೇಶ್ವೆಗೆ ಇದ್ರೆ ಅಷ್ಟೇ ಇವನಿಗೆ ಒಂದು ಬಲ ಇರುತ್ತೆ. ಸೊ ಏನಾಗುತ್ತೆ ಈ ಸಂದರ್ಭದಲ್ಲಿ ಈ ನಮ್ಮ ಬ್ರಿಟಿಷ್ ಸೈನ್ಯದ ಮಹರ್ ಸೈನಿಕರು ಆ ಗಂಗಾಧರ ಪೇಶ್ವೆಯ ಮಗನನ್ನ ಕೊಂದ್ರು. ಸೊ ಯಾವಾಗ ಮಗ ಕೊಂದೋಗ್ಬಿಡೋದು ಅಂದ್ರೆ ಸಾಯ್ತಾನೋ, ಗಂಗಾಧರ ಪೇಶ್ವೆಗೆ ತುಂಬಾನೇ ಬೇಜಾರಾಗುತ್ತೆ, ನೋವು ಉಂಟಾಗುತ್ತೆ ಮತ್ತೆ ದುಃಖ ಆಗುತ್ತೆ. ಸೊ ಗಂಗಾಧರ ಪೇಶ್ವೆ ಜೋರಾಗಿ ಏನು ಯುದ್ಧ ಮಾಡ್ತಾ ಇದ್ನೋ ಅವನು ಅದನ್ನ ನಿಲ್ಲಿಸ್ಬಿಡ್ತಾನೆ. ಯಾಕೆಂದ್ರೆ ತನ್ನ ಮಗನನ್ನ ಕಳ್ಕೊಂಡ ದುಃಖದಲ್ಲಿ ಅವನು ನಿಲ್ಲಿಸ್ಬಿಡ್ತಾನೆ. ಆ ಕಾರಣದಿಂದ ಈ ಎರಡನೇ ಬಾಜಿರಾಯನಿಗೆ ಏನಾಗುತ್ತೆ ಅಂತ ಅಂದ್ರೆ ಯುದ್ಧ ಗೆಲ್ಲೋ ಅಂತ ಇದು ಅಂದ್ರೆ ಸಂಭವಗಳು ಏನಿದೆ, ಯುದ್ಧ ಗೆಲ್ತೀನಿ ಅನ್ನೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ಬಿಟ್ಟು ಅವನಿಗೆ ಭಯ ಹುಟ್ಟುಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ ಎರಡನೇ ಬಾಜಿರಾಯ್ ಓಡೋಗ್ಬಿಡ್ತಾನೆ. ಅವ್ನು ಯಾವ ಕಡೆ ಹೋದ ಅಂತ ಇನ್ನೂ ಕೂಡ ಗೊತ್ತಿರಲ್ಲ. ಸೊ ಇವ್ರು ಹೋಗ್ತಿದಂಗೆ ಏನಾಯ್ತು, ರಾಜನೇ ಹೋದ ಅಂದ್ರೆ ಅರ್ಥ ಏನಾಯ್ತು, ಆ ಯುದ್ಧವನ್ನ ಗೆದ್ರು ಅನ್ನುವಂಥದ್ದು ಬರುತ್ತೆ. ಸೊ ಕಾಮನ್ ಆಗಿ ಅವರು ಯುದ್ಧವನ್ನ ಗೆಲ್ತಾರೆ. ಸೊ ಇದು ಒಂದು ಪಾರ್ಟ್, ಇದು ಒಂದು ಯುದ್ಧ ಅಷ್ಟೇ ಇದು. ಸೊ ಆಕ್ಚುಲಿ ನೆಕ್ಸ್ಟ್ ಯಾಕೆ ಕೋರೆಗಾಂವ್ ಯುದ್ಧವನ್ನ ಸಂಭ್ರಮಿಸ್ತಾರೆ, ಅದನ್ನ ವಿಜಯೋತ್ಸವ ಅಂತ ಹೇಳ್ತಾರೆ ಅನ್ನುವಂಥದ್ದು ಇವಾಗ ಬರುತ್ತೆ ಅದು. ಸೊ ಏನದು ಅಂತ ಅಂದ್ರೆ ಇವ್ರು ಗೆಲ್ತಾರೆ, ಯುದ್ಧ ಆಗೋಗುತ್ತೆ. ಬ್ರಿಟಿಷ್ ಅವ್ರಿಗೆ ಮಹಾರಾಷ್ಟ್ರ ಅಂದ್ರೆ ಆ ಪ್ರಾವಿನ್ಸ್ ಆ ಪ್ರಾಂತ್ಯ ಏನಿದೆ ಬ್ರಿಟಿಷ್ ಅವ್ರಿಗೆ ಸಿಕ್ಕುತ್ತೆ. ಆ ನಂತರ ಅವತ್ತಿನ ಬೆಳಗ್ಗೆ ಏನ್ ಮಾಡ್ತಾರೆ, ಬ್ರಿಟಿಷ್ ಬ್ರಿಟಿಷ್ ರಾಣಿಗೆ ಈ FF ಸ್ಟ್ಯಾಂಟನ್ ನಾವು ಈ ಒಂದು ಪ್ರಾಂತ್ಯವನ್ನ ಗೆದ್ದುಕೊಂಡ್ವಿ ಅಂತ ಒಂದು ಲೆಟರ್ನ ಕಳಿಸ್ತಾರೆ. ಅದನ್ನ ನೋಡಿದಂತ ವಿಕ್ಟೋರಿಯಾ ರಾಣಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಎಷ್ಟು ಖುಷಿ ಪಡ್ತಾರೆ, ಅವರು ಇಡೀ ಭಾರತ ನಮ್ದಾಯ್ತು ಅನ್ನುವಂಥ ಖುಷಿಯನ್ನ ವಿಕ್ಟೋರಿಯಾ ರಾಣಿ ಪಡ್ತಾಳೆ. ಸೊ ಅದಾದ ನಂತರ ವಿಕ್ಟೋರಿಯಾ ರಾಣಿ ಇನ್ನೊಂದು ಲೆಟರ್ನ ಕಳಿಸ್ತಾಳೆ ಇಂಡಿಯಾಕ್ಕೆ. ಏನ್ ಕಳಿಸ್ತಾರೆ ಅಂತ ಅಂದ್ರೆ, ಈ ಯುದ್ಧವನ್ನ ಗೆಲ್ಲಲಿಕ್ಕೆ ಕಾರಣರಾದಂತಹ ಮಹರ್ ಸೈನಿಕರು ಏನನ್ನೇ ಕೇಳಿ, ಅವ್ರು ಏನೇ ಕೇಳಿದ್ರು ಕೂಡ ನೀವು ಮುಲಾಜಿಲ್ಲದೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಆಗ್ತದೆ ಅವ್ರಿಗೆ ಕೊಟ್ಟು ಬಿಡಿ ಅಂತ ನಮ್ಮ ವಿಕ್ಟೋರಿಯಾ ರಾಣಿ ಅವರು ಏನು ಬ್ರಿಟಿಷ್ ವಿಕ್ಟೋರಿಯಾ ರಾಣಿ ಹೇಳ್ತಾರೆ. ಸೊ ಅವ್ರು ಹೇಳೋದ್ರಿಂದ ಇವರು ಅದನ್ನ ಪಾಲಿಸ್ತಾರೆ. ಸೊ ಈ 500 ಜನ ಮಹರ್ ಸೈನಿಕರಲ್ಲಿ ಕೆಲವೊಂದಷ್ಟು ಜನ ತೀರ್ಕೋತಾರೆ, ಒಂದು 28 ಜನ ತೀರ್ಕೋತಾರೆ. ಆ 28 ಜನ ಬಿಟ್ಟು ಇನ್ನು ಉಳಿದವ್ರು ಇರ್ತಾರಲ್ಲ, ಸೊ ಅವರನ್ನ ಕರೆಸಿ ಈ ಸ್ಟ್ಯಾಂಟನ್ FF ಸ್ಟ್ಯಾಂಟನ್ ಏನಿರ್ತಾರೆ ಅದಕ್ಕೆ ಈ ತರ ವಿಕ್ಟೋರಿಯಾ ರಾಣಿ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ, ಏನ್ ಬೇಕು ನಿಮ್ಗೆ ಅಂತ ಕೇಳ್ತಾರೆ. ಈಗ ಒಂದು ನಿಮ್ಮಲ್ಲಿ ಕ್ವಶನ್ ಕೇಳ್ತಾರೆ, ಇಫ್ ಆ ಜಾಗದಲ್ಲಿ ನೀವಿದ್ದಿದ್ರೆ ನೀವ್ ಏನ್ ಕೇಳ್ತಿದ್ರಿ? ಇಡೀ ನಮ್ಮ ಜನಾಂಗಕ್ಕೆ ಒಂದು ಪ್ರತ್ಯೇಕ ರಾಜ್ಯವನ್ನ ಕೇಳಬಹುದಿತ್ತು. ನಾನು ಆ ಜಾಗದಲ್ಲಿ ನಾನು ಅದು ಮಾಡ್ತಾ ಇದ್ನೇನು ಅಂದ್ರೆ, ನಾವೆಲ್ಲ ಈಗ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಅಂದ್ರೆ ನಾವು ಮಾತ್ರ ಚೆನ್ನಾಗಿರ್ಬೇಕು, ನನ್ನ ಸಮುದಾಯ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸ್ವಾರ್ಥ, ಅದು ಕೂಡ ಒಂದು ಸ್ವಾರ್ಥನೆ. ಆದ್ರೆ ಅವತ್ತಿನ ಆ ಒಂದು ಮಹರ್ ಸೈನಿಕರು ಉಳ್ಕೊಂಡಿದ್ದಂತ ಮಹರ್ ಸೈನಿಕರು ಏನಿದ್ದಾರೆ, ಅವರ ಒಂದು ನಿಸ್ವಾರ್ಥತೆ, ಅವರ ಒಂದು ಸಹೃದಯತೆ, ತಾಯಿ ಹೃದಯತೆ ಏನಿದೆ ಅದನ್ನ ನಾವು ನೋಡ್ಕೋಬೇಕು. ಅವ್ರು ಏನ್ ಕೇಳ್ತಾರೆ ಅಂತ ಅಂದ್ರೆ, ಯಾವುದೇ ರೀತಿಯಾದ ಅವ್ರು ಅರ್ಧ ದೇಶ ಕೇಳಿದ್ರು ಕೂಡ ಬ್ರಿಟಿಷರು ಕೊಟ್ಬಿಡ್ತಾ ಇದ್ರು. ಆದ್ರೆ ಅವ್ರು ಆತರ ಮಾಡೋದಿಲ್ಲ. ನಮ್ಮ ಏನು ಶೂದ್ರ ಸಮುದಾಯ ಇದೆ ಅಥವಾ ನಾವು ಏನು ಡಿಪ್ರೆಸ್ಡ್ ಕ್ಲಾಸ್ ಅಂತ ನಾವೇನಿದ್ದೀವಿ ಇವತ್ತು, ನಾವು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಎಲ್ಲಿ ತಾರತಮ್ಯವನ್ನು ಹೊಂದ್ತಾ ಇದೀವಿ, ಅವರೆಲ್ಲರಿಗೂ ಕೂಡ ಸಾರ್ವತ್ರಿಕ ಎಜುಕೇಶನ್ ಕೊಡಿ, ಅಂದ್ರೆ ಶಿಕ್ಷಣವನ್ನ ಕೊಡಿ, ನಮಗೆ ಒಂದು ಒಳ್ಳೆ ಸ್ಟೇಟಸ್ಫುಲ್ ಬದುಕನ್ನ ಕಟ್ಕೊಡಿ ಅಂತ ಕೇಳ್ತಾರೆ. ಇದನ್ನ ಕಂಡಂತ ಸ್ಟ್ಯಾಂಟನ್ಗೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಉಭಯ ಮಾಡಿರೋದು ಏನಿರುತ್ತೆ ಅಂದ್ರೆ, ನಾವು ಏನೋ ಅರ್ಧ ದೇಶ ಕೇಳ್ತಾರೆ, ನಾವು ಮತ್ತೊಂದು ಕೇಳ್ತಾರೆ, ನಾವು ಮಗದೊಂದು ಕೇಳ್ತಾರೆ ಅನ್ನೋ ಅಂದ್ರೆ ಯೋಚನೆ ಅವರಲ್ಲಿ ಬಂದ್ಬಿಟ್ಟು. ಆದ್ರೆ ಇವ್ರು ಕೇಳೋದೇನು, ಸಾರ್ವತ್ರಿಕ ಶಿಕ್ಷಣವನ್ನ ಕೊಡಿ ಅಂತ ಕೇಳ್ತಾರೆ. ಇನ್ನೂ ಖುಷಿಯಾಗಿ ಅದೇ ಲೆಟರ್ನ ಸೇಮ್ ಲೆಟರ್ ಅನ್ನ ವಿಕ್ಟೋರಿಯಾ ರಾಣಿ ಕಳಿಸ್ಕೊಡ್ತಾರೆ. ವಿಕ್ಟೋರಿಯಾ ರಾಣಿ ಇನ್ನೂ ಖುಷಿ ಆಗ್ಬಿಟ್ಟು ಏನಂತ ಹೇಳ್ತಾರೆ ಅಂತ ಅಂದ್ರೆ, ಇಷ್ಟೇನಾ ಇವ್ರು ಕೇಳಿದ್ದು, ಎಷ್ಟು ನಿಸ್ವಾರ್ಥತೆ ಇದೆ, ಎಷ್ಟು ದೊಡ್ಡ ವಿಶಾಲವಾದ ಮನಸ್ಸಿದೆ ಇವರಿಗೆ, ನನ್ನ ಸಮುದಾಯ ಅಥವಾ ನನ್ನ ಸಮುದಾಯ ಅನ್ನೋದಕ್ಕಿಂತ ವಂಚಿತರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥದ್ದು ಮನಸ್ಸು ಇವರಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನು ಆ ಜಾಗದಲ್ಲಿ ಏನು ಆ ಕೋರೆಗಾಂವ್ ಜಾಗ ಏನಿದೆ ಅಲ್ಲಿ ಒಂದು ವಿಜಯ ಸ್ತಂಭವನ್ನ ನೀಡಿ. ಆ ವಿಜಯ ಸ್ತಂಭ ಹೆಂಗಿರ್ಬೇಕು ಅಂತ ಅಂದ್ರೆ, ಈ ಭೂಮಿ ಇರೋವರೆಗೂ ಆ ಸ್ತಂಭ ಇರ್ಬೇಕು. ಆ ಸ್ತಂಭದ ಮೇಲೆ ಇವ್ರು ಏನಕ್ಕೋಸ್ಕರ ಮಾಡಿದ್ರು ಅನ್ನೋದನ್ನ ಕೆತ್ತಿಸಿ ಬರ್ಸಿ, ಮತ್ತೆ ಮಡಿದಂತ 28 ಜನರ ಹೆಸರನ್ನ ಅದ್ರ ಮೇಲೆ ಕೆತ್ತಿ ಅಂತ ಹೇಳ್ತಾರೆ. ಸೊ ನಾನು ಒಂದು 28 ಜನರ ಹೆಸರಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಇಲ್ಲಿ ನಾನು ಇದನ್ನ ಒಂದು ಬುಕ್ನಲ್ಲಿ ದಾಖಲು ಮಾಡಿದ್ದಾರೆ. ಆ ಒಂದು ಈ 28 ಹುತಾತ್ಮರಾದ ಇವರಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಒಂದು 4-5 ಹೆಸರನ್ನ ಹೇಳ್ತೀನಿ. ಸೀನನಾಕ, ಕಮಲನಾಕ ಕ್ಯಾಪ್ಟನ್ ಆಗಿರ್ತಾನೆ, ರಾಮನಾಕ ಅವನು ನಾಯಕನಾಗಿರ್ತಾನೆ, ಮತ್ತೆ ಗೊಂದನಾಕ ಸೈನಿಕನಾಗಿರ್ತಾನೆ, ರಮನಾಕ ಸೈನಿಕ, ಭಾಗನಾಕ ಸೈನಿಕ, ಈ ತರ ಒಂದಷ್ಟು ಜನ 20 ಜನ 28 ಜನ ತೀರ್ಕೊಂಡು. ಸೊ ಇವರ ಹುತಾತ್ಮರ ಹೆಸರನ್ನ ನೀವು
ಆ ಕಂಬದ ಮೇಲೆ ಕೆತ್ತಿಸಿ ಅಂತ ಹೇಳ್ತಾರೆ. ಅಷ್ಟನ್ನು ಕೂಡ ಅವರು ಕೆತ್ತಿಸ್ತಾರೆ ಅದ್ರ ಮೇಲೆ. ಸೊ ಇದು ಅಲ್ಲಿ ಒಂದು ಅಜರಾಮರವಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಾದ ನಂತರ ಆ ಕಂಬವನ್ನು ಯಾವಾಗ ನಿಲ್ಲಿಸ್ತಾರೆ ಅಂತ ಅಂದ್ರೆ 26 ಮಾರ್ಚ್ 1826ನೇ ಇಸ್ವಿಯಲ್ಲಿ ಆ ಒಂದು ಕಂಬವನ್ನು ನಿಲ್ಲಿಸ್ತಾರೆ. ಸೊ ಇದು ಒಂದು ಪಾರ್ಟ್ ಆಯ್ತು. ಸೊ ಇದಾದ ನಂತರ 4 ವರ್ಷಗಳ ನಂತರ ಇವರು ಕೇಳಿದಂಥ ಬೇಡಿಕೆ ಏನಿದೆ ಅದಕ್ಕೆ ಲಾರ್ಡ್ ಮೆಕಾಲೆ ಅವ್ರನ್ನ ಇಂಡಿಯಾಕ್ಕೆ ಕಳಿಸಿ ಈ ಶಿಕ್ಷಣ ನೀತಿ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನ ಮಾಡಿ ಅಂತ ಹೇಳಿ ಅವರು ಲಾರ್ಡ್ ಮೆಕಾಲೆನ ಇಂಡಿಯಾ ಕಳಿಸ್ತಾರೆ. ಅವತ್ತು 1835ರಲ್ಲಿ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಜಾರಿ ಬರುತ್ತೆ. ಯಾರಿಗೋಸ್ಕರ? ಈ ನಮ್ಮ ಸೀನನಾಕ ಭಗನಾಕ ಇವರ ಒಂದು ಏನು ಪ್ರತಿಫಲ, ಹೋರಾಟದ ಪ್ರತಿಫಲ, ಸ್ವಾಭಿಮಾನದ ಯುದ್ಧದ ಸಂಕೇತವಾಗಿ ನಮಗೆ ಇವತ್ತು ಎಜುಕೇಶನ್ ಸಿಗ್ತಾ ಇದೆ. ಇವತ್ತಿಗೂ ಕೂಡ ನಾವು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ನಾವು ಬಳಸ್ಕೊಳ್ತಾ ಇದ್ದೀವಿ. ಬಳಸ್ಕೊಂಡು ನೀವು ಪ್ರೌಢಶಾಲಾ ಶಿಕ್ಷಕರಾಗಿದ್ದೀರಾ, ನಾನು ಪದವೀಧರನಾಗಿದ್ದೀನಿ, ನನ್ನ ತಮ್ಮಂದಿರು ರಿಲೇಟಿವ್ಸ್ ಎಲ್ಲ ಓದ್ತಾ ಇದ್ದಾರೆ. ಎಷ್ಟೋ ಜನ ಶೋಷಿತರಿಗೆ ಇವತ್ತು ಎಜುಕೇಶನ್ ಸಿಕ್ಕಾಗಿದೆ, ಸಾರ್ವತ್ರಿಕ ಶಿಕ್ಷಣ ಸಿಕ್ಕಾಗಿದೆ. ಸೊ ಇದು ಒಂದು ನಿಸ್ವಾರ್ಥತೆಯ ಸೇವೆ ಅಂತ ನಾವು ಹೇಳ್ಬೋದು. ಇದು ಒಂದು ಸ್ವಾಭಿಮಾನದ ವಿಜಯೋತ್ಸವ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ರಿಗೆ ಅವರು ಲಂಡನ್ನಲ್ಲಿ ಅಥವಾ ಅಬ್ರಾಡಲ್ಲಿ ಒಂದು ಓದ್ಬೇಕಾದ್ರೆ ಈ ಒಂದು ವಿಷಯ ಅವ್ರಿಗೆ ತಿಳಿದಾಗ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿಯಾಗಿ 1927 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 100 ವರ್ಷ ಆದ ನಂತರ, ಆ ಯುದ್ಧ ಆಗಿ 100 ವರ್ಷದ ನಂತರ ಕೋರೆಗಾವ್ಗೆ ವಾಪಸ್ ಬರ್ತಾರೆ. ಅಬ್ರಾಡ್ ಮುಗಿಸ್ಕೊಂಡು ಬಂದಾಗ, ಓದಿ ಮುಗಿಸ್ಕೊಂಡು ಬರ್ತಾರೆ, ಫಸ್ಟ್ ಮಾಡೋ ಕೆಲಸ ಕೋರೆಗಾವ್ ಹೋಗ್ತಾರೆ. ಕೋರೆಗಾವ್ ಹೋಗಿ ನೋಡ್ತಾರೆ, ಆ ಇಡೀ ಒಂದು ವಿಜಯ ಸ್ತಂಭದ ಸುತ್ತ ಕಳ್ಳಿಗಳು, ಗಿಡಗಳು, ಮರಗಳು ಏನೇನೋ ಬೆಳ್ಕೊಂಡು ಕಾಡ್ ತರ ಆಗೋಗ್ಬಿಟ್ಟಿರುತ್ತೆ. ಅದನ್ನ ಬಾಬಾ ಸಾಹೇಬರು ತನ್ನ ಅನುಯಾಯಿಗಳನ್ನ ಕರ್ಕೊಂಡು ಅವರೇ ಸ್ವತಃ ಮುಂದೆ ನಿಂತು ಅದನ್ನ ಕ್ಲೀನ್ ಮಾಡಿಸಿ ಪ್ರತಿ ವರ್ಷ 1927ರಿಂದ 1956ನೇ ವರ್ಷದವರೆಗೂ, ಅಂದ್ರೆ ಅವ್ರು ತೀರ್ಕೊಳ್ಳೋ ವರ್ಷದವರೆಗೂ ಪ್ರತಿ ವರ್ಷ ಜನವರಿ 1ನೇ ತಾರೀಕುವರೆಗೂ ಅವರು ಜನವರಿ 1ನೇ ತಾರೀಕು ಎಲ್ಲೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಆ ಜಾಗಕ್ಕೆ ಹೋಗಿ ಆ ವೀರ ಯೋಧರಿಗೆ, ನಿಮ್ಮಿಂದ ನಾನು ಎಜುಕೇಶನ್ ಪಡ್ಕೊಂಡೆ, ನಿಮ್ಮಿಂದ ನಾನು ಇವತ್ತು ಹಿಂಗಿದ್ದೀನಿ, ನಿಮ್ಮ ಹೋರಾಟದ ಫಲ ನಾವು ಹಿಂಗಿದ್ದೇವೆ, ನೀವು ಅವತ್ತು ಬೇರೆ ಏನೋ ಕೇಳ್ಬಿಟ್ಟಿದ್ರೆ ನಾವಿವತ್ತು ಎಜುಕೇಶನ್ ಪಡಿತಾ ಇರ್ಲಿಲ್ವೇನೋ, ಇನ್ನೂ ಏನಾಗ್ತಾ ಇದ್ವೋ ನಾವು ಅನ್ನೋ ಒಂದು ಗ್ರಾಟಿಟ್ಯೂಡ್ ಅನ್ನ, ಕೃತಜ್ಞತೆಯನ್ನ ಅವರು ಆ ಒಂದು ವಿಜಯ ಸ್ತಂಭದ ಮುಂದೆ ಹೋಗಿ ನಿಂತ್ಕೊಂಡು ಸಲ್ಲಿಸ್ತಾ ಇದ್ರು, ಸಂಭ್ರಮಿಸ್ತಾ ಇದ್ರು. ಅಂದ್ರೆ ಈ ಒಂದು ಸ್ವಾಭಿಮಾನದ ವಿಜಯೋತ್ಸವವನ್ನು ಸಂಭ್ರಮಿಸ್ತಾ ಇದ್ರು. ಗ್ರೇಟ್. ಸೊ ಅಂದ್ರೆ ಶೋಷಿತರಿಗೆ ಮೊಟ್ಟ ಮೊದಲಿಗೆ ಶಿಕ್ಷಣದ ಬಾಗಿಲು ತೆರೆದಂತಹ ಒಂದು ಘಟನೆ ಅದು. ಹೌದು, ನಾವೆಲ್ಲರೂ ಸ್ಮರಿಸಬೇಕಾದಂತಹ ಘಟನೆ. 30,000 ಪೇಶ್ವೆಗಳನ್ನ ಕೊಂದ್ರು ಅನ್ನೋದಲ್ಲ, ಅದು ಅಪ್ಪಟ ಸುಳ್ಳು. ಅದು ನಮಗೆ ಎಜುಕೇಶನ್ ಸಿಕ್ತಲ್ಲ, ನಾವೆಲ್ಲರಂತೆ ಬದುಕುವಾಗ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಸಂಭ್ರಮಿಸ್ತಾ ಇರ್ತಾರೆ. ಫೈನ್. ಹಾಗೆ ಮುಂದುವರೆದು, ಸೊ ಭಾರತದ ಇತಿಹಾಸದಲ್ಲಿ ಹಾಗೂ ಶೋಷಿತರಿಗೆ ಎಂದೂ ಮರೆಯಲಾಗದಂತ ಒಂದು ಕಹಿ ಒಪ್ಪಂದ ಇದೆ. ಸೊ ನಾವು ಪೂನಾ ಪ್ಯಾಕ್ಟ್ ಅಂತ ಕರಿತೀವಿ. ಈ ಪೂನಾ ಒಪ್ಪಂದ ಅನ್ನತಕ್ಕಂಥದ್ದು ಕೇವಲ ಬಾಬಾ ಸಾಹೇಬರು ಮತ್ತು ಗಾಂಧಿಯವರ ನಡುವೆ ನಡೆದಂಥ ಒಂದು ಸಣ್ಣ ಒಪ್ಪಂದ ಅಂತಾರೆ ಕೆಲವರು. ಆದರೆ ಅದರಿಂದ ಆಗಿರ್ತಕ್ಕಂಥ ಭೀಕರ ಪರಿಣಾಮಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆಲ್ಲೋ ಒಂದು ಕಡೆ ಬಹಳ ನೋವಾಗುತ್ತೆ. ಏನದು ಪೂನಾ ಪ್ಯಾಕ್ಟ್, ಏನು ಅದ್ರ ಹಿನ್ನೆಲೆ ಏನು? ಇದು ಸಾಮಾನ್ಯ ಒಪ್ಪಂದ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಅಥವಾ ಇಡೀ ಭಾರತೀಯರು ಯಾರು ಒಪ್ಪಬಾರ್ದು ಇದನ್ನ. ಯಾಕೆ ಅಂತ ಅಂದ್ರೆ, ಶೋಷಿತರಿಗೆ ಏನು ವಿಜಯವನ್ನ ಒಂದ್ ಕಡೆ ಸಾಧಿಸ್ಕೊಂಡಿದ್ರು ಆ ವಿಜಯ ಮತ್ತೆ ಕಳೆದೋದಂಥದ್ದು. ಅಂದ್ರೆ ಅಷ್ಟೇ ಒಂದು ಈಕ್ವಲ್ ಅಂತ ಅವತ್ತು ಪಡೆದಂತ ವಿಜಯೋತ್ಸವ ಅದು ಡಿಕ್ಲೈನ್ ಆಯ್ತು ಅಂತ ನಾವು ಹೇಳ್ಬೋದು ಈ ಒಂದು ಒಪ್ಪಂದದಿಂದ. ಸೊ ಈ ಒಪ್ಪಂದದ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಒಂದು ಸಣ್ಣ ಇತಿಹಾಸನ ನಾನು ಹೇಳ್ಬೇಕಾಗುತ್ತೆ. ಸಣ್ಣ ಒಂದು 2 ವರ್ಷದ ಇತಿಹಾಸವನ್ನು ನಾನು ಹೇಳ್ಬೇಕಾಗುತ್ತೆ. ಸೊ ಆ ಇತಿಹಾಸ ಏನು ಅಂತಾನೆ ನಿಮ್ಮೆಲ್ಲರಿಗೂ ಗೊತ್ತು. 1918ರಲ್ಲಿ ಸೌತ್ ಬರೋ ಆಯೋಗ ಇಂಡಿಯಾಕ್ಕೆ. ಯಾಕೆ ಸೌತ್ ಬರೋ ಆಯೋಗ ಇಂಡಿಯಾಕ್ಕೆ ಬರುತ್ತೆ ಅಂತ ಅಂದ್ರೆ, 1911ರಲ್ಲಿ ಪ್ರಥಮ ಜನಗಣತಿ ನಡೆಯುತ್ತೆ ಭಾರತದಲ್ಲಿ. ಆವಾಗ ಕೆಲವೊಂದಷ್ಟು ಜನ ನಾವು ಹಿಂದೂಗಳಲ್ಲ ಅಂತ ಹೇಳ್ಕೊತಾರೆ. ಅದಾದ ನಂತರ ಏನು ಸೌತ್ ಬರೋ ಆಯೋಗದ ಪ್ರಕಾರ ಹಿಂದೂಗಳಲ್ಲದವರಿಗೆ ಓಟಿನ ಹಕ್ಕು ಸಿಗುತ್ತೆ. ಸೊ ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1919, 21, 27 ಈ ಸಮಯದಲ್ಲಿ ಏನ್ ಮಾಡ್ತಾರೆ, ನಾವು ಕೂಡ ಹಿಂದೂಗಳಲ್ಲ ಅನ್ನೋಂಥ ಒಂದು ಇದನ್ನ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದಷ್ಟು ಮಾನದಂಡಗಳನ್ನ ಇಟ್ಕೋತಾರೆ. ಅಂದ್ರೆ ಜನಿವಾರ ಧರಿಸದೇ ಇರುವಂತವ್ರು, ಅಥವಾ ಬ್ರಾಹ್ಮಣ್ಯವನ್ನು ವಿರೋಧಿಸುವಂತವ್ರು, ಅಥವಾ ಮೇಲ್ಜಾತಿಯವರು ಶೋಷಣೆಯನ್ನು ವಿರೋಧಿಸುವಂತವ್ರು, ಮತ್ತೆ ಈ ತರ ಒಂದಷ್ಟು 10 ಒಂದು ಮಾನದಂಡಗಳನ್ನ ಇಟ್ಕೊಂಡು ನಾವು ಹಿಂದೂಗಳಲ್ಲ ಅನ್ನುವಂಥದ್ದನ್ನ ಅವರು ಜನರಿಗೆ ಹೇಳ್ತಾ ಹೋಗ್ತಾರೆ, ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಚಳುವಳಿ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅದು ಏನೇ ಆದ್ರೂ ಒಂದು ಚಳುವಳಿ ಸ್ಟಾರ್ಟ್ ಆಯ್ತು ಅಂದ್ರೆ, ಯಾವ್ಯಾವ ಚಳುವಳಿ ನಾವು ಮೇಜರ್ ಆಗಿ ಹೇಳ್ಬೋದು ಅಂತ ಅಂದ್ರೆ, ಮಹಾಡ್ ಸತ್ಯಾಗ್ರಹ ಇರ್ಬೋದು,
ಚೌದಾರ್ ಕೆರೆ ಮುಟ್ಟುವಂಥ ಚಳವಳಿ, ಅಥವಾ ಕಾಲಾರಾಮ್ ದೇವಸ್ಥಾನವನ್ನು ಪ್ರವೇಶ ಮಾಡುವಂಥ ಚಳವಳಿ ಇರ್ಬೋದು, ಮನುಸ್ಮೃತಿಯನ್ನು ದಹನ ಮಾಡುವಂಥ ಚಳವಳಿ ಇರ್ಬೋದು. ಸೊ ಈ ಒಂದು ಚಳವಳಿಗಳು ಈ ಭಾರತದಲ್ಲಿ ಸ್ವಲ್ಪ ಗಲಭೆ ಅಂತ ಅನ್ನಿಸ್ತಾ ಇರುತ್ತೆ. ಈ ಬ್ರಿಟಿಷರಿಗೆ ಏನು ಆಡಳಿತ ಮಾಡೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಈ ತರ. ಯಾಕಂದ್ರೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಈ ಏನು ಮನುವಾದಿಗಳು ಒಂಥರ ಮಾಡ್ತಾ ಇರ್ತಾರೆ, ಡಿಪ್ರೆಸ್ ಕ್ಲಾಸ್ ಈ ತರ ಮಾಡ್ತಾ ಈ ಚಳವಳಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆವಾಗ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ, ನೋಡ್ರಪ್ಪ ಅದು ಏನು ಈ ತೊಂದರೆ ಆಗ್ತಾ ಇದೆ ಇಂಡಿಯಾದಲ್ಲಿ, ಏನೋ ಗಲಭೆಗಳು ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸರ್ ಸೈಮನ್, ಅಲೆಕ್ಸಾಂಡರ್ ಸೈಮನ್ ಅನ್ನುವಂಥವ್ರನ್ನ ಇಂಡಿಯಾಕ್ಕೆ ಕಳಿಸ್ತಾರೆ. ಒಂದು ಕಮಿಷನ್ ಅಂದ್ರೆ ಒಂದು ನಿಯೋಗವನ್ನ, ಸೈಮನ್ ಆಯೋಗವನ್ನ ಇಂಡಿಯಾಕ್ಕೆ ಕಳಿಸ್ತಾರೆ. ಇಂಡಿಯಾಕ್ಕೆ ಕಳಿಸಿದಾಗ ಸೈಮನ್ ಆಯೋಗನ ಇಂಡಿಯಾಕ್ಕೆ ಏನಕ್ಕೆ ಕಳಿಸ್ತಾರೆ ಅಂತಂದ್ರೆ, ನೋಡಿ ಅವ್ರು ಏನು ಸಮಸ್ಯೆ ಅದೇನು ಅಂತ. ಸೊ ಸೈಮನ್ ಆಯೋಗ ಇಂಡಿಯಾಕ್ಕೆ ಬಂತು ಅಂತ ಅಂದ್ರೆ ಬಾಬಾ ಸಾಹೇಬ್ರು ಇವ್ರ ಹತ್ರ ಮಾತಾಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರು 1918 ಯಾವಾಗ ಸೌತ್ ಬರೋ ಆಯೋಗ ಇಂಡಿಯಾಕ್ಕೆ ಬಂದಿರುತ್ತೆ, ಆವಾಗಲೇ ಒಂದು ರಿಟರ್ನ್ ಮೆಮೊರಾಂಡಮ್ ಕೊಟ್ಬಿಟ್ಟಿರ್ತಾರೆ. ನೋಡ್ರಪ್ಪ, ನಾವು ಹಿಂದೂಗಳಲ್ಲ, ನಮಗೂ ಕೂಡ ನೀವು ಏನು ವಿಶೇಷ ಮತದಾನವನ್ನ ಕೊಡಿ, ಮತದಾನ ಹಕ್ಕನ್ನ ಕೊಡಿ, ಹೇಗೆ ಹಿಂದೂಗಳಲ್ಲದವರಿಗೆ, ಮುಸಲ್ಮಾನರಿಗೆ, ಸಿಖ್ಖರಿಗೆ ಕೊಟ್ಟಿದ್ದಾರೆ, ಕ್ರೈಸ್ತರಿಗೆ, ಆ ಥರ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಒಂದು ರಿಟರ್ನ್ ಮೆಮೊರಾಂಡಮ್ನ ಕೊಟ್ಟಿರ್ತಾರೆ. ಸೊ ಸೈಮನ್ ಕಮಿಷನ್ ಬಂದ್ಬಿಡ್ತು ಅಂತಂದ್ರೆ ಇನ್ನೂ ಕೂಡ ಅವರು ಹೇಳ್ಬಿಟ್ಟು ನಾವು ತಗೊಂಡ್ಬಿಡ್ತಾರೆ ಅಂತ ಹೇಳಿ ಈ ನಮ್ಮ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಮತ್ತೆ ಅವರ ಒಂದು ಟೀಮ್ ಏನಿರುತ್ತೆ, ಸೈಮನ್ ಕಮಿಷನ್, ಹೌದು, ಗೋ ಬ್ಯಾಕ್ ಸೈಮನ್ ಅಂತ ಒಂದು ಚಳವಳಿಯನ್ನ, ಆಪೋಸಿಟ್ ಚಳವಳಿಯನ್ನ, ನಾನ್ ಕೋಪರೇಷನ್ ಮೂವ್ಮೆಂಟ್ ಅಥವಾ ಅಸಹಕಾರ ಚಳವಳಿಯನ್ನ ಶುರು ಮಾಡ್ತಾರೆ. ಶುರು ಮಾಡಿದಾಗ ಏನಾಗುತ್ತೆ, ಸೈಮನ್ ಕಮಿಷನ್ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲದೆ ಇವರು ಗೋ ಬ್ಯಾಕ್ ಸೈಮನ್ ಅಂತ ಜಾಸ್ತಿ ಆಗುತ್ತೆ, ಅವ್ರು ವಾಪಸ್ ಬ್ರಿಟನ್ಗೆ ಹೋಗ್ತಾರೆ. ನೋಡಿ ಬಾಬಾ ಸಾಹೇಬ್ ನೋಡಿದ್ರೆ ಈ ತರ ಹೇಳ್ತಾ ಇದ್ದಾರೆ, ಅಂಬೇಡ್ಕರ್ ನೋಡಿದ್ರೆ ಈ ತರ ಹೇಳ್ತಾ ಇದ್ದಾರೆ, ಬಟ್ ಗಾಂಧಿ ನೋಡಿದ್ರೆ ಈ ತರ ಹೇಳ್ತಾ ಇದ್ದಾರೆ, ಏನ್ ಮಾಡೋದು ಗೊತ್ತಾಗಲ್ಲ ಅಂತ ಅಂದಾಗ, ಸರಿ ಅದೇನ್ ಕರೆಸ್ರಪ್ಪ ಏನು ಬ್ರಿಟನ್ನಿಗೆ ಕರೆಸಿ ನಾವು ಮಾತಾಡೋಣ, ಒಂದು ಚರ್ಚೆ ಎಲ್ಲಾರು ಕೂರಿಸಿ ಚರ್ಚೆ ಮಾಡೋಣ ಅಂತ ಬ್ರಿಟನ್ನಿನ ರಾಣಿ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಆಗಿರ್ಬೋದು, ಅವರು ಇವ್ರನ್ನ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಕರೆಸ್ತಾರೆ. ಆ ಒಂದು ಪ್ರಥಮ ದುಂಡು ಮೇಜಿನ ಸಭೆ ಯಾವಾಗ ನಡೆಯುತ್ತೆ ಅಂದ್ರೆ 1930. ಈ ಪ್ರಥಮ ದುಂಡು ಮೇಜಿನ ಸಭೆಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಾನ್ ಯಾಕೆ ಹೋಗ್ಲಿ ಅಂತ ಮೋಹನ್ ದಾಸ್ ಕರಮಚಂದ್ರ ಏನೋ ಒಂದು ಪ್ರತಿಷ್ಠೆ ಅವ್ರಿಗೆ, ನಾನು ಹೋದ್ರೆ ಭಾರತದ ರಾಷ್ಟ್ರಪಿತ ಆಗುವಂತ ಯೋಗ್ಯತೆ ಇದೆ ನನಗೆ ಅನ್ನೋದು, ನಾನು ಹೇಳಿದಾಗ ಇಂಡಿಯಾ ನಡೆಯುತ್ತೆ, ಇಂಡಿಯಾದ ಜನಗಳು ಕೇಳ್ತಾರೆ ಅನ್ನೋ ಒಂದು ಉದ್ದಟತನ ಅಂತ ನಾವೇನು ಹೇಳ್ತೀವಿ. ಅದರಿಂದ ನಾನು ಹೋದ್ರೆ ಅಂಬೇಡ್ಕರ್ ವಾದಗಳು ಬಿದ್ದೋಗ್ತವೆ ಅನ್ನೋ ಕಾರಣಕ್ಕೆ ಅವರು ಹೋಗೋದಿಲ್ಲ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ. ಅದು ಒಂದು ರೀತಿಯಲ್ಲಿ ವರ ಅಂತ ನಾನು ಹೇಳಿದೆ, ಬಾಬಾ ಸಾಹೇಬ್ರಿಗೆ ಒಂದು ರೀತಿಯಲ್ಲಿ ವರ ಅಂತ ನಾನು ಪರ್ಸನಲಿ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ಈ ಗಾಂಧಿ ಏನಾದರೂ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ಬಿಟ್ಟಿದ್ರೆ, ನಿಮಗೆ ಗೊತ್ತು ಗಾಂಧಿ ಮೊಂಡವಾದಕ್ಕೆ ಫೇಮಸ್. ಇಲ್ಲಿ ಎಷ್ಟು ಜನ ಗಾಂಧಿವಾದಿಗಳಿದಾರೋ ಗೊತ್ತಿಲ್ಲ, ಗಾಂಧಿ ಅನುಯಾಯಿಗಳಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ಇರುವಂತ ಸತ್ಯವನ್ನು ನಾನು ಬಿಚ್ಚಿಡುವಂತ ಕೆಲಸ ನಾನು ಮಾಡ್ತೇನೆ. ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅವರು ಮೊಂಡವಾದ ಮಾಡೋದ್ರಲ್ಲಿ ಫೇಮಸ್ ಅವರು. ಸೊ ಹಾಗಾಗಿ ಬಾಬಾ ಸಾಹೇಬ್ರಲ್ಲಿ ಹೋಗಿದ್ರೆ ಬಾಬಾ ಸಾಹೇಬ್ರ ಒಂದು ವಾದಗಳಿಗೆ ಅಥವಾ ಡಿಮ್ಯಾಂಡ್ಸ್ ಏನಿರುತ್ತೆ ಅದಕ್ಕೆ ಒಪ್ತಾ ಇರಲಿಲ್ಲ ಅಂತ, ಒಪ್ಪೋದಕ್ಕೆ ಗಲಭೆ ಸೃಷ್ಟಿ ಮಾಡ್ತಾ ಇದ್ರು. ಅದಕ್ಕೆ ಈ ಗಾಂಧಿ ಇಲ್ಲದೆ ಇರೋ ಕಾರಣ ಅಂತ ಒಳ್ಳೇದಾಯ್ತು ಬಾಬಾ ಸಾಹೇಬ್. ಸೊ ಬಾಬಾ ಸಾಹೇಬರು ಈಸಿಯಾಗಿ ನಿಧಾನಕ್ಕೆ ಕೂಲಂಕುಷವಾಗಿ ಬಿಡಿಸಿ ಆ ಡಿಮ್ಯಾಂಡ್ಸ್ ಅನ್ನ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮೇಲೆ ಇಡ್ತಾರೆ. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಆಗಿನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್. ಏನು ಅವರ ಡಿಮ್ಯಾಂಡ್ಸ್ ಅಂದ್ರೆ 5 ಡಿಮ್ಯಾಂಡ್ಸ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮುಂದೆ ಹೇಳ್ತಾರೆ. ಆ 5 ಡಿಮ್ಯಾಂಡ್ಸ್ ಯಾವ್ದು ಅಂತಂದ್ರೆ, ಯಾರ್ಯಾರಿಗೆ 21 ವರ್ಷ ಆಗಿರುತ್ತೋ ಭಾರತದಲ್ಲಿ ಅವರೆಲ್ಲರಿಗೂ ಕೂಡ ವೋಟಿಂಗ್ ಹಕ್ಕನ್ನ ಕೊಡಿ, ವೋಟ್ ಮಾಡುವಂತ ಹಕ್ಕನ್ನ ಕೊಡಿ ಅಂತ ಬಾಬಾ ಸಾಹೇಬರು ಕೇಳಿದ್ರು. ನೋಡಿ, ಬಾಬಾ ಸಾಹೇಬರು ಕೂಡ ಅವತ್ತಿನ ಕೋರೆಗಾಂವ್ ವಿಜಯೋತ್ಸವದಲ್ಲಿ ಹೇಗೆ ನಮ್ಮ ಮಹರ್ ಸೈನಿಕರು ಎಲ್ಲರಿಗೋಸ್ಕರ ಕೇಳ್ತಾರೆ, ಹಾಗೆ ಬಾಬಾ ಸಾಹೇಬರು ಇಲ್ಲೂ ಕೂಡ ಕೇಳ್ತಾರೆ. ಏನಂತ ಅಂದ್ರೆ, ಎಲ್ಲರಿಗೂ ಕೂಡ ಯಾರಿಗೆ 21 ವರ್ಷ ತುಂಬಿತು ಅವರೆಲ್ಲರಿಗೂ ಕೂಡ ವೋಟಿನ ಹಕ್ಕು ಕೊಡಿ. ನೀವೇನು ಬರೀ ವೋಟಿನ ಹಕ್ಕು ಕೇಳಿದ್ರೆ ಏನ್ ಪ್ರಯೋಜನ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿಗೂ ಕೂಡ ವೋಟಿನ ಮಹತ್ವ ನಮ್ಮ ಎಷ್ಟೋ ಜನ ಯುವಕರಿಗಾಗಿರ್ಬೋದು, ಈಗಿನ ಪೀಳಿಗೆಗಾಗಿರ್ಬೋದು, ಅಥವಾ ಎಷ್ಟೋ ಜನಕ್ಕೆ ಭಾರತೀಯರಿಗೆ ವೋಟಿನ ಮಹತ್ವ ಗೊತ್ತಿಲ್ಲ. ಅದೇನೋ ಹೋಗ್ಬಿಟ್ಟು ಒಂದು ಬಟನ್ ಒತ್ತು ಬರೋದು ಅಷ್ಟೇ, ಯಾರೋ ಒಬ್ಬನ ಹೆಸರು ಬರೆಯೋದು ಅಷ್ಟೇ ಅಂತ ಅನ್ಕೊಳ್ಳೋದು. ಆದ್ರೆ ವೋಟಿನ ಹಕ್ಕು ಏನಿದೆ ಅದು ಒಬ್ಬ ಚಪ್ಪಲಿ ಒಲೆಯವನನ್ನು ಕೂಡ ಅಥವಾ ಒಂದು ಕೆಳದರ್ಜೆಯ ವ್ಯಕ್ತಿಯನ್ನು ಕೂಡ ರಾಜನಾಗಿ ಮಾಡುತ್ತೆ ವೋಟ್. ಸೊ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ತಾರೆ. ಪ್ರಥಮವಾಗಿ ಅದನ್ನ ಕೇಳ್ತಾರೆ. ನಂತರ ಸಪರೇಟ್ ಎಲೆಕ್ಟರೇಟ್ ಫೆಸಿಲಿಟಿನ ಕೇಳ್ತಾರೆ. ಅಂದ್ರೆ ನಮಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಡಿ. ಅಂದ್ರೆ ಅಸ್ಪೃಶ್ಯರು ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಅವರ ನಾಯಕರನ್ನ ಅವರೊಬ್ಬರೇ ಆಯಿಸ್ಕೋಬೇಕು, ಅವ್ರ ನಾಯಕರನ್ನ ಅವರೇ ಆಯ್ಕೆ ಮಾಡ್ಕೊಳ್ಳುವಂಥದ್ದನ್ನ ಸಪರೇಟ್ ಎಲೆಕ್ಟರೇಟ್ಸ್ ನ ಕೊಡಿ ಅಂತ ಕೇಳ್ತಾರೆ. ನಂತರ ಇನ್ನೊಂದಂದ್ರೆ ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ಅಪ್ ಟು ದ ಏಜ್ ಆಫ್ 14 ಅಂತ ಹೇಳ್ತಾರೆ.
ಅಂದ್ರೆ ಇವತ್ತೇನು ಸರ್ವ ಶಿಕ್ಷಣ ಅಭಿಯಾನ ಅದು ಇದು ನಾವೇನು ನೋಡ್ತಾ ಇದ್ವಿ ಆದ್ರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ರಲ್ಲೇ ಕೇಳ್ತಾರೆ. ಉಚಿತ ಮತ್ತು ಕಡ್ಡಾಯ ಕಡ್ಡಾಯ ಶಿಕ್ಷಣ 14ನೇ ವಯಸ್ಸಿನವರೆಗೂ, ಒಂದು ಮಗುವಿಗೆ 14ನೇ ವಯಸ್ಸಿನವರೆಗೂ ಕೂಡ ನೀವು ಉಚಿತವಾಗಿ ಮತ್ತೆ ಕಡ್ಡಾಯವಾಗಿ ಶಿಕ್ಷಣವನ್ನ ಇಂಗ್ಲಿಷ್ ಎಜುಕೇಶನ್ ಕೊಡಿ ಅಂತ ಕೇಳ್ತಾರೆ. ನಂತರ ಉದ್ಯೋಗದಲ್ಲಿ ಪ್ರಾತಿನಿಧ್ಯ, ನಾನು ಉದ್ಯೋಗದಲ್ಲಿ ಮೀಸಲಾತಿ ಅಂತ ಹೇಳ್ತಾ ಇಲ್ಲ, ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ಯಾರು ಶೋಷಿತರಿದ್ದಾರೋ ಅವರಿಗೆ ಫಸ್ಟ್ ಉದ್ಯೋಗದಲ್ಲಿ ಒಂದು ಉದ್ಯೋಗ ಮಾಡಲಿಕ್ಕೆ ಒಂದು ಕೆಲಸವನ್ನ ಕೊಡಿ ಅಂತ ಕೇಳ್ತಾರೆ. ಸೊ ನಂತರ ಅಸ್ಪೃಶ್ಯತೆ ನಿಷೇಧ ಆಗ್ಬೇಕು, ಅಸ್ಪೃಶ್ಯತೆ ಮುಟ್ಬಾರ್ದು, ಇರಬಾರ್ದು, ಭಾರತದಲ್ಲಿ ಅಸ್ಪೃಶ್ಯತೆ ಇರಬಾರ್ದು. ಆ ಅನ್ಟಚಬಿಲಿಟಿ ಏನಿದೆ ಅದು ಅಬಾಲಿಷ್ ಆಗಬೇಕು ಅಂತ ಬಾಬಾ ಸಾಹೇಬರು ಈ ಒಂದು 5 ಡಿಮಾಂಡ್ಸ್ ನ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇರ್ತಾರೆ. ಸೊ ಅವಾಗ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಏನ್ ಹೇಳ್ತಾರೆ ಅಂತಂದ್ರೆ, ಹೌದು ಇದು ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನೀವು ಕೇಳ್ತಾ ಇರೋದು 100% ಸತ್ಯ ಇದೆ. ಇದರಿಂದ ಯಾಕೆ ಅಂತಂದ್ರೆ ಮಾನವೀಯ ನೆಲೆಗಟ್ಟಿನಲ್ಲಿ ಅವ್ರು ಕೇಳಿರ್ತಾರೆ ನೋಡಿ, ಎಲ್ಲರೂ ಒಂದೇ ಅಂತ ಹೇಳಿ ಈ ಒಂದು 5 ಡಿಮಾಂಡ್ಸ್ ಅಲ್ಲೇ ನಾವು ನೋಡ್ಕೋಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ದೊಡ್ಡ ಮಾನವತಾವಾದಿ, ಸಮತಾವಾದಿ ಅಂತ ಹೇಳ್ಬೋದು ನಾವು. ಹೌದು. ಸೊ ಈ ಒಂದು ಇದನ್ನು ಕೇಳಿದಾಗ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಯಾವುದೇ ರೀತಿಯಾದಂತ ಕಂಡೀಷನ್ಸ್ ಆಗ್ತದೆ, ಬೇಷರತ್ತಾಗಿ ಅದನ್ನ ಒಪ್ಕೋತಾರೆ. ಹೌದು ಆಯ್ತು, ಓಕೆ ಡನ್ ಅಂತ. ಆದರೆ ಗಾಂಧಿ ಇಲ್ಲಿ ಬಂದಿಲ್ಲ, ಮಿಸ್ಟರ್ ಗಾಂಧಿ ಇಲ್ಲಿ ಇಲ್ಲದೆ ಇರೋ ಕಾರಣ, ಭಾರತದಲ್ಲಿ ಗಾಂಧಿಯ ಮಾತನ್ನ ಎಲ್ಲರೂ ಕೇಳೋ ಕಾರಣದಿಂದ ಗಾಂಧಿ ಅವರು ಬರಲಿ ಈ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅವ್ರು ಬರಲಿ ಅನ್ನೋವಂಥದ್ದು ಹೇಳಿದಾಗ ಸರಿ ಆಯ್ತು ಅಂತ ಬಾಬಾ ಸಾಹೇಬ್ ಒಪ್ಕೋತಾರೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಗೊತ್ತು ನಾನು ಕೇಳ್ತಾ ಇರೋದು ಸತ್ಯ ಇದೆ, ಸೊ ಯಾರ ಮುಂದೆ ಆದ್ರೂ ಬೇಕಾದ್ರೂ ಹೇಳ್ಬೋದು, ಸತ್ಯವನ್ನು ಎಲ್ಲಿ ಬೇಕಾದ್ರೂ ಹೇಳ್ಬೋದು ಅಂತ ಅನ್ಕೊಂಡು ಅವ್ರು ಓಕೆ ಅಂತಾರೆ. ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ 1931ರಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ಕರೀತಾರೆ. ಸೊ ಆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕರೆದಾಗ ಈ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಹೇಗೆ ಬಾಬಾ ಸಾಹೇಬರು ಡಿಮಾಂಡ್ಸ್ ಅನ್ನ ಈ ಬ್ರಿಟಿಷ್ ಅಧಿಕಾರಿಗಳು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ ಅಂತ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಗೊತ್ತಾಗ್ತಿದ್ದ ಹಾಗೇನೆ ಅವ್ರೇನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಓಡ್ ಹೋಗ್ತಾರೆ. ಅಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಿಂತ 1 ವಾರ ಮುಂಚೆನೆ ಅಲ್ಲಿಗೆ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಗಮನಿಸ್ಬೇಕು, ಕೆಲವೊಂದು ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ಧರ್ಮೀಯರದ್ದು ಬೇರೆ ಬೇರೆ ಬೇಡಿಕೆಗಳು ಶುರುವಾಗಿರುತ್ತೆ. ಸೊ ಈ ಬೇಡಿಕೆಗಳನ್ನ ಈಡೇರಿಸ್ಕೊಡ್ತೀನಿ ನಿಮಗೆ, ನಾನು ನಿಮಗೆ ಬೆಂಬಲ ಕೊಡ್ತೀನಿ, ಇಡೀ ಭಾರತದ ಬೆಂಬಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಸಲ್ಮಾನ್ ನಾಯಕರ ಹತ್ರ ಕುರಾನ್ ಹಿಡ್ಕೊಂಡು ಹೋಗುವಂಥದ್ದು, ಕ್ರೈಸ್ತ ನಾಯಕರ ಹತ್ರ ಬೈಬಲ್ ಹಿಡ್ಕೊಂಡು ಹೋಗುವಂಥದ್ದು, ಅಥವಾ ಸಿಖ್ ನಾಯಕರ ಹತ್ರ ಆ ಗುರು ಗ್ರಂಥ ಸಾಹೇಬ್ನ ಹಿಡ್ಕೊಂಡು ಹೋಗುವಂಥದ್ದು, ಈ ತರದವನ್ನ ಮಾಡ್ಕೊಂಡು ಅವರು ಆಮಿಷವನ್ನ ಓಡಿಸ್ತಾರೆ. ಯಾಕೆ ಅಂತ ಅಂದ್ರೆ ಈ ಇಷ್ಟೂ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಂಬಲ ಕೊಟ್ಟಿರ್ತಾರೆ. ಹೌದು ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿರೋದ್ರಿಂದ ನಾವು ಅದಕ್ಕೆ ಒಪ್ಕೋತೀವಿ ಅಂತ ಬೆಂಬಲವನ್ನ ಕೊಟ್ಟಿರ್ತಾರೆ. ಸೊ ಅವಾಗ ಅದನ್ನ ನೋಡಿ ಇವತ್ತು ನಾವು ಈ ಎಲ್ಲಾ ಧರ್ಮೀಯರನ್ನ ತುಂಬಾ ಪ್ರೀತಿಯಿಂದ ಕಾಣಬೇಕು. ಯಾಕೆ ಅಂತಂದ್ರೆ ಅವತ್ತೇನಾದ್ರೂ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರ ಆಮಿಷಕ್ಕೆ ಅವರು ಒಳಗಾಗಿತ್ತು, ಬೆಂಬಲವನ್ನ ಇವ್ರ ಕಡೆ ಕೊಟ್ಟಿದ್ದಿದ್ರೆ ಬಾಬಾ ಸಾಹೇಬರ ಆ ಒಂದು ಡಿಮಾಂಡ್ಸ್ ಫೇಲ್ ಆಗ್ತಾ ಇತ್ತು. ಆದ್ರೆ ಅಷ್ಟೂ ಧರ್ಮೀಯರು, ನಮ್ಮ ಅಣ್ಣ ತಮ್ಮಂದಿರು, ಈ ದೇಶದ ಮೂಲ ನಿವಾಸಿಗಳು ಆ ಒಂದು ಡಿಮಾಂಡ್ಸ್ ಅಂದ್ರೆ ಅವರ ಕೊಟ್ಟಿದ್ದಂತ ಬೆಂಬಲವನ್ನ ಅವ್ರಿಗೆ ಇಟ್ಕೊ, ನಿಮ್ಮ ಯಾವುದೇ ಕಾರಣಕ್ಕೂ ನಾವು ಬೆಂಬಲವನ್ನ ತೆಗಿಯೋಲ್ಲ, ಬಾಬಾ ಸಾಹೇಬ್ರಿಗೆ ಕೊಡ್ತೀವಿ ಅಂತ ಅವರು ಹೇಳ್ತಾರೆ. ಸೊ ಇದಾದ ನಂತರ ಏನಾಗುತ್ತೆ, ಏನು ಮಾಡಲ್ಲ, ಸಪ್ಪೆ ಮೂರೆ ಹಾಕೊಂಡು ಮತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮಿಸ್ಟರ್ ಗಾಂಧಿ ಅವರು ಬರ್ತಾರೆ. ಬಂದಿದ ನಂತರ ವಾದ ವಿವಾದಗಳು ಶುರುವಾಗುತ್ತೆ. ಎಷ್ಟು ಹೇಳಿದ್ರು ಬಾಬಾ ಸಾಹೇಬರು ಬಿಡೋಂಗಿಲ್ಲ, ಇವ್ರು ತಗ್ಗೋಂಗಿಲ್ಲ. ಬಾಬಾ ಸಾಹೇಬ್ ಇಲ್ಲ, ನನಗೆ ನನ್ನ ಸ್ಟ್ಯಾಂಡ್ ಇದು, ನಾನು ಇನ್ನ ತೆಗಿಯೋಲ್ಲ, ಇದು ಹಿಂದೆ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಗಾಂಧಿ ಒಂದು ವಾದವನ್ನ ಮಾಡ್ತಾರೆ, ಓದೋಕ್ ಬರ್ದೇ ಇರೋರಿಗೆ, ಒಂದು ಒಳ್ಳೆ ಮನೆ ಇಲ್ದಿರೋರಿಗೆ, ಜೀತ ಮಾಡ್ಕೊಂಡು ಬದುಕುವಂತವ್ರಿಗೆ ಓಟಿನ ಹಕ್ಕು ಕೊಡೋರು, ಏನ್ ಸಿಲ್ಲಿ ಪಾಯಿಂಟ್ಸ್ ನೀವು ಆಗ್ತಾ ಇದ್ದೀರಾ, ಸರಿನಾ ಇದು ಅಂತ ಹೇಳ್ತಾರೆ. ಬೇಡ, ನಿಮ್ಮನ್ನ ನಾವು ಆಳ್ತೀವಿ, ತಲೆ ಕೆಡಿಸ್ಕೊಬಿಡಿ, ನಿಮ್ಮನ್ನ ನಾವು ಆಳೋವಂತ ಜವಾಬ್ದಾರಿ ನಮಗೆ ಬಿಟ್ಬಿಡಿ, ನಮ್ಮನ್ನ ಗೆಲ್ಸಿ ನಾಯಕರಾಗಿ ಮಾಡಿ ನಾವು ಮಾಡ್ತೀವಿ, ನಾವು ಏನು ಆಡಳಿತ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಏನಂತ ಬಾಬಾ ಸಾಹೇಬ್ರು ಹೇಳ್ತಾರೆ ಅಂತ ಅಂದ್ರೆ, ನೋಡಿ ಒಂದು ಚೀನಾದಲ್ಲಿ ಒಂದು ಗಾದೆ ಇದೆ, ಅಥವಾ ಚೀನಾದಲ್ಲಿ ಒಂದು ಕಥೆ, ಚೈನೀಸ್ ಕಥೆ ಇದೆ. ಏನಂತ ಅಂದ್ರೆ ಮೀನನ್ನ ಹಿಡಿದು ಕೊಡ್ಬೇಡ, ಮೀನನ್ನ ಹಿಡಿಯೋದನ್ನ ಕಲಿಸು ಅಂತ ಹೇಳಿ. ಯಾಕೆಂತಂದ್ರೆ ಮೀನ್ ಹಿಡ್ಕೊಡೋದು ನೀನ್ ಇರೋವರೆಗೂ ಹಿಡ್ಕೊಡ್ತೀಯ, ನೀನ್ ಸತ್ ಮೇಲೆ ಅವನು ವಸೂಲಿಂದ ಸಾಯ್ಬೇಕಾದ್ರೆ ಮೀನ್ ಹಿಡಿದು ಗೊತ್ತಿಲ್ಲ. ಸೊ ಆಗ ಮೀನ್ ಹಿಡಿಯೋದನ್ನ ಕಲಿಸು ಅಂತ ಹೇಳ್ತಾರೆ. ಸೊ ಅವಾಗ ಏನು ಎಷ್ಟಾದ್ರೂ ಬಾಬಾ ಸಾಹೇಬ್ರು ತಗ್ಗಂಗಿಲ್ಲ, ಇವ್ರು ಬಿಡೋಂಗಿಲ್ಲ ಅನ್ನೋ ತರ ಬಂದಾಗ ಗಾಂಧಿ ಒಂದು ಮಾತನ್ನ ಹೇಳ್ತಾರೆ, ದಯವಿಟ್ಟು ಈ ಪಾಯಿಂಟ್ ನ ನೋಟ್ ಮಾಡ್ಕೋಬೇಕು. ಗಾಂಧಿ ಹೇಳ್ತಾರೆ, ಈ ತರ ಸ್ವಾತಂತ್ರ್ಯ ಭಾರತಕ್ಕೆ ಸಿಗೋದಾದ್ರೆ ಸ್ವಾತಂತ್ರ್ಯ ಬೇಡವೇ ಬೇಡ, ಅಂತ ಸ್ವಾತಂತ್ರ್ಯ ನಮಗೆ ಬೇಡವೇ ಬೇಡ ಅಂತ ಗಾಂಧಿ ಅವರು ಹೇಳ್ತಾರೆ. ಇದನ್ನ ದಾಖಲೀಕರಣವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಡನ್ ಟು ಅನ್ಟಚಬಲ್ಸ್ ಅನ್ನೋ ಒಂದು ಬುಕ್ ನಲ್ಲಿ
ನಂತರ ಮಿಸ್ಟರ್ ಗಾಂಧಿ ಅಂಡ್ ಎಮಾನ್ಸಿಪೇಷನ್ ಆಫ್ ಅನ್ಟಚಬಲ್ಸ್ ಅನ್ನೋ ಪುಸ್ತಕದಲ್ಲಿ ಹಾಗೂ ಅವರ ಎಲ್ಲ 22 ಸಂಪುಟಗಳಲ್ಲಿ ಗಾಂಧಿ ಮಾಡಿದಂಥ ಮೋಸವನ್ನ, ನಯವಂಚಕತನವನ್ನ ಸವಿಸ್ತಾರವಾಗಿ ದಾಖಲಿಸಿದ್ದಾರೆ. ಸೊ ಇದು ಅಲ್ಲಿ ಏನಾಗುತ್ತೆ, ಈ ಒಂದು ಚರ್ಚೆ ಕಗ್ಗಂಟಾಗ್ಬಿಡುತ್ತೆ. ಸೊ ಕಗ್ಗಂಟಾದಾಗ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಹೇಳ್ತಾರೆ, ನೋಡಿ ಇದು ಎಷ್ಟಾದ್ರೂ ಈ ಒಂದು ಚರ್ಚೆ ನಿಲ್ಲೋದಿಲ್ಲ, ಸೊ ನೀವಿಬ್ಬರು ಒಪ್ಪುವಂತ ತೀರ್ಪನ್ನ ನಾನೇ ಕೊಡ್ತೀನಿ, ಸೊ ಅದಕ್ಕೆ ನೀವಿಬ್ರು ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬರು ಬ್ರಿಟಿಷ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇರುತ್ತೆ ಅವ್ರಿಗೆ, ಯಾಕಂದ್ರೆ ಬ್ರಿಟಿಷ್ ಅವ್ರು ಮೋಸ ಮಾಡೋಲ್ಲ, ಆಯ್ತು ಅಂತ ಒಪ್ಕೊಳ್ತಾರೆ. ಸೊ ಅದಾದ ನಂತರ ಈಗ ಈ ಒಂದು ಬಿಳಿ ಪೇಪರ್ಗೆ ಸೈನ್ ಹಾಕಿ ಅಂತ ಕೊಡ್ತಾರೆ, ಖಾಲಿ ಪೇಪರ್. ಗಾಂಧಿ ಪಟ್ ಅಂತ ಕಿತ್ಕೊಂಡ್ಬಿಟ್ಟು ಅದಕ್ಕೆ ಸೈನ್ ಹಾಕ್ಕೊಡ್ತಾರೆ. ಬಾಬಾ ಸಾಹೇಬ್ರ ಕಡೆ ಬಂದಾಗ ನಾನ್ ಗಾಂಧಿ ಅಲ್ಲ. ನೋಡಿ, ಇಬ್ರು ಕೂಡ ಲಾ ಸ್ಟೂಡೆಂಟ್ಸ್, ಇಬ್ರು ಲಾ ಓದಿದ್ದಾರೆ. ಬಾಬಾ ಸಾಹೇಬರ ವಿದ್ವತ್ತನ್ನ ನೋಡಿ, ಗಾಂಧಿಯ ವಿದ್ವತ್ತನ್ನ. ಗಾಂಧಿಗೆ ಏನಂತ ಅಂದ್ರೆ ನಾವು ನಮ್ಮ ಪರವಾಗಿ ಬರುತ್ತೆ ಅಂತ ಸೈನ್ ಹಾಕ್ಬಿಡ್ತಾರೆ. ಆದ್ರೆ ಅದಾಗೋದೇ ಬೇರೆ. ನೆಕ್ಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನ್ ಹಾಕೋದಿಲ್ಲ. ನಂತರ ಏನಾಗುತ್ತೆ ಅಂತ ಅಂದ್ರೆ 17 ಆಗಸ್ಟ್ 1932 ನಿಮಗೆ ಗೊತ್ತಿರ್ಬೋದು, ಕೋಮುವಾರ ತೀರ್ಪನ್ನ ಕೊಡ್ತಾರೆ. ಅಂದ್ರೆ ಏನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವ್ರು ಹೇಳಿರ್ತಾರೆ, ನಿಮ್ಮ ಒಂದು ಈ ಚರ್ಚೆ ಕಗ್ಗಂಟಾಗಿರೋದ್ರಿಂದ ನಾನೇ ನಿಮಗೆ ಇಷ್ಟ ಆಗುವಂತ ತೀರ್ಪನ್ನು ನಾನು ಕೊಡ್ತೀನಿ ಅಂತ ಹೇಳಿ ಈ ಒಂದು ಕೋಮುವಾದ ತೀರ್ಪನ್ನ ಕೊಡ್ತಾರೆ, ಕಮ್ಯುನಲ್ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ಕಮ್ಯುನಲ್ ಅವಾರ್ಡ್ ಅಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಡುವಲ್ ವೋಟಿಂಗ್ ಪವರ್ ಇರುತ್ತೆ. ಏನ್ ಡುವಲ್ ವೋಟಿಂಗ್ ಪವರ್ ಅಂತ ಅಂದ್ರೆ 78 ವಿಶೇಷ ಚುನಾವಣೆ, ಸ್ಪೆಷಲ್ ಎಲೆಕ್ಟರೇಟ್ಸ್ ನ ಕೊಡ್ತಾರೆ. ಅಂದ್ರೆ ಸ್ಪೆಷಲ್ ಕಾನ್ಸ್ಟಿಟ್ಯೂನ್ಸೀಸ್ ಅಂತ ಹೇಳ್ಬೋದು. ಆ ಕಾನ್ಸ್ಟಿಟ್ಯೂನ್ಸಿ ಹೆಂಗಿರುತ್ತೆ ಅಂತ ಅಂದ್ರೆ 78 ಕ್ಷೇತ್ರಗಳು ಏನಿದೆಯಲ್ಲ ಅಲ್ಲಿ ಅಲ್ಲಿಯ ಜನಕ್ಕೆ ಅಥವಾ ಅಲ್ಲಿಯ ಅಸ್ಪೃಶ್ಯರಿಗೆ ಅಥವಾ ಅಲ್ಲಿಯ ಡಿಪ್ರೆಸ್ಡ್ ಕ್ಲಾಸ್ ಅವ್ರಿಗೆ ಏನಿರುತ್ತೆ ಅಂತ ಅಂದ್ರೆ 2 ಓಟ್ ಹಾಕುವಂತ ಹಕ್ಕಿರುತ್ತೆ. ಅಸ್ಪೃಶ್ಯರಿಗೆ 2 ಓಟ್ ಹಾಕುವಂತ ಹಕ್ಕಿರುತ್ತೆ. ಅಂದ್ರೆ ಏನು ಅಂತ ಅಂದ್ರೆ 1 ಓಟಿನಿಂದ ಅವರದ್ದೇ ಆದ ಒಬ್ಬ ನಾಯಕನನ್ನ, ಅವರದ್ದೇ ಆದ ಒಬ್ಬ ಪ್ರತಿನಿಧಿಯನ್ನು ಗೆಲ್ಲಿಸ್ಕೊಳ್ಳುವಂಥದ್ದು, ಇನ್ನೊಂದು ಓಟಿನಿಂದ ಮೇಲ್ಜಾತಿಯವರಾಗಿರ್ಬೋದು, ಜನರಲ್ ಕ್ಯಾಟಗರಿಯವರಾಗಿರ್ಬೋದು ಗೆಲ್ಲಿಸುವಂಥದ್ದು. ಸೊ ಆ 78 ಕ್ಷೇತ್ರಗಳಲ್ಲಿ 2 ಪ್ರತಿನಿಧಿಗಳು ಇರ್ತಾರೆ ಅನ್ನೋದು ಆಯ್ತು. ಸೊ ಇದರಿಂದ ಬಾಬಾ ಸಾಹೇಬ್ರಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತ ಅಂದ್ರೆ ಬಾಬಾ ಸಾಹೇಬ್ರು ನಾನು 1 ಹಣ್ಣನ್ನ ಕೇಳಿದೆ, ಇವ್ರು ನಮ್ಗೆ 2 ಹಣ್ಣು ಕೊಟ್ಬಿಟ್ರಲ್ಲ, 2 ತುಂಬಾ ಚೆನ್ನಾಗಿರೋ ಹಣ್ಣುಗಳು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ರು ತುಂಬಾ ಖುಷಿ ಪಡ್ತಾರೆ. ಆದರೆ ಇಲ್ಲಿ ನಮ್ಮ ಗಾಂಧಿಯವರ ಒಂದು ಕುತಂತ್ರವನ್ನ ಅಥವಾ ನಯವಂಚಕತನವನ್ನ, ಅಸಹಿಷ್ಣುತೆಯನ್ನ ನಾವು ನೋಡ್ಬೇಕಾಗುತ್ತೆ. ಎಲ್ಲಿ ಕೆಳಜಾತಿಯವರು ಮೇಲ್ ಬಂದ್ಬಿಡ್ತಾರೋ ಅನ್ನೋ ಒಂದು ಇದಕ್ಕೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ಗೆ ಲೆಟರ್ನ ಬರ್ತಾರೆ, ನೀವು ಕೊಟ್ಟಂತ ಕಮ್ಯುನಲ್ ಅವಾರ್ಡ್ ಏನಿದೆ ಅದನ್ನ ವಾಪಸ್ ತಗೊಳ್ಳಿ, ಇದು ಸರಿ ಇಲ್ಲ, ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ, ಅಸ್ಪೃಶ್ಯರಿಗೆ ನೀವು ಏನು ಓಟ್ ಹಾಕೋ ಪವರ್ ಕೊಟ್ಬಿಟ್ಟು ರಾಜರಾಗ್ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು, ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಕೂತ್ಕೋತಾರೆ. ಸೊ ಅವಾಗ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಅದಕ್ಕೆ ಏನು ಉತ್ತರ ಕೊಡೋದಿಲ್ಲ, ಸುಮ್ಮನೆ ಇರ್ತಾರೆ. ಬ್ರಿಟಿಷ್ ಅವರು ಉತ್ತರ ಕೊಡೋದಿಲ್ಲ. ಅದರಲ್ಲಿ ಉತ್ತರ ಬರಲಿಲ್ವ ಅಂತ ಅಂದ್ಬಿಟ್ಟು ಅಸಹಕಾರ ಚಳುವಳಿನ ಅವ್ರು ಇನ್ನೇನು ಗಾಂಧಿಯವ್ರದ್ದು ಮಾತಾಡ್ತಾರೆ ಅಸಹಕಾರ ಕೊಡುವಂಥದ್ದು, ಆ ಚಳುವಳಿನ ಸ್ಟಾರ್ಟ್ ಮಾಡ್ತಾರೆ. ಈ ಅಸಹಕಾರ ಚಳುವಳಿ ಸ್ಟಾರ್ಟ್ ಮಾಡಿದ್ರಿಂದ ಏನಾಗುತ್ತೆ, ನೀವು ನೆನಪಿಸ್ಕೊಂಡು ನಾನು ಆಗ್ಲೇ ಹೇಳಿದ್ದೆ, ಗಾಂಧಿಯವರು ಒಂದು ಖಾಲಿ ಪೇಪರ್ಗೆ ಸೈನ್ ಹಾಕಿ ಬಂದಿರ್ತಾರೆ ಅಂತ. ಅಂದ್ರೆ ಅರ್ಥ ಏನು, ನೀವೇನ್ ಕೊಟ್ರೆ ನಾನು ಒಪ್ಕೋತೀನಿ ಅಂತ. ಸೊ ಒಪ್ಕೋತೀನಿ ಅಂತ ಸೈನ್ ಹಾಕ್ಬಿಟ್ಟು ಉಲ್ಟಾ ಹೊಡಿತಾರೆ. ಸೊ ಆ ಕಾರಣದಿಂದ ಅವ್ರನ್ನ ಯರವಾಡ ಜೈಲಿಗೆ ಹಾಕ್ತಾರೆ. ಸೊ ಒಂದ್ ನಿಮಿಷ. ಸೊ ಇಲ್ಲಿ ನಾವು ಗಾಂಧೀಜಿಯವರು ಯರವಾಡ ಜೈಲಿಗೆ ಹೋದಂಥದ್ದು ಸ್ವಾತಂತ್ರ್ಯ ಚಳವಳಿಗೋಸ್ಕರ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿದ್ದಕ್ಕೋಸ್ಕರ ಅನ್ನುವ ವಿಚಾರವನ್ನೇ ತಿಳ್ಕೊಳ್ತಾರೆ. ಇದೇ ಬಾಬಾ ಸಾಹೇಬ್ರ ವಿರುದ್ಧ ಬರೆದಂತ ಏನು ಊಹಾಪೋಹಗಳು ಅಂತ ನಾವು ಇವತ್ತು ಮಾತಾಡ್ತೀವಿ, ಇವೇ ನಯವಾಗಿ ಮಾಡಿದ್ದಾರೆ. ಸೊ ನಯವಾಗಿ ಬರೆದಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಸೊ ಹಾಗೆ ನೋಡಿ, ಅಸಹಕಾರ ಚಳವಳಿ ಕೂಡ ತನ್ನ ಮಾತಿಗೆ ತಪ್ಪಿದ್ರಿಂದ ಯರವಾಡ ಜೈಲಿಗೆ ಗಾಂಧಿಯನ್ನ ಹಾಕ್ತಾರೆ. ಸೊ ಗಾಂಧಿಯನ್ನ ಹಾಕಿದಾಗ ಏನಾಗುತ್ತೆ, ಗಾಂಧಿ ಇನ್ನೇನ್ ಮಾಡೋದು, ಅಲ್ಲೇ ಚಳವಳಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅಲ್ಲೇ ಅಸಹಕಾರ ಕೊಡ್ತಾ ಇರ್ತಾರೆ. ಬಾಬಾ ಸಾಹೇಬ್ ಖುಷಿನಲ್ಲಿ ತನ್ನ ಜನರ ಜೊತೆ ಆ ಒಂದು ಖುಷಿಯನ್ನ ಹಂಚ್ಕೋತಾ ಇರ್ತಾರೆ. ಇಲ್ಲಿ ಒಂದು ಆಘಾತ ಉಂಟಾಗುತ್ತೆ. ಏನು ಅಂತ ಅಂದ್ರೆ, ಇವ್ರು ಎಷ್ಟಾರು ಮಾಡ್ತಾ ಇಲ್ವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೆಲಸ ಮಾಡ್ತಾ ಇಲ್ಲ, ಅಂಬೇಡ್ಕರ್ ಒಪ್ತಾ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಗಾಂಧಿ ಏನಂತ ಅಂತಂದ್ರೆ ಇದನ್ನ ರದ್ದು ಮಾಡ್ಲೇಬೇಕು ಅಂತ ಉಪವಾಸ ಕೊಟ್ಕೊಂಡು, ಅಲ್ಟಿಮೇಟ್ ಅಲ್ಲ ಚಳವಳಿ ಒಪ್ಕೊಳ್ಳಲ್ಲ, ಉಪವಾಸ ಕೊಡುವಂಥದ್ದು. ಸೊ ಉಪವಾಸ ಸತ್ಯಾಗ್ರಹ ಯರವಾಡ ಜೈಲಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಗಾಂಧಿ ಜೊತೆ ಒಂದಷ್ಟು ಟೀಮ್ ಇರುತ್ತೆ. ಅಂದ್ರೆ ಯಾರಿರ್ಬೋದು, ಪಟೇಲ್ ಇರ್ಬೋದು, ಮತ್ತೆ ಮೌಲಾಂಕರ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಈ ತರದ್ದು ಗಾಂಧಿ ಜೊತೆ ಒಂದಷ್ಟು ಜನ ಇರ್ತಾರಲ್ವಾ, ಅವ್ರು ಏನ್ ಹೇಳ್ತಾರೆ, ಅವ್ರು ಹೋಗ್ಬಿಟ್ಟು ಬಾಬಾ ಸಾಹೇಬ್ ಹತ್ರ, ನೋಡಿ ನಿಮ್ಮಿಂದ ಗಾಂಧಿ ಸಾಯ್ತಾರೆ, ಅಸ್ಪೃಶ್ಯರಿಗೆ ಅನ್ಯಾಯ ಆಗುತ್ತೆ, ದೇಶದ ಒಬ್ಬ ಒಳ್ಳೆ ವ್ಯಕ್ತಿ ತೀರ್ಕೋತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಗಮನಿಸ್ಬೇಕು ಬಾಬಾ ಸಾಹೇಬರ ವಿದ್ವತ್ತನ್ನ. ಬಾಬಾ ಸಾಹೇಬರು ಸತ್ರೆ ಒಬ್ಬ ಗಾಂಧಿ ಸಾಯ್ತಾರೆ, ಅಂತ 100 ಗಾಂಧಿಗಳನ್ನ ಹುಟ್ಟಾಕುವಂತ ಕೆಪಾಸಿಟಿ ನಿಮ್ಮ ಜನಕ್ಕೆ ಇದೆ.
ನಾನೇನಾದ್ರೂ ಇವತ್ತು ಆ ಒಂದು ಅವಾರ್ಡ್ ನಾನು ವಾಪಸ್ ಕೊಟ್ಟೆ, ಆಯ್ತು ತಗೊಳ್ಳಿ ಅಂತ ಅಂದೆ ಅಂತ ಅಂದ್ರೆ ನನ್ನ ಇಡೀ ಶೋಷಿತ ಸಮುದಾಯ ಮತ್ತೆ 2000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ, ಮತ್ತೆ ಕತ್ಲಿಗೆ ಹೋಗುತ್ತೆ. ಸೊ ಹಾಗಾಗಿ ನಾನು ಒಪ್ಕೊಳ್ಳೋದಿಲ್ಲ, ಗಾಂಧಿ ಸತ್ತರೆ ಸಾಯಲಿ ಅಂತ ಹೇಳ್ತಾರೆ. ಒಬ್ಬನಿಗೆ ಒಂದು ಸಮುದಾಯಕ್ಕೋಸ್ಕರ 100 ಜನಕ್ಕೆ ಒಳ್ಳೇದಾಗಿದ್ರೆ ಒಬ್ಬ ತೀರ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅವರ ನಿಲುವನ್ನ ಹಿಂದೆ ತೆಗೆಯೋದಿಲ್ಲ. ಆವಾಗ ಇದನ್ನ ಬಂದು ಅವರ ಗಾಂಧಿಯನ್ ಟೀಮ್ದು ಒಂದು ಏನು ಸಹಚರ ಇರ್ತಾರೆ ಅವ್ರು ಬಂದು ಗಾಂಧಿಗೆ ಹೇಳ್ತಾರೆ. ಆ ಗಾಂಧಿ ಹೇಳಿದಾಗ, ಓಹೋ ಈ ಅಂಬೇಡ್ಕರ್ ತುಂಬಾ ಮೊಂಡ, ಎಷ್ಟು ಹೇಳಿದ್ರು ಅವ್ರ ಮಾತನ್ನ ಕೇಳೋದಿಲ್ಲ, ನಮ್ಮ ಮಾತನ್ನ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಹೋಗ್ಬಿಟ್ಟು ಬಾಬಾ ಸಾಹೇಬ್ರ ಅಂದ್ರೆ ಅಂಬೇಡ್ಕರ್ ಅವರ ಜನರು, ಅಂದ್ರೆ ಬಾಬಾ ಸಾಹೇಬ್ರು ನನ್ನ ಜನ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅಂದ್ರೆ ನನ್ನ ಜನ ಅಂತ ಅಂದ್ರೆ ಶೂದ್ರರು, ಅಸ್ಪೃಶ್ಯರು, ಧಾರ್ಮಿಕ ಅಲ್ಪಸಂಖ್ಯಾತರು, ಅಥವಾ ಹೇಳ್ಬೋದು ಬ್ರಾಹ್ಮಣ ಹೆಣ್ಣು ಮಕ್ಕಳು, ಅಬಲ ಹೆಣ್ಣು ಮಕ್ಕಳು, ಇವರು ನನ್ನ ಜನ ಅಂತ. ಈ ಜನಗಳಿಗೆ ಏನು ತೊಂದರೆಯನ್ನ ಕೊಡಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಏನು ಗಾಂಧಿ. ಅವಾಗ ಗಾಂಧಿ ಅಂಡ್ ಟೀಮ್ ಏನ್ ಮಾಡುತ್ತೆ, ಸೀದಾ ಹೋಗಿ ಇವರೆಲ್ಲರಿಗೂ ಕೂಡ ಚಿತ್ರಹಿಂಸೆಯನ್ನ ಕೊಡುತ್ತೆ, ಮತ್ತೆ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುತ್ತೆ. ಅವಾಗ ಬಾಬಾ ಸಾಹೇಬ್ರಿಗೆ ತುಂಬಾ ನೋವಾಗುತ್ತೆ. ಅಯ್ಯೋ ನನ್ನ ಜನನೇ ತೀರ್ಕೋತಾರೆ, ನನ್ನ ಜನನೇ ಇಲ್ಲ ಅಂತ ಅಂದಾಗ ನಾನೇನ್ ಮಾಡ್ಲಪ್ಪ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸೆಪ್ಟೆಂಬರ್ 20, 1932 ಗಾಂಧಿ ಅರ್ಜ್ ಮಾಡ್ತಾರೆ. ಏನಂತ ಅಂದ್ರೆ, ನೋಡಪ್ಪ ನಿನಗೆ ಅಂದ್ರೆ ಆರ್ಗ್ಯೂ ಮಾಡ್ತಾರೆ, ನೀನು ಒಪ್ಕೊಳ್ಳೇಬೇಕು ಅನ್ನೋದನ್ನ ಹೇಳ್ತಾರೆ. ಅವಾಗ ಏನಂದ್ರೆ ನೋಡಿ 78 ಚುನಾಯಕಗಳು ಏನಿದೆ ನಿಮಗೆ ಏನು ಪ್ರತ್ಯೇಕ ಚುನಾಯಕಗಳು, ಅದ್ರ ಬದಲಾಗಿ 151 ಮೀಸಲು ಕ್ಷೇತ್ರಗಳನ್ನ ಕೊಡ್ತೀನಿ. ಅಂದ್ರೆ ಈ ಮೀಸಲು ಕ್ಷೇತ್ರ ಕೊಡೋದ್ರಲ್ಲೂ ಕೂಡ ಇವರ ಕುತಂತ್ರ ಇದೆ ನೋಡಿ. ಈ 78 ಪ್ರತ್ಯೇಕ ಚುನಾಯಕಗಳನ್ನ ಕಟ್ ಮಾಡಿ 152, 151 ಏನು ವಿಶೇಷ ಚುನಾಯಕ ಅಂದ್ರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ನ ಕೊಡ್ತೀವಿ ಅಂತ. ನೋಡಕ್ಕೆ ನಮ್ಗೆ ದೊಡ್ಡ ನಂಬರ್ ಅನ್ನಿಸ್ಬೇಕು, ಡಬಲ್ ಆಯ್ತು ಅಂತ ಅನ್ನಿಸ್ಬೇಕು. ಆದ್ರೆ ಅಲ್ಲಿ ಅವರ ಕುತಂತ್ರ ಬೇರೆ ಇದೆ. ಹೆಂಗೆ ಅಂತ ಹೇಳ್ತೀನಿ. ಈಗ ಪ್ರತ್ಯೇಕ ಚುನಾಯಕಗಳಲ್ಲಿ ಒಬ್ಬ ಅಸ್ಪೃಶ್ಯ ಪ್ರತಿನಿಧಿನ ಅಸ್ಪೃಶ್ಯರ ಆಯ್ಕೆ ಮಾಡಿದ್ರು. ಆ ಅಸ್ಪೃಶ್ಯ ಪ್ರತಿನಿಧಿ ಅಸ್ಪೃಶ್ಯರ ಏಳಿಗೆಗಾಗೆ ದುಡಿತಾನೆ. ಇನ್ನ ಜನರಲ್ ಪ್ರತಿನಿಧಿ ಏನಿರ್ತಾನೆ, ಜನರಲ್ ಕ್ಯಾಟಗರಿ ಪ್ರತಿನಿಧಿ ಏನಿರ್ತಾನೆ, ಅವರ ಏಳಿಗೆಗೋಸ್ಕರ ದುಡಿತಾನೆ. ಸೊ ಇಲ್ಲಿ ಅಸ್ಪೃಶ್ಯರ ಏಳಿಗೆ ಆಗೇ ಆಗುತ್ತೆ. ಅದೇ ಅಲ್ಲಿ ಇನ್ನೊಂದೇನಂದ್ರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬನೇ ನಿಂತ್ಕೋತಾನೆ, ಅವನೊಬ್ಬ ಅಸ್ಪೃಶ್ಯನೇ ಆಗಿರ್ತಾನೆ. ಆದ್ರೆ ಓಟ್ ಎಲ್ಲ ಯಾರು ಹಾಕ್ತಾರೆ, ಎಲ್ಲರೂ ಸೇರಿ ಓಟ್ ಹಾಕ್ತಾರೆ. ಇಫ್ ಇನ್ ದ ಕೇಸ್ ಈ ಅಸ್ಪೃಶ್ಯ ಪ್ರತಿನಿಧಿ ಬರೀ ಅಸ್ಪೃಶ್ಯನಿಗೆ ಕೆಲಸ ಮಾಡ್ತಾ ಹೋದ ಅಂತ ಅಂದ್ರೆ ಅವ್ರಿಗೆ ಬೇಕಾದಂತ ಸಮಯದಲ್ಲಿ ಕೆಳಗಿಳಿಸ್ಬಿಟ್ಟು ಇನ್ನೊಬ್ಬರನ್ನ ಕೂರಿಸ್ತಾರೆ. ಸೊ ಕೂರಿಸ್ತಾರೆ. ಇವತ್ತು ಕೂಡ ಅದೇ ಅನುಭವಿಸ್ತಾ ಇದ್ದೀನಿ ನೋಡಿ. ಅವತ್ತು ಬಾಬಾ ಸಾಹೇಬ್ರು ಅದಕ್ಕೆ ನೋವು ಪಡ್ತಾರೆ, ಮುಂದೆ ಹೇಳ್ತೀನಿ ಅದನ್ನ. ಸೊ ಇದಾಗುತ್ತೆ. ಇವ್ರು ಇನ್ನೂ ಜೋರ್ ಮಾಡ್ತಾರೆ, ಬಾಬಾ ಸಾಹೇಬ್ ಒಪ್ಪೋದಿಲ್ಲ, ಇನ್ನೂ ಜೋರ್ ಮಾಡ್ತಾರೆ. ಇದನ್ನ ಜೋರ್ ಮಾಡೋದ್ರಿಂದ ನನ್ನ ಜನನೇ ತೀರ್ಕೊಂಡ್ರೆ ಸತ್ತೋದ್ರೆ ನನ್ನ ಜನ ಇಲ್ಲ ಅನ್ನೋದು ಯಾರಿಗೋಸ್ಕರ ಹೋರಾಟ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರು ಒಪ್ಪಂದಕ್ಕೆ ಬರ್ತಾರೆ. ಯಾವತ್ತು ಅದು ಇತಿಹಾಸದ ಪುಟಗಳಲ್ಲಿ ಅತಿ ಕರಾಳವಾದ ದಿನ ಅಂತ ನಾವು ಹೇಳ್ಬೋದು. ಸೆಪ್ಟೆಂಬರ್ 24, 1932 ಯರವಾಡ ಜೈಲಿಗೆ ಬಾಬಾ ಸಾಹೇಬರು ಬರ್ತಾರೆ. ಬಾಬಾ ಸಾಹೇಬರು ಬಂದಾಗ ಗಾಂಧಿ ಚರಕನ ಇಟ್ಕೊಂಡು ಕೂತಿರ್ತಾರೆ. ಗಾಂಧಿ ಒಂದ್ಸತಿ ಬಾಬಾ ಸಾಹೇಬ್ರನ್ನ ನೋಡ್ತಾರೆ. ಗಾಂಧಿ ಏನು ಬಾಬಾ ಸಾಹೇಬರು ಮಿಸ್ಟರ್ ಗಾಂಧಿ ಅಂತ ಹೇಳ್ತಾರೆ, ಕರೀತಾರೆ. ನೋಡೋದಿಲ್ಲ. ಇನ್ನೊಂದ್ಸತಿ ವಾಪಸ್ ಹೋಗ್ಬೇಕಾದ್ರೆ ಆವಾಗ ಏನು ನಿಮ್ಗೆ ಗೊತ್ತಿರ್ಬೋದು, ಬಾಬಾ ಸಾಹೇಬ್ರು ಅಂದ್ರೆ ಒಂದು ಡಿಗ್ನಿಟಿ ಒಂದು ಗತ್ತು ಅವರು. ಸೊ ಅಂಥವ್ರು ತನ್ನ ಜನಗೋಸ್ಕರ ಗಾಂಧಿ ಅನ್ನೋ ಒಬ್ಬ ನಯವಂಚಕನ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ. ಆದ್ರೂ ಯಾವಾಗ ಗಾಂಧಿ ಅವ್ರಿಗೆ ಏನಂತೀವಿ ಬೆಲೆ ಕೊಡೋದಿಲ್ಲ, ಅವ್ರು ವಾಪಸ್ ಬರ್ತಾ ಇರ್ತಾರೆ. ಅವಾಗ ಗಾಂಧಿ ಕರೀತಾರೆ, ನೋಡು ಇದಕ್ಕೆ ಒಪ್ಕೋತೀಯ ಅಂದ್ರೆ ಬಾ ಇಲ್ಲಿಗೆ ನಾ ಮಾತಾಡೋಣ ಅಂತ. ಅವಾಗ ಬಾಬಾ ಸಾಹೇಬ್ರು ಬಂದು ಕಂಪ್ಲೀಟ್ ಆಗಿ ಅವ್ರಿಗೆ ಸವಿಸ್ತಾರವಾಗಿ ವಿವರಿಸಿ ಹೇಳ್ತಾರೆ. ಗಾಂಧಿ ಒಪ್ಪೋದಿಲ್ಲ. ಅದಕ್ಕೆ ಒಪ್ಪಲಿಲ್ಲ ಅಂದಾಗ ಬಾಬಾ ಸಾಹೇಬ್ರು ನೋಡಿ, ಆ ಇಮಿಡಿಯೇಟ್ ಬಾಬಾ ಸಾಹೇಬ್ರು ನಮಗೋಸ್ಕರ ಎಷ್ಟು ಚೆನ್ನಾಗಿ ತಲೆ ಓಡಿಸ್ತಾ ಇದ್ರು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಬಾಬಾ ಸಾಹೇಬ್ರು ಇನ್ನೊಂದು ಕಂಡೀಷನ್ ಹಾಕ್ತಾರೆ. ಏನ್ ಕಂಡೀಷನ್? ಈ ಪೂನಾ ಫ್ಯಾಕ್ಟರಿ ಒಂದು ಕಂಡೀಷನ್ ಇರುತ್ತೆ. ಏನ್ ಕಂಡೀಷನ್ ಅಂತ ಅಂದ್ರೆ, ನಾನು ನಿಮ್ಮ 151 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಾನು ಒಪ್ಕೋತೀನಿ. ಅದರ ಜೊತೆಗೆ ನೀವು ಆ ಜಾಗದಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯಾದಂಥ ದಲಿತ ಅಭ್ಯರ್ಥಿಗಳನ್ನ ನಿಲ್ಲಿಸೋ ಹಾಗಿಲ್ಲ, ಅಸ್ಪೃಶ್ಯ ಅಭ್ಯರ್ಥಿಗಳನ್ನ ನಿಲ್ಲಿಸೋ ಆಗಿಲ್ಲ. ಅಂದ್ರೆ ನೋಡಿ, ಇವ್ರು ನಿಲ್ಲಿಸಿಲ್ಲ ಅಂತಾನೆ ಯಾರೋ ನಮ್ಮವರೇ ನಿಂತ್ಕೋತಾರೆ. ಮುಸ್ಲಿಂ ಲೀಗ್ ಇಂದ ನಿಂತ್ಕೋತಾರೋ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯಿಂದ ನಿಂತ್ಕೋತಾರೋ, ಯಾವುದೋ ಒಂದು ನಮ್ಮ ಪಾರ್ಟಿಗಳನ್ನ ನಿಂತ್ಕೋತಾರೆ, ಅವ್ರು ಗೆದ್ಕೋತಾರೆ ಅನ್ನೋ ಒಂದು ಅದು ನಮಗೋಸ್ಕರ ಬಾಬಾ ಸಾಹೇಬ್ ಮಾಡ್ತಾರೆ. ಅದಕ್ಕೆ ಗಾಂಧಿ ಆಯ್ತು ಅಂತ ಸೈನ್ ಹಾಕ್ತಾರೆ. ಅವತ್ತು ಕಣ್ಣಲ್ಲಿ ನೀರು ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಪೂನಾ ಫ್ಯಾಕ್ಟರ್ ಸೈನ್ ಹಾಕಿ ನಮ್ಮ ಮರಣ ಶಾಸನಕ್ಕೆ ಸೈನ್ ಹಾಕ್ತಾರೆ ಅಂತ ನಾನು ಹೇಳಬಲ್ಲೆ. ಇದೊಂದು ಮರಣ ಶಾಸನ ಅಂತಾನೆ ಹೇಳ್ಬೋದು ನಾವು. ಇದಾದ ನಂತರ ಏನಾಗುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಚೆ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಚೆ ಬಂದಾಗ ಇಲ್ಲಿ ಮೀಡಿಯಾ ಏನಿರುತ್ತೆ, ಮೀಡಿಯಾದವರು ಕೇಳ್ತಾರೆ, ಏನಾಯ್ತು ನಿಮ್ಗೆ ಈ ತರ ಎಲ್ಲ ಇದೆ, ತುಂಬಾ ದುಃಖಿತರಾಗಿ.
ಅಳ್ತಾ ಬರ್ತಾರೆ. ಬಾಬಾ ಸಾಹೇಬರು ಕಣ್ಣಲ್ಲಿ ನೀರು ಹಾಕಿರೋದು ತನ್ನ ಜನರಿಗೋಸ್ಕರ, ಅವರ ವೈಯಕ್ತಿಕ ಕಾರಣಕ್ಕೆ ಅವ್ರು ಯಾವತ್ತೂ ಕಣ್ಣಲ್ಲಿ ನೀರು ಹಾಕಿಲ್ಲ. ಅಳ್ತಾ ಬಂದಾಗ ಅವರು ಮೀಡಿಯಾ ಮುಂದೆ ಹೇಳ್ತಾರೆ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮುಂದೆ ನಮ್ಮ ಜನರು ಎಂದೂ ನೋಡಿರೋದಂತಹ, ಎಂದೂ ರುಚಿಸಿರೋದಂತಹ ಅಂದ್ರೆ ತಿಂದಿಲ್ದಿರೋಂತಹ ಹಣ್ಣನ್ನ ನಾನು ತಂದೆ. ಆ ಹಣ್ಣನ್ನ ಗಾಂಧಿ ಕಿತ್ಕೊಂಡು ನಾನು ಹಂಚ್ತೀನಿ ಅಂತ ಹೇಳಿ ಕಿತ್ಕೊಂಡು ಆ ಹಣ್ಣಿನ ಸ್ವಾದವನ್ನೆಲ್ಲ ಜಗದು ಹೀರಿ ಆ ಒಂದು ನೆಕ್ಸ್ಟ್ ಬರುವಂತ ತೌಡು ಅಂತ ನಾವೇನ್ ಹೇಳ್ತೀವಿ, ಅಥವಾ ಆ ಒಂದು ಸಿಪ್ಪೆಯನ್ನ ನನ್ನ ಮುಖದ ಮೇಲೆ ಹೋಗು ನಿನ್ ಜನಕ್ಕೆ ಹಂಚು ಅಂತ. ಏನ್ ಮಾಡ್ಲಿ ನನ್ನ ಜನಕ್ಕೆ ಅದು ಇವತ್ತು ಆ ಸ್ವಾದವನ್ನ ಕೊಡಕ್ ನಂಗೆ ಆಗ್ತಾ ಇಲ್ಲ ಅಂತ ನಾನು ನೋವು ಪಡ್ತೀನಿ ಅಂತ ಅವರು ಮಾತಾಡದೆ ಹೋಗ್ತಾರೆ. ಇದು ಪೂನಾ ಪ್ಯಾಕ್ಟಿನ ನಿಜವಾದ ಇತಿಹಾಸ. ಈ ಇತಿಹಾಸ ಎಲ್ಲ ಕಡೆ ತಿರುಚಿ ಬರೆದು, ನಾನು ಕೂಡ SLC ನಲ್ಲಿ ಓದ್ಬೇಕಾದ್ರೆ ನಾನು, ನೀವು ಕೂಡ ಪಾಠ ಮಾಡ್ತೀರಾ, ಹೈಸ್ಕೂಲ್ ಟೀಚರ್ ಇದ್ದೀರಾ, ನೋಡಿರ್ಬೋದು. ಪೂನಾ ಪ್ಯಾಕ್ಟ್ ಅಂತ ಬರುತ್ತೆ, ದ ಅಗ್ರಿಮೆಂಟ್ ಬಿಟ್ವೀನ್ ಗಾಂಧಿ ಅಂಡ್ ಅಂಬೇಡ್ಕರ್ ಅಂತ ಹೇಳಿ ನಿಲ್ಲಿಸ್ತಾರೆ. ಸೊ ಇದು ನಿಜವಾದ ಇತಿಹಾಸ, ನಮ್ಮ ಜನರಿಗೆ ಇದು ಗೊತ್ತಾಗ್ತದೆ. ಸರಿ ಗೌತಮ್, ಹಾಗೆ ಬಾಬಾ ಸಾಹೇಬರ ವೈವಾಹಿಕ ಜೀವನವನ್ನ, ಕೌಟುಂಬಿಕ ಜೀವನವನ್ನು ನೋಡೋದಾದ್ರೆ, ರಮಾಬಾಯಿಯವರ ಮರಣಾನಂತರ ಅವರು ಮತ್ತೊಂದು ವಿವಾಹವನ್ನು ಮಾಡ್ಕೊಡ್ತಾರೆ ಶಾರದಾ ಕಬೀರ್ ಅನ್ನತಕ್ಕಂಥವ್ರ ಜೊತೆ. ಸೊ ಅದೊಂದು ಪ್ರೇಮ ವಿವಾಹ ಅನ್ನತಕ್ಕಂಥ ಒಂದು ಕಲ್ಪನೆ ಸೊ ಮಿತ್ ಅದು. ಸೊ ಹಾಗಾಗಿ ಅದು ಪ್ರೇಮ ವಿವಾಹವೇ ಅಥವಾ ಅಂಬೇಡ್ಕರ್ ವಿವಾಹ ಆಗಿದ್ದರ ಔಚಿತ್ಯವಾದ್ರು? ಇಲ್ಲ, ಇದು ಸುಳ್ಳು. ಪ್ರೇಮ ವಿವಾಹ ಅಂದ್ರೂ ತುಂಬಾ ಕಪೋಲ ಕಲ್ಪಿತ ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದ್ರೆ ಬಾಬಾ ಸಾಹೇಬರವರ ಮೊದಲ ಪತ್ನಿ ಏನಿರ್ತಾರೆ ರಮಾಬಾಯಿ ಅಂಬೇಡ್ಕರ್ ಅವರು 1935 ತೀರ್ಕೊತಾರೆ. 1935 ತೀರ್ಕೊಂಡಾಗ ಬಾಬಾ ಸಾಹೇಬರು ಮರುಮದುವೆ ಆಗೋರು 1948. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 15 ವರ್ಷ ಬೇಕಾಗಿತ್ತ ಅವ್ರಿಗೆ. 15 ವರ್ಷ ಅಂತರ ಬೇಕಾಗಿತ್ತ ಅವ್ರಿಗೆ? ಇಲ್ಲ. ಬಾಬಾ ಸಾಹೇಬರು ಅವಾಗ ಹೇಳ್ಕೊತಾರೆ, ಇಲ್ಲ ನನಗೆ, ನಾನು ತನ್ನ ಪುಸ್ತಕಗಳನ್ನೇ ಸಂಗಾತಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಅವರು ಪುಸ್ತಕವನ್ನು ಇಡೋಕೆ ಒಂದು ಬಂಗಲೆಯನ್ನ ಕಟ್ಟಿಸಿರ್ತಾರೆ. ಇಡೀ ದೇಶದಲ್ಲಿ ಆಗಿನ ಕಾಲದಲ್ಲಿ ಒಂದು ಪರ್ಸನಲ್ ಲೈಬ್ರರಿ ಅಷ್ಟು ಜಾಸ್ತಿ 58,000 ಪುಸ್ತಕಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಅಂದ್ರೆ ಇಟ್ಕೊಂಡಿದ್ರೆ ಅರ್ಥ ಏನು ಅಂದ್ರೆ ಪುಸ್ತಕಗಳನ್ನ ಸಂಗಾತಿಯನ್ನಾಗಿ ಪಡ್ಕೊಂಡಿರ್ತಾರೆ. ಅಂದ್ರೆ ಬಾಬಾ ಸಾಹೇಬರು ರಮಾಬಾಯಿ ಅಂಬೇಡ್ಕರ್ ಅಷ್ಟು ಪ್ರೀತಿಸ್ತಾ ಇರ್ತಾರೆ. ಅವ್ರನ್ನ ಬಿಟ್ಟು ಬೇರೆ ಯಾರು ಆ ಜಾಗದಲ್ಲಿ ತುಂಬಿಕೊಳ್ಳಕ್ಕೆ ಇಷ್ಟ ಇರೋದಿಲ್ಲ ಅವ್ರಿಗೆ. ಸೊ ಆದರೆ ಏನಾಗುತ್ತೆ ಅಂತಂದ್ರೆ ಕಾಲಕ್ರಮೇಣ ಅವರ ಆರೋಗ್ಯದಲ್ಲಿ ಏರುಪೇರು. ಅವಾಗ ಅವ್ರಿಗೆ ನೋಡ್ಕೊಳಕ್ ಒಬ್ರು ಬೇಕಾಗ್ತಾರೆ. ಡಯಾಬಿಟಿಸ್ ಬರುತ್ತೆ, ಈ ತರ ತುಂಬಾ BP ಬರುತ್ತೆ, ಕಾಣ್ದಾಗ ಆಗುತ್ತೆ, ಈ ತರ ಏನೋ ಕಾಯಿಲೆಗಳು ಬಂದಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ರು ಸಂಗಾತಿಯ ಅಗತ್ಯ ಇರುತ್ತೆ ಅಂತ. ನಿಮ್ಗೊಬ್ರು ಸಂಗಾತಿಯ ಅಗತ್ಯ ಇದೆ, ನಿಮ್ಮನ್ನ ನೋಡ್ಕೊಳಕ್ಕೆ, ನಿಮ್ಮ ಟ್ಯಾಬ್ಲೆಟ್ಸ್ ನೋಡ್ಕೊಳಕ್ಕೆ, ನಿಮ್ಮ ಓಡಾಡ್ಲಿಕ್ಕೆ ಹೆಲ್ಪಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರು ಡಾಕ್ಟರ್ ಮಾಧವರಾವ್ ಮೌಲಾಂಕರ್ ಅನ್ನುವಂಥವ್ರ ಹತ್ರ ಚಿಕಿತ್ಸೆ ಪಡಿತಾರೆ. ಅವ್ರ ಹತ್ರ ಒಬ್ಬ ಶಾರದಾ ಕಬೀರ್ ಅನ್ನೋ ಒಬ್ಬ ಬ್ರಾಹ್ಮಣ, ಚಿತ್ಪಾವನ ಬ್ರಾಹ್ಮಣ ಹೆಣ್ಣು ಮಗಳು ಅಲ್ಲಿ ಕೆಲಸ ಮಾಡ್ತಾರೆ, ಡಾಕ್ಟರ್ ಅಸಿಸ್ಟೆಂಟ್ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಅವರು ಬಾಬಾ ಸಾಹೇಬ್ಗೆ ಶುಶ್ರೂಷೆ ಮಾಡ್ತಾ ಇರ್ತಾರೆ. ಸೊ ಅವರು ಈ ಒಂದು ನಾನು ಈ ತರ ಇರ್ತೀನಿ, ಅವ್ರಿಗೆ ಏನು ಸಹಾಯಕಿಯಾಗಿ ಅಥವಾ ಸಂಗಾತಿಯಾಗಿರ್ತೀನಿ ಅಂತ ಅವರು ಒಂದು ಆಫರ್ ಅನ್ನ ಕೊಡ್ತಾರೆ, ಹೇಳ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಒಪ್ಪೋದಿಲ್ಲ, ಸಿಟ್ಟಿಲ್ಲ, ಏನಿದು ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯೋಚನೆ ಮಾಡ್ತಾರೆ, ಈಗ ಇರಕ್ಕಾಗಲ್ಲ, ಬೇಕಾಗುತ್ತೆ ಅದೇ ಒಂದು ಹೆಣ್ಣನ್ನು ನಾನು. ಯಾಕಂದ್ರೆ ಆ ಕಾಲದಲ್ಲಿ ಡಾಕ್ಟರ್ಸು ಬೇರೆಯವರು ನಮ್ಮ ಕೆಳಜಾತಿಯಲ್ಲಿ ಓದಿಲ್ಲದೆ ಇರ್ಬೋದು, ಓದಿರ್ಲಿಲ್ಲ. ಅವಾಗ ಇವ್ರನ್ನ ಅನಿವಾರ್ಯವಾಗಿ ಅಂದ್ರೆ ಐ ಮೀನ್ ಸಂಗಾತಿಯಾಗಿ ತಗೋಬೇಕಲ್ಲ. ಅವಾಗ ನಾನು ಮದುವೆ ಆಗಿದರೆ ಅವಿವಾಹದಲ್ಲಿ ನನ್ನ ಜೊತೆ ಸಂಗಾತಿಯಾಗಿ ನಾನು ಪಡೆದ್ರೆ ಅದು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವರನ್ನ ಮದುವೆ ಮಾಡ್ತಾರೆ. ಸೊ ಇದು ಎರಡನೇ ಮದುವೆಗೆ ಕಾರಣ. ಇದರ ಉಲ್ಲೇಖವನ್ನು ನಾನು ಹೇಳಬೇಕು ಅಂತ ಅಂದ್ರೆ, ಬಾಬಾ ಸಾಹೇಬರಿಗೆ 17 ವರ್ಷಗಳ ಕಾಲ ಪರ್ಸನಲ್ ಸೆಕ್ರೆಟರಿ ಆದಂತ ನಾನಕ್ ಚಂದ್ ರತ್ತು ಅವರು ಇಂಗ್ಲಿಷ್ನಲ್ಲಿ ಲಾಸ್ಟ್ ಫ್ಯೂ ಡೇಸ್ ಆಫ್ ಅಂಬೇಡ್ಕರ್ ಅಥವಾ ಫ್ಯೂ ಇಯರ್ಸ್ ಆಫ್ ಅಂಬೇಡ್ಕರ್ ಅಂತ ಒಂದು ಬುಕ್ ಅನ್ನು ಬರೆದಿದ್ದಾರೆ. ಅದನ್ನ ಕನ್ನಡಕ್ಕೆ ನಮ್ಮ ಬಹುಜನ ಚಳವಳಿಯ ಕವಿಗಳಾದಂತಹ ಸಾಹಿತಿಗಳಾದಂತಹ ಡಾಕ್ಟರ್ ವಿಜಯ ನರಸಿಂಹ ಅವರು, ರಾಮನಗರ ಜಿಲ್ಲೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂತಹ ವಿಜಯ ನರಸಿಂಹ ಸರ್ ಅವರು ಕನ್ನಡಕ್ಕೆ ನೀವೆಂದೂ ಕಂಡು ಕೇಳರಿಯದ ಬಾಬಾ ಸಾಹೇಬರ ಕೊನೆಯ ದಿನಗಳು ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾರೆ. ಇದೇ ಆ ಪುಸ್ತಕ. ಈ ಪುಸ್ತಕದಲ್ಲಿ ಬಾಬಾ ಸಾಹೇಬರ ಒಂದು ಕೊನೆಯ ದಿನಗಳಲ್ಲಿ ಪುಟ ಸಂಖ್ಯೆ 18ರಿಂದ 24ರಲ್ಲಿ ಈ ಒಂದು ಸವಿಸ್ತಾರವಾದ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ. ಗೌತಮ್, ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ನಂತರ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ಸಂವಿಧಾನ ರಚನೆ ಮಾಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರ ತಿಳಿಸಿದಂಥ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಪ್ರಶ್ನೆ,
ಈ ಸಂವಿಧಾನ ರಚನಾ ಸಭೆಗೆ ಗಾಂಧೀಜಿಯವರೇ ಒತ್ತಾಯಪೂರ್ವಕವಾಗಿ ಬಾಬಾ ಸಾಹೇಬರನ್ನ ಕರೆತಂದ್ರು ಅನ್ನತಕ್ಕಂಥ ಅಭಿಪ್ರಾಯ ಇದೆ. ಇಲ್ಲ. ಸೊ ಹಾಗಾಗಿ ಅಂಬೇಡ್ಕರ್ ಸ್ವ ಸಾಮರ್ಥ್ಯದಿಂದ ಅಥವಾ ತಮ್ಮ ವಿದ್ವತ್ತಿನಿಂದಾಗಿ ಸಂವಿಧಾನ ರಚನೆಯನ್ನು ಮಾಡಲಿಕ್ಕೆ ರಚನಾ ಸಮಿತಿಗೆ ಬಂದ್ರು ಅಥವಾ ಗಾಂಧಿಯವರು ಬೈ ಫೋರ್ಸ್ ಅವರನ್ನ ಕರೆತಂದ್ರು? ಇಲ್ಲ, ಇದು ಸುಳ್ಳು. ಗಾಂಧಿ ಅವರು ಫೋರ್ಸ್ ಕರ್ಕೊಂಡ್ಬಂದ್ರು ಅನ್ನೋದು ಅಪ್ಪಟ ಸುಳ್ಳು, 100ಕ್ಕೆ 100 ಸುಳ್ಳು ಅಂತ ನಾನು ಹೇಳಬಲ್ಲೆ. ಯಾಕೆಂದ್ರೆ ಗಾಂಧಿಗೆ ಬಾಬಾ ಸಾಹೇಬ್ರವರು ಸಂವಿಧಾನ ರಚನಾ ಸಮಿತಿಗೆ ಬರೋದು ಇಷ್ಟನೇ ಇರಲಿಲ್ಲ. ಈಗ ನಾವು ಫೋರ್ಸ್ ಮಾಡಿ ಹೇಗೆ ಕರ್ಕೊಂಡ್ ಬರ್ತಾರೆ, ಇದು ಸುಳ್ಳು ಅಂತ ನಾನು ಹೇಳ್ತೀನಿ. ಹೇಗೆ ಅನ್ನೋದು ಒಂದು 2 ವರ್ಷಗಳ ಕಾಲದ ಅಥವಾ 1 ವರ್ಷಗಳ ಕಾಲದ ಇತಿಹಾಸವನ್ನು ನಾನು ಹೇಳಬೇಕಾಗುತ್ತೆ. ಸೊ ಒಂದು 5 ನಿಮಿಷದೊಳಗಡೆ ಆ ಇತಿಹಾಸನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದ್ರೆ 1946 ಮಾರ್ಚ್ 15ನೇ ತಾರೀಕು ಇದನ್ನ ಬ್ರಿಟಿಷ್ ಅವರು ಫ್ರೀ ಇಂಡಿಯಾಕ್ಕೆ ಒಂದು ಫ್ರೀ ಕಾನ್ಸ್ಟಿಟ್ಯೂಷನ್ ಬರ್ಕೊಳ್ಳಿ, ಇಲ್ಲಿವರೆಗೂ ಕೂಡ ನೀವು ನಮ್ಮ ಸಂವಿಧಾನದಲ್ಲಿ ಬದುಕ್ತಾ ಇದ್ರಿ, ಈಗ ನಿಮ್ಮ ಸಂವಿಧಾನವನ್ನು ನೀವೇ ಬರ್ಕೊಂಡು ನೀವು ಆಳ್ವಿಕೆ ಮಾಡಿ ಅಂತ ಹೇಳ್ತಾರೆ. ಸೊ ಈ ತರ ಹೇಳಿದಾಗ ನಾವು ಯಾರ್ಯಾರು ನಾವು ಕರ್ಕೊಂಡ್ಬಂದು ಯಾವುದೋ ಹಳ್ಳಿ ಕಟ್ಟೆ ಮೇಲೆ ಜಗಲಿ ಮೇಲೆ ಕುತ್ಕೊಂಡಿರೋ ಒಬ್ಬ ನಿಂಗಣ್ಣನ ಕರ್ಕೊಂಡ್ಬಂದು ಸಂವಿಧಾನ ಬರಿ ಅಂದ್ರೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ನಾವೇನ್ ಮಾಡ್ಬೇಕು, ಒಬ್ಬ ಸಂವಿಧಾನ ತಜ್ಞ ಆಗಿರ್ಬೇಕು, ಇಲ್ಲ ಅದಕ್ಕೆ ಅವನದೇ ಆದಂತ ಒಂದು ವಿದ್ವತ್ ಇರಬೇಕು, ಒಂದು ನಾಲೆಡ್ಜ್ ಅಂತವ್ರನ್ನ ಕರ್ಕೊಂಡ್ಬಂದು ನಾವು ಸಂವಿಧಾನ ರಚನಾ ಸಮಿತಿಗೆ ಸೇರಿಸ್ಬೇಕು. ಸೊ ಇದಕ್ಕೊಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಆಗ್ಬೇಕಾಗಿರುತ್ತೆ. ಸೊ ಅದಕ್ಕೆ ಒಂದು ಜನರಲ್ ಎಲೆಕ್ಷನ್ ಕೂಡ ನಡೆಯುತ್ತೆ. ಆ ಜನರಲ್ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂದ್ರೆ 1946ನೇ ಇಸ್ವಿನಲ್ಲಿ ನಡೆಯುತ್ತೆ. ಸೊ ಈ ಜನರಲ್ ಎಲೆಕ್ಷನ್ ಅಲ್ಲಿ ಬಾಬಾ ಸಾಹೇಬರು ಏನ್ ಮಾಡ್ತಾರೆ, ಸೌತ್ ಬಾಂಬೆ ನಲ್ಲಿ ಏನ್ ಮಾಡ್ತಾರೆ, ಬಾಂಬೆ ಪ್ರಾವಿನ್ಸ್ ನಲ್ಲಿ ನಿಂತ್ಕೋತಾರೆ ಎಲೆಕ್ಷನ್ಸ್ಗೆ, ಏನು ಆಲ್ ಇಂಡಿಯನ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಲ್ಲಿ ನಿಂತ್ಕೋತಾರೆ. ಇಲ್ಲಿ ಏನ್ ಮಾಡ್ತಾರೆ, ಈ ನಿಮ್ಗೆ ಪೂನಾ ಪ್ಯಾಕ್ಟ್ ಹತ್ರ ಮತ್ತೆ ಹೋಗ್ಬೇಕು. ಪೂನಾ ಪ್ಯಾಕ್ಟ್ ಏನಾಗಿರುತ್ತೆ ಅಂತ ಅಂದ್ರೆ ಬಾಬಾ ಸಾಹೇಬರು ಏನ್ ಹೇಳಿರ್ತಾರೆ ಅಂತಂದ್ರೆ ಈ ಒಂದು ಯಾರನ್ನು ನಿಲ್ಲಿಸಬಾರದು ಅನ್ನೋದನ್ನ ಹೇಳಿರ್ತಾರೆ. ಆದ್ರೆ ಈ ಒಂದು ಒಪ್ಪಂದವನ್ನ ಮುರಿದಂತ ಕಾಂಗ್ರೆಸ್ ಅಲ್ಲಿಗೆ ಬಾಬಾ ಸಾಹೇಬರು ಜೊತೆನೆ ಇದ್ದಂತ ನಾರಾಯಣ್ ಸಾಧೋಬಾ ಕರ್ಜೋಳ್ಕರ್ ಅನ್ನೋಂಥವನಿಗೆ 25,000 ಕೊಟ್ಟು, ಆಗಿನ ಕಾಲಕ್ಕೆ 25,000 ಅಂದ್ರೆ ಇವತ್ತಿಗೆ ಒಂದು 25 ಲಕ್ಷ ಅನ್ಬೋದು ನಾವು, ಅಷ್ಟನ್ನ ಕೊಟ್ಟು ಅಲ್ಲಿಗೆ ನಿಲ್ಲಿಸ್ತಾನೆ. ಒಬ್ಬ ಅಂದ್ರೆ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ತರ ಮಾಡ್ತಾರೆ. ಸೊ ಅಲ್ಲಿ ಅವರನ್ನ ನಿಲ್ಲಿಸಿ ಹೀನಾಗಿ ಬಾಬಾ ಸಾಹೇಬ್ನ ಸೋಲಿಸ್ಬಿಡ್ತಾರೆ. ಅಂದ್ರೆ ಫುಲ್ ಇವ್ರಿಗೆ ಮೆಜಾರಿಟಿ ಇವ್ರಿಗೆ ಕೊಟ್ಟು ಇವ್ರನ್ನ ಗೆಲ್ಲಿಸ್ತಾರೆ. ಸೊ ಬಾಬಾ ಸಾಹೇಬರು ಸೋತು ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ಬ್ಯಾರಿಸ್ಟರ್ ಜೋಗೇಂದ್ರನಾಥ್ ಮಂಡೋಲ್ ಅನ್ನುವಂಥವ್ರು ಬೆಂಗಾಲ್ ಪ್ರಾವಿನ್ಸ್ ನಲ್ಲಿ ಮುಸ್ಲಿಂ ಲೀಗ್ ನಿಂದ ಗೆದ್ದಿರ್ತಾರೆ. ಅವರು ಬಾಬಾ ಸಾಹೇಬರ ಅನುಚರರು, ಅಂದ್ರೆ ಬಾಬಾ ಸಾಹೇಬರ ಹಿಂಬಾಲಕರು, ಸಹಚರರು ಅಂತ ಹೇಳ್ಬೋದು. ಬಾಬಾ ಸಾಹೇಬ್ರ ಜೊತೆ ಬ್ಯಾರಿಸ್ಟರ್ ಮಾಡಿದ್ರು. ಸೊ ಇವರು ಏನ್ ಮುಸ್ಲಿಂ ಲೀಗ್ ಇಂದ ನಿಂತು ಗೆದ್ದಿರ್ತಾರೆ. ಅವರನ್ನ ಇಂಟರ್ಮ್ ಗವರ್ಮೆಂಟ್ ಸ್ಥಾಪನೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆ ಇಂಟರ್ಮ್ ಗವರ್ಮೆಂಟ್ ನ ಕಾನೂನು ಮಂತ್ರಿಯಾಗಿ ಮಾಡಿರ್ತಾರೆ. ಸೊ ಇವ್ರಿಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಯಾಕೆ ಗಿಲ್ಟ್ ಫೀಲ್ ಆಗುತ್ತೆ ಅಂತಂದ್ರೆ, ನನ್ನ ಗುರುಗಳಾದಂಥವ್ರು ಸೋತೋಗಿದ್ದಾರೆ, ನಾನು ಇಲ್ಲಿಗೆ ಕಾನೂನು ಮಂತ್ರಿ ಆಗ್ಬಾರ್ದು, ಅವ್ರು ಆಗ್ಬೇಕು ಇಲ್ಲಿಗೆ, ಬಟ್ ನಾನು ತಪ್ಪು ಇದು ಅಂತ ಹೇಳ್ಬಿಟ್ಟು ತನ್ನ MP ಸ್ಥಾನಕ್ಕೆ ನೋಡಿ, ಅವರ ಒಂದು ನಿಸ್ವಾರ್ಥತೆ ಹೆಂಗಿತ್ತು, ಅವರ ಒಂದು ಪ್ರಾಮಾಣಿಕತೆ ಹೆಂಗಿತ್ತು, ತ್ಯಾಗ ಮನೋಭಾವ. ಯಾಕೆಂತಂದ್ರೆ ಯಾರಿಗೆ ಆ ಒಂದು ಬೆಲೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು ಅನ್ನೋದು ಅವ್ರ ಮನಸ್ಥಿತಿ ಆಗಿದ್ದರಿಂದ ಇವತ್ತು ರಾಜೀನಾಮೆಗಳನ್ನ ಕೊಡ್ತಾರೆ, ಅಧಿಕಾರಕ್ಕೋಸ್ಕರ ರಾಜೀನಾಮೆಯನ್ನ ಕೊಡ್ತಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಯಾರಿಗೆ ಬೆಲೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆಯನ್ನ ಕೊಟ್ಟು ಅವರ ಸ್ಥಾನಕ್ಕೆ ಬಾಬಾ ಸಾಹೇಬ್ರನ್ನ ಕರ್ಕೊಂಡಿದ್ದಾರೆ. ಆ ಒಂದು ಕ್ಷೇತ್ರ ಜೈಸೂರ್ ಮತ್ತೆ ಕುಲ್ನಾ ಅನ್ನುವಂಥದ್ದು ಬೆಂಗಾಲ್ನಲ್ಲಿ ಇದೆ. ಸೊ ಆ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ರನ್ನ ನಿಲ್ಲಿಸಿ ಮುಸ್ಲಿಂ ಲೀಗ್ ಇರ್ಬೋದು, ಬೇರೆ ಬೇರೆ ಯಾವ್ಯಾವ ಸಂಘಟನೆಗಳು ಅಥವಾ ಪಕ್ಷಗಳಿದ್ವೋ ಎಕ್ಸೆಪ್ಟ್ ಕಾಂಗ್ರೆಸ್ ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡಿ, ಯಾವುದೇ ತರ ಷರತ್ತಾಗ್ತದೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ತಾರೆ. ಅದು ಯಾವಾಗ ಗೆಲ್ತಾರೆ ಅಂದ್ರೆ 1946 ಜುಲೈ 17ನೇ ತಾರೀಕು ಅವ್ರಿಗೆ ಗೆಲ್ತಾರೆ. ಓಕೆನಾ? ಇದಾದ ನಂತರ ಏನಾಗುತ್ತೆ, ಬಾಬಾ ಸಾಹೇಬರು ಗೆದ್ಬಿಟ್ಟು ಇನ್ನೇನು ಒಳಗೆ ಹೋಗ್ಬೇಕು, ಇಂಟರ್ಮ್ ಗವರ್ಮೆಂಟ್ ಒಳಗಡೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಗಾಂಧಿ ಇನ್ನೊಂದು ಕುತಂತ್ರವನ್ನು, ಬರೀ ಈ ತರ ಕುತಂತ್ರ ಬುದ್ಧಿಗಳನ್ನೇ ಮಾಡ್ತಾ ಬರ್ತಾರೆ. ಅಂದ್ರೆ ಎಷ್ಟು ಅಸ್ಪೃಶ್ಯರ ಮೊದಲ ವಿರೋಧಿ ಗಾಂಧಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವರ ಬುಕ್ ನಲ್ಲಿ ಬರೆದಿದ್ದಾರೆ, ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಡನ್ ಟು ಅನ್ಟಚಬಲ್ಸ್ ಅನ್ನೋ ಬುಕ್ ನಲ್ಲಿ ಅಸ್ಪೃಶ್ಯರ ಮೊದಲ ಶತ್ರು ಗಾಂಧಿ ಅಂತ ಹೇಳ್ತಾರೆ. ಸೊ ಈಗ ಏನ್ ಕುತಂತ್ರ ಮಾಡ್ತಾರೆ, ಅಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿರ್ಬೋದು, ಪಾಕಿಸ್ತಾನ ಲಿಂಗ್ವಿಸ್ಟಿಕ್ಸ್ ಪಾರ್ಟಿಷನ್ ಆಗ್ಬೇಕು ಅನ್ನುವಂಥದ್ದು, ನಮ್ಗೆ ಬೇರೆ ರಾಷ್ಟ್ರವನ್ನ ಕೊಡಿ ಅನ್ನೋ ಒಂದು ಏನಂತೀವಿ ನಾವು ಕೂಗು ಎದ್ದಿರೋದು. ಸೊ ಆ ಕಾರಣಕ್ಕೆ ಆ ಒಂದು ಸಂದರ್ಭವನ್ನ ಬಳಸ್ಕೊಂಡಂತ ಗಾಂಧಿ ಈ ಜೈಸೂರ್ ಮತ್ತೆ ಕುಲ್ನಾ ಕ್ಷೇತ್ರವನ್ನ
ಪೂರ್ವ ಪಾಕಿಸ್ತಾನಕ್ಕೆ ಅಂದ್ರೆ ಈಗಿನ ಬಾಂಗ್ಲಾದೇಶಿಗೆ ಬಿಟ್ಕೊಟ್ಬಿಡ್ತಾರೆ. ಸೊ ಬಿಟ್ಕೊಟ್ಟಿದ್ರಿಂದ ಏನಾಯ್ತು, ಬಾಬಾ ಸಾಹೇಬ್ರು ಅಲ್ಲಿಗೆ ಹೋಗ್ತಾರೆ, ಅಂದ್ರೆ ಬಾಂಗ್ಲಾದೇಶಕ್ಕೆ ಸೇರ್ಕೊತಾರೆ, ಇಂಡಿಯಾಕ್ಕೆ ಸೇರ್ಕೊಳ್ಳೋದಿಲ್ಲ. ಸೊ ಅವಾಗ ಗಾಂಧಿ ಕುಚೇಷ್ಟೆಯಿಂದ ಹೇಳ್ತಾರೆ, ಹೋಗಪ್ಪ ಅಲ್ಲಿಗೆ ಸಂವಿಧಾನ ಬರೀ ನೀನು ಅಂತ. ಬಾಬಾ ಸಾಹೇಬ್ರಿಗೆ ತುಂಬಾ ನೋವಾಗುತ್ತೆ, ನನ್ನ ಜನ ಅಲ್ಲಿದ್ದಾರೆ, ನಾನು ಅಲ್ಲೋಗಿ ಏನಪ್ಪಾ ಮಾಡಲಿ ನನ್ನ ಸಂವಿಧಾನ ಬರೆಗೆ ಅಂತ ಹೇಳ್ಬಿಟ್ಟು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ರದ್ದಾಗುತ್ತೆ, ಆಕ್ಚುಲ್ ಆಗಿ ರದ್ದಾಗುತ್ತೆ, ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ ಅವರು. ಸೊ ರಾಜೀನಾಮೆ ಕೊಟ್ಟು ಇವರು ವಾಪಸ್ ಮನೆಗೆ ಬಂದು ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಏನ್ ಮಾಡ್ತಾರೆ, ಇಂಗ್ಲೆಂಡಿಗೆ ಹೋಗ್ತಾರೆ, ಲಂಡನ್ಗೆ. ಕ್ಲೈಮೆಟ್ ಅಟ್ಲಿಯನ್ನ ಮೀಟ್ ಮಾಡ್ಲಿಕ್ಕೆ ತನ್ನ ಸ್ನೇಹಿತನಾದಂತ ವಿ ಶಿವರಾಜ್ ಅನ್ನುವಂಥವ್ರನ್ನ ಕರ್ಕೊಂಡು ಕ್ಲೈಮೆಟ್ ಅಟ್ಲಿಯನ್ನ ಮೀಟ್ ಮಾಡ್ಲಿಕ್ಕೆ ಹೋಗಿ ಈ ಗಾಂಧಿ ಮಾಡಿದಂತ ಎಲ್ಲ ಕುತಂತ್ರವನ್ನ, ಕಾಂಗ್ರೆಸ್ ಮಾಡಿದಂತ ಎಲ್ಲ ಕುತಂತ್ರವನ್ನ, ಅವರ ಮಾತಿಗೆ ತಪ್ಪಿದಂತ ಎಲ್ಲವನ್ನ ಸವಿಸ್ತಾರವಾಗಿ ಕ್ಲೈಮೆಟ್ ಅಟ್ಲಿಗೆ ಹೇಳ್ತಾರೆ. ಸೊ ಅವಾಗ ಕ್ಲೈಮೆಟ್ ಅಟ್ಲೆ ವಾರ್ನಿಂಗ್ ಕೊಡ್ತಾರೆ, ನೀವು ಬೇಗ ಸಂವಿಧಾನ ರಚನಾ ಸಮಿತಿಗೆ ನೀವು ಕೆಲಸ ಮಾಡಿಕೊಳ್ಳೇಬೇಕು, ತಗೊಳ್ಳೇಬೇಕು ಅನ್ನೋ ಒಂದು ವಾರ್ನಿಂಗ್ ಅನ್ನ ಮಾಡ್ತಾರೆ. ಆ ಒಂದು ಮಧ್ಯದಲ್ಲಿ ಇನ್ನೊಂದು ಕೆಲಸ ನಡೆದಿರುತ್ತೆ. ಏನ್ ನಡೆದಿರುತ್ತೆ ಅಂತಂದ್ರೆ, ಈ ಗಾಂಧಿ ಅಂಡ್ ಟೀಮ್, ರಾಜೇಂದ್ರ ಪ್ರಸಾದ್ ಇರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು, ನೆಹರು ಇರ್ಬೋದು, ಇವರು ಗಾಂಧಿ ಹೇಳ್ತಾರೆ ಏನಂತ ಅಂದ್ರೆ, ಈಗ ಸಂವಿಧಾನದಲ್ಲಿ ಬರಲೇಬೇಕು. ಸೊ ಬಟ್ ಅಂಬೇಡ್ಕರ್ ಬರೆಯಾಗಿಲ್ಲ. ಯಾರು ಬರೆಯೋದು? ಕೆ.ಸಿ. ವೀರ್ ಅನ್ನುವಂಥವ್ರೊಬ್ಬ ಸಂವಿಧಾನ ತಜ್ಞ ಇರ್ತಾರೆ, ಅವ್ರ ಕೈಲಿ ಬರ್ತಾರೆ. ಅಂದ್ರೆ ಅವ್ರು ನಮ್ಮ ಕೈಲಿ ಆಗೋದಿಲ್ಲ ಬರೆಯಕ್ಕೆ, ಇದು ಬಹು ವೈವಿಧ್ಯಮಯವಾಗಿರುವಂತ ಒಂದು ರಾಷ್ಟ್ರ, ಇದು ನಾನು ಬರೆಯಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಆ ಕಾರಣಕ್ಕೆ ಅವರು ಸರ್ ಐವರ್ ಜೆನ್ನಿಂಗ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ, ಗಾಂಧಿನೂ ಸಜೆಸ್ಟ್ ಮಾಡ್ತಾರೆ, ಇವರು ಸಜೆಸ್ಟ್ ಮಾಡ್ತಾರೆ. ಸೊ ಐವರ್ ಜೆನ್ನಿಂಗ್ಸ್ ಹತ್ರ ಹೋಗ್ತಾರೆ. ಅವಾಗ ಐವರ್ ಜೆನ್ನಿಂಗ್ಸ್ ನಕ್ಬಿಟ್ಟು ಹೇಳ್ತಾರೆ, ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ಏನಂತ ಅಂದ್ರೆ, ಅಲ್ಲ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ನೀವು ತುಪ್ಪಕ್ಕೋಸ್ಕರ ನನ್ನ ಹತ್ರ ಬಂದಿದ್ದಾರಲ್ಲ, ನಾನು ಆಗಲ್ಲ ಬರಲಿಕ್ಕೆ ನನ್ನ ಕೈಲಿ, ಯಾಕೆಂದ್ರೆ ನಿಮ್ಮ ರಾಷ್ಟ್ರ ಅಂತದ್ದು ಅಷ್ಟು ವೈವಿಧ್ಯತೆ ಇದೆ ನಿಮ್ಮ ರಾಷ್ಟ್ರದಲ್ಲಿ, ನಾವು ಬರಲಿಕ್ಕೆ ಆಗಲ್ಲ ನನ್ನ ಕೈಲಿ, ಹೋಗಿ ಬಾಬಾ ಸಾಹೇಬ್ರೆ ಇದಕ್ಕೆ ಸರಿಸಾಟಿ ಅಂತ ಹೇಳ್ತಾರೆ. ಆವಾಗ ವಿಧಿ ಇಲ್ಲದೇನೆ ಇವು ಗಾಂಧಿ ಬಂದು ಬಾಬಾ ಸಾಹೇಬ್ರನ್ನ ಕೇಳ್ಕೊಂಡು ಬನ್ನಿ ನಮಗೆ ಬರ್ಕೊಡಿ ಅಂತ ಹೇಳಿ ಪುಣೆನಲ್ಲಿ ಒಬ್ಬ M.R. ಜೈಕರ್ ಅನ್ನೋನ್ನ ಆ ಜಾಗವನ್ನು ತೆರವುಗೊಳಿಸಿ ಅಲ್ಲಿಗೆ ಬಾಬಾ ಸಾಹೇಬ್ರನ್ನ ನಿಲ್ಲಿಸಿ 14 ಜುಲೈ 1947 ಎಲೆಕ್ಷನ್ ನಲ್ಲಿ ಯುನಾನಿಮಸ್ ಆಗಿ ಗೆಲ್ಲಿಸ್ಕೊಂಡು ಬಾಬಾ ಸಾಹೇಬರು ಆಟೋಮೆಟಿಕಲಿ ಒಂದು ಸಂವಿಧಾನ ರಚನಾ ಸಮಿತಿ ಒಳಗಡೆ ಬರೋ ರೀತಿಯಲ್ಲಿ ಆಗುತ್ತೆ. ಇದು ನಾನು ಹೇಳಿದಂಥದ್ದು ತುಂಬಾ ಒಂದು ಏನಂತ ಹೇಳ್ತೀನಿ, ಸಣ್ಣದಾದಂತ ಇತಿಹಾಸ ಅಂತ ನಾನು ಹೇಳ್ತೇನೆ. ತುಂಬಾ ಬ್ರೀಫ್ ಆಗಿ ನಾನು ಹೇಳಿದ್ದೀನಿ. ಈ ಇತಿಹಾಸವನ್ನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು ಅನ್ನೋದಾದ್ರೆ, ಬಾಬಾ ಸಾಹೇಬರು ತಮ್ಮ 20 ವಾಲ್ಯೂಮ್ಸ್ ಏನ್ ಬರ್ದಿದ್ದಾರೆ, ಅದರಲ್ಲಿ ವಾಲ್ಯೂಮ್ 3ರಲ್ಲಿ ಅವರು ಇದರ ಬಗ್ಗೆ ಸ್ವಲ್ಪ ಬರ್ದಿದ್ದಾರೆ, ವಿಷಯಗಳನ್ನ ಬರ್ದಿದ್ದಾರೆ. ಇನ್ನು ಕೆಲವೊಂದಷ್ಟು ಅವ್ರ ಬುಕ್ಸ್ ಗಳಲ್ಲೂ ಕೂಡ ಬರ್ಕೊಂಡಿದ್ದಾರೆ. ಅದನ್ನ ನಾವೆಲ್ಲವನ್ನು ಸಂಶೋಧನೆಯನ್ನ ಮಾಡಿ ಒಂದು ನಮಗೆ ಕನ್ಸಾಲಿಡೇಟೆಡ್ ಡಾಕ್ಯುಮೆಂಟ್ ಆಗಿ ವಿಠಲ್ ವಗ್ಗನ್ ಅನ್ನೋ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್, ಕಲಬುರಗಿಯ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರು, ಸಂಶೋಧನಾ ವಿದ್ಯಾರ್ಥಿ, ಇಷ್ಟನ್ನು ಸಂಶೋಧನೆ ಮಾಡಿ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅನ್ನುವಂತ ಈ ಪುಸ್ತಕವನ್ನ ಬರೆದ. ಈ ಪುಸ್ತಕ ನವ ಕರ್ನಾಟಕ ಪ್ರಕಾಶನದಲ್ಲಿ ಎಲ್ಲಾ ಕಡೆ ಸಿಗುತ್ತೆ, ಅದನ್ನ ತಗೊಂಡು ಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೋಬಹುದು. ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಬಂದಿದ್ದು ಯಾವುದೇ ಕಾರಣಕ್ಕೂ ಗಾಂಧಿ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡ್ ಬಂದಿದ್ದಲ್ಲ, ಇದು ಅಪ್ಪಟ ಸುಳ್ಳು ಅಂತ ನಾನು ಹೇಳ್ತೇನೆ. ಸೊ ಇನ್ನು ಸಂವಿಧಾನ ರಚನೆ ಆದ್ಮೇಲೆ ಸಂವಿಧಾನದಲ್ಲಿ ಬಾಬಾ ಸಾಹೇಬರವರು ಮೀಸಲಾತಿಯನ್ನ ಮಾಡಿದ್ದಾರೆ. ಆ ಮೀಸಲಾತಿಯನ್ನ ಕೇವಲ ಒಂದು ಜಾತಿಗೆ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಒಂದು ಜಾತಿಗೆ ಮಾತ್ರ ಸೀಮಿತಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಯ ನಾಯಕರೇ ಅಥವಾ ರಾಷ್ಟ್ರ ನಾಯಕರೇ? ಇದು ಹೇಳಬೇಕು ಅಂತ ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ, ನನ್ನ ವೀಕ್ಷಕರಿಗೆ ನಾನು ಹೇಳ್ತೇನೆ, ಇದಕ್ಕೆ ಅವರು ಒಂದು ಭಾರತ ಸಂವಿಧಾನವನ್ನ ಓದ್ಕೋಬೇಕು ಅಂತ ಹೇಳ್ತೇನೆ. ಯಾಕೆ ಅಂತಂದ್ರೆ, ಇದು ನಾನು ಹೇಳ್ತಿರೋ ಮಾತಲ್ಲ, ಬಾಬಾ ಸಾಹೇಬ್ರೆ ಹೇಳಿದ್ರು. ಏನಂತ ಅಂದ್ರೆ, ನಾನು ಒಂದು ಜಾತಿಗೋಸ್ಕರ ಸಂವಿಧಾನವನ್ನ ಬರೆದಿಲ್ಲ, ನಿಮ್ಗೆ ಆ ತರ ಇನ್ನು ಡೌಟ್ ಇದ್ರೆ ಬೇಕಾದ್ರೆ ಸಂವಿಧಾನ ಹೋಗಿ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಸಂವಿಧಾನ ಓದ್ಕೊಳ್ಳಿಕ್ಕೆ ನಾನು ನನ್ನ ವೀಕ್ಷಕರಿಗೆ ಕೇಳ್ತೀನಿ, ಒಂದು ನಿಮಿಷ ಸಂವಿಧಾನವನ್ನು ತೋರಿಸ್ಬಿಡ್ತೀನಿ. ಸೊ ಇದು ಮೂಲ ಸಂವಿಧಾನವನ್ನ ಡಾಕ್ಟರ್ C.S. ದ್ವಾರಕನಾಥ್ ಅವರು ಕನ್ನಡಕ್ಕೆ ಐತಿಹಾಸಿಕ ದಾಖಲೆಗಳೊಂದಿಗೆ ಅನುವಾದಿಸಿದ್ದಾರೆ. ಇದು ಸಿಗುತ್ತೆ ಪುಸ್ತಕ, ಬೇಕಾದ್ರೆ ಈ ಒಂದು ಸಂವಿಧಾನ ತಗೊಂಡು ನನ್ನ ವೀಕ್ಷಕರು ನೋಡ್ಕೊಂಡಾಗ ಅವರಿಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬರು ಒಂದು ಜಾತಿಗೆ ಮಾಡಿದಾರೋ ಅಥವಾ ಎಲ್ಲರಿಗೂ ಕೂಡ ಮಾಡಿದಾರೋ, ಒಂದು ವರ್ಗಕ್ಕೆ ಸವಲತ್ತುಗಳನ್ನ ಕೊಟ್ಟಿದ್ದಾರೋ ಇಲ್ವೋ ಅನ್ನೋಂಥದ್ದು ಆ ಸಂವಿಧಾನ ಓದೋದ್ರಿಂದ ಗೊತ್ತಾಗುತ್ತೆ. ಈಗ ನೀವೊಂದು ಪ್ರಶ್ನೆ ಅದಕ್ಕೆ ಕೇಳಿದ್ರಿ, ಹಾಗಾದ್ರೆ ಈ ತರ ಇರೋದ್ರಿಂದ ಬಾಬಾ ಸಾಹೇಬರು ಒಂದು ಜಾತಿ ನಾಯಕನೋ ಅಥವಾ ಒಂದು ರಾಷ್ಟ್ರದ ನಾಯಕನೋ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ.
ಜಾತಿ ನಾಯಕ ಅಂತ ಹೇಳೋದಕ್ಕೆ ಒಬ್ಬರನ್ನ ಎಕ್ಸಾಂಪಲ್ ತಗೋತೀನಿ. ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಮೇನ್ಲಿ ಏನಕ್ಕೆ ಫೇಮಸ್ ಅಂತ ನಾನು ನಿಮಗೆ ಒಂದು ಪ್ರಶ್ನೆ. ಮೇನ್ಲಿ ಏನಕ್ಕೆ ಫೇಮಸ್ ಇದ್ದಾರೆ ಅವರು? ರಾಜಾರಾಮ್ ಸತಿ ಸಹಗಮನ ಪದ್ಧತಿಯನ್ನ ಹೌದು, ನಿಷೇಧಿಸಿದಂತವರಲ್ಲಿ ಅವರು ಮೊದಲಿಗರು. ಸತಿ ಸಹಗಮನ ಪದ್ಧತಿ ಯಾವ ಒಂದು ವರ್ಗದಲ್ಲಿತ್ತು ಅಥವಾ ಯಾವ ಒಂದು ಜಾತಿಯಲ್ಲಿತ್ತು? ಸಾಮಾನ್ಯವಾಗಿ ನಾವು ಮೇಲ್ಜಾತಿಯಲ್ಲಿ ಕಾಣ್ತಾ ಇದ್ದೀವಿ. ಅಂದ್ರೆ ಆರ್ಯರಲ್ಲಿ ಅಂದ್ರೆ ಬ್ರಾಹ್ಮಣರಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ರೀತಿಯನ್ನು. ಸೊ ಆ ಸತಿ ಸಹಗಮನ ಪದ್ಧತಿಯನ್ನು ಅಬಾಲಿಷ್ ಮಾಡಿದ್ದು ರಾಜಾರಾಮ್ ಮೋಹನ್ ರಾಯ್. ಸೊ ಇದರಿಂದ ಏನಾಗಿ ಅರ್ಥ ಆಗುತ್ತೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಒಬ್ಬರು ಜಾತಿಯ ನಾಯಕ, ಒಂದು ಜಾತಿಯ ಉದ್ಧಾರ ಮಾಡಿದ್ರೆ ಜಾತಿ ನಾಯಕ ಆದ್ರು. ಆದ್ರೆ ನಾವು ಅವರನ್ನ ಯಾವತ್ತೂ ಜಾತಿಯನ್ನ ನೋಡ್ಲಿಲ್ಲ, ರಾಷ್ಟ್ರ ನಾಯಕ ಪರಿಗಣಿಸಿದ್ವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಗಳಿಗೆ, ಎಲ್ಲ ಶೋಷಿತರಿಗೆ, ಎಲ್ಲರಿಗೂ ಕೂಡ ಬಂದಿದ್ದಾರೆ. ಇಡೀ ಭಾರತದಕ್ಕೆ ಅವರ ಕೊಡುಗೆಗಳನ್ನ ಹೇಳ್ತಾ ಹೋದ್ರೆ ಇವತ್ತಿನ ಒಂದು ಲೈವ್ ಸಾಕಾಗಲ್ಲ ಅಂತ ನಾವು ಹೇಳ್ಬೋದು. ಸೊ ಅದನ್ನು ತಿಳ್ಕೊಬೇಕು ಅಂತಂದ್ರೆ ಬಾಬಾ ಸಾಹೇಬರ ವಾಲ್ಯೂಮ್ಸ್ ಏನಿದೆ ಅಷ್ಟನ್ನು ಕೂಡ ನಮ್ಮ ವೀಕ್ಷಕರು ಓದ್ಕೊಂಡ್ಬಿಟ್ರೆ ಬಾಬಾ ಸಾಹೇಬರು ಜಾತಿಯ ನಾಯಕರು, ರಾಷ್ಟ್ರ ನಾಯಕರು ಅನ್ನೋದನ್ನ ಅವರೇ ಆಟ ಮಾಡ್ತಾರೆ. ಹೌದು. ಯಾಕೆ ಅಂತಂದ್ರೆ ಸೊ ಅವರು ಪ್ರತಿ ಬಾರಿ ನನ್ನ ಜನ ಅನ್ನಬೇಕಾದ್ರೆ ಯಾವುದೇ ಒಂದು ಜಾತಿಯನ್ನ ಇಟ್ಕೊಳ್ತಿರ್ಲಿಲ್ಲ. ಸೊ ಎಲ್ಲ ಏನು ಶೂದ್ರ ವರ್ಗ ಇದೆ ಆ ಎಲ್ಲರೊಟ್ಟಿಗೆ ಬ್ರಾಹ್ಮಣರ ಹೆಣ್ಣು ಮಕ್ಕಳನ್ನು ಸಹ ಸೇರ್ಸ್ಕೊಂಡು ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರೆಲ್ಲರ ಅಭ್ಯುದಯಕ್ಕೆ ಶ್ರಮಪಟ್ಟಂತ ನಾಯಕರಾಗಿರೋದ್ರಿಂದ ಅವರು ರಾಷ್ಟ್ರ ನಾಯಕರು, ಇವತ್ತಿಗೆ ಅವರು ವಿಶ್ವ ನಾಯಕರಾಗಿ ರಾರಾಜಿಸ್ತಾ ಇದ್ದಾರೆ. ಸೊ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು 3 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಎಜುಕೇಶನ್, ಆರ್ಗನೈಸ್, ಎಜಿಟೇಟ್ ಅನ್ನತಕ್ಕಂಥದ್ದು. ಸೊ ನಾವು ಇದುವರೆಗೂ ಅದನ್ನ ಹೇಗೆ ತಿಳ್ಕೊಂಡಿದೀವಿ ಅಂತಂದ್ರೆ ಶಿಕ್ಷಣವನ್ನು ಪಡಿಬೇಕೆಲ್ಲರೂ, ಸಂಘಟನೆಯನ್ನು ಮಾಡ್ಕೊಳ್ಬೇಕು, ಜೊತೆಗೆ ಹೋರಾಟವನ್ನು ಮಾಡಬೇಕು ಆ ಮೂಲಕ ಅಂತ ಹೇಳಿ ತಿಳ್ಕೊಂಡಿದೀವಿ. ಸೊ ಅದು ಅವರ ಪ್ರಕಾರ ಅದೇ ಅರ್ಥವೇ ಅಥವಾ ಅದಕ್ಕೆ ಏನಾದರೂ ವಿಶೇಷವಾದಂತ ಅರ್ಥ ಇದೆಯೇ? ಇದು ನಾನು ಈಗ ನೀವೇನು ಹೇಳಿದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ, ನಾನು ಕೂಡ ಗಮನಿಸಿದ್ದೀನಿ ಎಷ್ಟೊಂದು ಕಡೆ ಯಾವುದೇ ರೀತಿಯಂತ ಒಂದು ದಲಿತ ಚಳವಳಿ ಇರ್ಬೋದು ಅಥವಾ ಬಾಬಾ ಸಾಹೇಬ್ರ ಹೆಸರಿನ ಫೋಟೋ ಮೇಲ್ಗಡೆ ಶಿಕ್ಷಣ 1 ಎಕ್ಸ್ಕ್ಲಾಮೇಟರಿ ಮಾರ್ಕ್, ಸಂಘಟನೆ 2 ಎಕ್ಸ್ಕ್ಲಾಮೇಟರಿ ಮಾರ್ಕ್, ಹೋರಾಟ 3 ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹಾಕಿ ಇಟ್ಟಿರ್ತಾರೆ. ಬಟ್ ಇದು ಏನಾಗುತ್ತೆ ಅಂತಂದ್ರೆ ತಪ್ಪು ಇದು ಆಕ್ಚುಲಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುಕ್ಸ್ ಗಳಲ್ಲಿ ನೋಡಿದಾಗ, ಇಂಗ್ಲಿಷ್ ಬುಕ್ಸ್ ಗಳಲ್ಲಿ ನೋಡಿದಾಗ, ನಾವು ವಾಲ್ಯೂಮ್ಸ್ ಅಲ್ಲಿ ನೋಡಿದಾಗ ಬಾಬಾ ಸಾಹೇಬ್ರನ್ನ ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅನ್ನುವಂತ ಒಂದು ಸೂತ್ರವನ್ನು ನಾನು ಹೇಳಿದೆ. ಇದು ಯಾಕೆ ಹಿಂಗಾಗಿದೆ ಅಂತಾನು ಕೂಡ ನಾನು ಹೇಳ್ಬಿಡ್ತೀನಿ. ಯಾಕೆ ಅಂತಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಆಗ್ಬೇಕಾದ್ರೆ, ಭಾಷಾಂತರವನ್ನ ಮಾಡಬೇಕಾದ್ರೆ ಯಾರು ಭಾಷಾಂತರ ಮಾಡ್ತಾ ಇರ್ತಾರೋ ಅವರು ಏನನ್ನ ಭಾಷಾಂತರ ಮಾಡ್ತಾ ಇರ್ತಾರಲ್ಲ, ಬರ್ದಿರ್ತಾರಲ್ಲ, ಮೂಲ ಬರ್ದಿರುವಂತವ್ರ ಮನಸ್ಥಿತಿಯಲ್ಲಿ ಇವ್ರು ಇಳಿಬೇಕು. ಅಥವಾ ಇನ್ನೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಏನು ಕೆಲವೊಂದು ಪದಗಳು ಸಿಗದೆ ಇರ್ಬೋದು, ಪದಗಳ ಬಳಕೆ ಅதாவது ಪದಗಳ ವೆಕಾಬುಲರಿ ಕಡಿಮೆ ಇದ್ರಿಂದ ಹಂಗಾಗ್ಬೋದು. ಸೊ ಇಲ್ಲೇನಾಗಿದೆ, ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋದು ನೌನ್ ಆಗ್ಬಿಟ್ಟಿದೆ, ಅಂದ್ರೆ ನಾಮಪದಗಳಾಗಿದ್ದಾವೆ. ಆದ್ರೆ ಬಾಬಾ ಸಾಹೇಬರು ನಿಜವಾಗ್ಲೂ ಹೇಳಿದ್ದು ಕ್ರಿಯಾಪದವಾಗಿ, ಅಂದ್ರೆ ಇದು ಕಂಟಿನ್ಯೂಸ್ ಆಗಿರ್ಬೇಕು, ಡೈನಮಿಕ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಎಜುಕೇಟ್, ಅಜಿಟೇಟ್ ಅಂಡ್ ಆರ್ಗನೈಸ್ ಅಂತ ಹೇಳ್ತಾರೆ. ಅಂದ್ರೆ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಅಂತ ಬಾಬಾ ಸಾಹೇಬರು ನಮ್ಗೆ ಕರೆ ಕೊಟ್ಟಿರುವಂಥದ್ದು. ಅಂದ್ರೆ ಶೋಷಿತರಿಗೆ ಅಂತ ಹೇಳ್ಬೋದು ಅಥವಾ ಭಾರತೀಯರೆಲ್ಲರಿಗೂ ಕೂಡ. ಅಂದ್ರೆ ಫಸ್ಟ್ ನಾವು ಒಂದು ಯಾವ್ದಾದಂತ ವಿಚಾರವನ್ನ ಯೋಚನೆ ಮಾಡಬೇಕು, ಜ್ಞಾನವನ್ನ ಪಡೆಯಬೇಕು, ನಂತರ ಅದನ್ನ ಚಿಂತನೆ ಮಾಡಬೇಕು, ಸರಿ ಯಾವುದು, ತಪ್ಪು ಯಾವುದು, ಅಥವಾ ಆಂದೋಲನವನ್ನು ನಡೆಸಬೇಕು. ನಂತರ ಆ ಆಂದೋಲನ ನಡೆಸ್ತಾ ನಮ್ಮ ಜೊತೆಗೆ ಸಮಾನ ಮನಸ್ಕರು ಒಂದಾಗ್ತಾರೆ, ಅದೇ ಒಂದಾಗುವುದು ಅಂತ. ಆವಾಗ ನಮ್ಮ ಏನು ಏಳಿಗೆ ಶತಸಿದ್ಧ ಅಂತ ಹೇಳ್ಬೋದು. ಸೊ ಈಗ ಬಾಬಾ ಸಾಹೇಬ್ರನ್ನ ಎಲ್ಲಿಂದ ತಗೊಂಡ್ರು ಅಂತ ನಾನು ಹೇಳೋದಾದ್ರೆ ಬೌದ್ಧ ಧರ್ಮದ ತ್ರಿಸರಣದಿಂದ ತಗೊಳ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತೇವೆ ನಾವು. ಅಂದ್ರೆ ನಾನು ಜ್ಞಾನಕ್ಕೆ ಶರಣ ಹೋಗುತ್ತೇನೆ, ಧಮ್ಮಕ್ಕೆ ಶರಣ ಹೋಗುತ್ತೇನೆ, ಸಂಘಕ್ಕೆ ಶರಣ ಹೋಗುತ್ತೇನೆ ಅನ್ನೋದು ಇದರ ಅರ್ಥ ಆಗಿದೆ. ಅಂದ್ರೆ ಎಜುಕೇಟ್ ಅಂತಾನೆ ಜ್ಞಾನ, ಬುದ್ಧಂ. ಅಜಿಟೇಟ್ ಧಮ್ಮ, ಅಂದ್ರೆ ಆ ಒಂದು ಬುದ್ಧಿಯನ್ನ ಬಳಸುವಂಥದ್ದು ಧಮ್ಮ. ಇನ್ನು ಆರ್ಗನೈಸ್, ಸಂಗಮ್, ಒಗ್ಗೂಡುವಿಕೆ, ಅದನ್ನ ಸಂಗಮ. ಸೊ ಇದನ್ನ ನಾನು ಒಂದು ಬ್ರೀಫ್ ನಲ್ಲಿ ಹೇಳ್ಬೋದು. ಇದನ್ನ ಇನ್ನೂ ವಿಸ್ತಾರವಾಗಿ ಹೇಳ್ಕೋಬೇಕು, ಓದ್ಬೇಕಂದ್ರೆ ಬಾಬಾ ಸಾಹೇಬ್ ವಾಲ್ಯೂಮ್ಸ್ ಓದಿದ್ರೆ, ಇಂಗ್ಲಿಷ್ ವಾಲ್ಯೂಮ್ಸ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮೂಲ ಆಂಗ್ಲ ಭಾಷೆಯ ವಾಲ್ಯೂಮ್ಸ್ ಓದೋದ್ರಿಂದ ನಮಗೆ ಏನು ಕ್ಲಿಯರ್ ಪಿಕ್ಚರ್ ಬಾಬಾ ಸಾಹೇಬ್ ಬಗ್ಗೆ ಸಿಗುತ್ತೆ ಅನ್ನೋದನ್ನ ನಾನು ತನ್ನಲ್ಲೇ ತಾನು ಅರಿವನ್ನ ಕಂಡುಕೊಳ್ತಕ್ಕಂಥದ್ದು. ಓಕೆ. ಸೊ ಇನ್ನ ಅಂತಿಮವಾಗಿ ನಾನು ನಿಮಗೆ ಬಾಬಾ ಸಾಹೇಬರ ಕೊನೆ ಸಂದರ್ಭದಲ್ಲಿ ಅವರು 1935 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಾನು ಆಕಸ್ಮಿಕವಾಗಿ
ಹಿಂದುವಾಗಿ ಹುಟ್ಟಿದ್ದೀನಿ, ಆದರೆ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಅಂತಿಮ ದಿನಗಳಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೊಂದುತ್ತಾರೆ. ಅಂತಂದರೆ ಇಲ್ಲಿ ನನ್ನ ಪ್ರಶ್ನೆ, ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಷನ್ ಆದರು ಅಥವಾ ರಿವರ್ಷನ್ನು? ಸೊ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ನಾನು ಹೇಳ್ಬೋದು. ಇಲ್ಲಿವರೆಗೂ ನಾವು ಸುಳ್ಳುಗಳ ಬಗ್ಗೆ ಮಾತಾಡಿದ್ವಿ, ಇದು ಒಂಥರ ಸುಳ್ಳು ಅಂತಾನೆ ಹೇಳ್ತಾ ಇದರಲ್ಲಿ ನಿಜವಾದ ಇತಿಹಾಸವನ್ನ ಹೇಳೋವಂಥದ್ದು ನನಗೆ ತುಂಬಾ ಖುಷಿ ಆಯ್ತು ಈ ಪ್ರಶ್ನೆನ ನೋಡಿ. ಏನು ಅಂತ ಅಂದ್ರೆ, ಈ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡಬೇಕು ಅಂತ ಅಂದ್ರೆ ಒಂದು 5,000 ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಸಿಂಧೂ ಬಯಲಿನ ನಾಗರಿಕತೆಯವರೆಗೂ ಹೋಗ್ಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷದ ನಾವು ಬ್ರೀಫ್ ಮಾಡ್ಬೋದು. ಸೊ ಏನಿಲ್ಲಿದೆ ಅಂತ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಭಾರತದ ನಾಗರಿಕತೆ ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. ಭಾರತದಲ್ಲಿ ಹುಟ್ಟುತ್ತೆ ಅಂದ್ರೆ ವಿಶ್ವದ ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದು ಅಂತ ಹೇಳ್ಬೋದು ಈ ಒಂದು ಸಿಂಧೂ ನಾಗರಿಕತೆ. ಇದು ಕ್ರಿಸ್ತಪೂರ್ವ 2600 ಅಂತ ಹೇಳ್ಬೋದು, ಸರಿಸುಮಾರು ಈ ಒಂದು ರೇಂಜ್ ನಲ್ಲಿ ಇದು ಪೀಕ್ ಅಲ್ಲಿ ಈ ಒಂದು ನಾಗರಿಕತೆ ಒಂದು ಮೆಚೂರ್ಡ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನೀವು ಸಿಂಧೂ ನಾಗರಿಕತೆಯನ್ನ ನೋಡ್ಬೋದು. ಹೇಗಿತ್ತು ಅಂತ ಅಂದ್ರೆ, ಅಂಡರ್ ಗ್ರೌಂಡ್ ಡ್ರೈನೇಜಸ್ ಇದ್ವು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ವು, ಸ್ವಿಮ್ಮಿಂಗ್ ಪೂಲ್ಸ್ ಗಳಿದ್ವು, ಮಲ್ಟಿ ಸ್ಟೋರ್ಸ್ ಬಿಲ್ಡಿಂಗ್ಸ್ ಇದ್ವು, ಒಳಚರಂಡಿ ವ್ಯವಸ್ಥೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂತ ನೋಡಿ. ಈಗಲೂ ಎಷ್ಟೋ ಊರುಗಳಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ. ಇಲ್ಲಿ ನಮ್ಮ ಚಿಕ್ಕನಾಗಿನ ತಾಲೂಕ್ ತಗೊಂಡ್ರೆ, ತಾಲೂಕ್ ಹೆಡ್ ಕ್ವಾರ್ಟರ್ ಆಕ್ಚುಲಿ ಇದು, ಇಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ. ಆದ್ರೆ 2600 ಕ್ರಿಸ್ತ ಪೂರ್ವದಲ್ಲಿ ಅಂದ್ರೆ 5,000 ವರ್ಷಗಳ ಹಿಂದೆನೆ ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಬಯಲಿನ ನಾಗ ಜನರು ಎಷ್ಟು ಮುಂದುವರೆದಿದ್ರು, ಯೋಜಿತ ನಗರಗಳ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಸೊ ಅಲ್ಲಿ ವಾಸಿಸ್ತಿದ್ದಂತ ಜನಗಳನ್ನ ನಾವು ನಾಗ ಜನರು ಅಂತ ಕರಿತೀವಿ. ಆ ನಾಗ ಜನರು ವಾಸಿಸಿದಂತ ರೀತಿಯೇ ರೀತಿಯನ್ನ ನಾಗರಿಕತೆ ಅಂತ ಕರಿತೀವಿ. ಆ ನಾಗ ಜನರು ಬದುಕುತ್ತಿದ್ದಂತ ಜಾಗಗಳನ್ನ ನಗರಗಳು ಅಂತ ಕರಿತೀವಿ. ಸೊ ಎಲ್ಲ ಕಡೆ ನೋಡಿ ನೀವು ನಗರ, ನಗರ ಈ ಪದಗಳೇ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿ, ತುಂಬಾ ಸ್ವಚ್ಛಂದವಾಗಿ ಒಳ್ಳೆ ಇದರಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಅದಾದ ನಂತರ ಕ್ರಿಸ್ತಪೂರ್ವ 1800ರಲ್ಲಿ ಒಂದು ದೊಡ್ಡ ಘಟನೆ, ಒಂದು ದೊಡ್ಡ ಬಳಸಲಿಲ್ಲದಾಗೆ ಒಂದು ಏನಂತೀವಿ ಅದನ್ನ ಇನ್ವೇಷನ್ ಆಗುತ್ತೆ. ಅಂದ್ರೆ ಯಾರು? ಆರ್ಯರ ಆಗಮನವಾಗುತ್ತೆ, ಆರ್ಯರ ದಾಳಿ ಆಗುತ್ತೆ ಭಾರತದ ಮೇಲೆ. ಈ ಆರ್ಯರು ಯಾರು ಅಂತ ಅಂದ್ರೆ, ಮಧ್ಯ ಏಷ್ಯಾದಲ್ಲಿದ್ದಂತ ದನಗಾಹಿಗಳು, ಅಂದ್ರೆ ದನ ಕಾಯುವಂತಹ ಸಮುದಾಯದವರು, ಅಂದ್ರೆ ಅಲೆಮಾರಿ ಜನಾಂಗ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸೈಟೇಷನ್ ಕೊಡೋದಾದ್ರೆ, ಆರ್ಯ ಜನರು ಬೇರೆ ಬೇರೆ ಜಾಗಗಳಿಂದ ಬಂದಿದ್ದಂಥವ್ರು, ಅವರು ಈ ದೇಶದ ಮೂಲ ನಿವಾಸಿಗಳಲ್ಲ, ಇವರು ಬೇರೆ ಜಾಗದಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಂಡಿದ್ದಾರೆ. ಅದು ಯಾವ್ದು ಅಂತ ಅಂದ್ರೆ, ನಾವು ಡಿ ಕೋಸಂಬಿ ಅನ್ನುವಂಥವ್ರು ಪ್ರಾಚೀನ ಒಂದು ನಿಮಿಷ ಇಂಗ್ಲಿಷಲ್ಲಿ ಹೇಳ್ತೀನಿ. ಅದನ್ನ ಇಂಗ್ಲಿಷ್ ಏನಿದೆ ಅಂತ ಅಂದ್ರೆ, ಡಿ ಕೋಸಂಬಿ ಅವರು ಬರೆದಿರುವಂಥದ್ದು ದ ಕಲ್ಚರ್ ಅಂಡ್ ಸಿವಿಲೈಸೇಷನ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇನ್ ಹಿಸ್ಟಾರಿಕಲ್ ಔಟ್ಲೈನ್ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡಕ್ಕೆ ಅದನ್ನ TS ವೇಣುಗೋಪಾಲ್ ಮತ್ತು ಶೈಲಜಾ ಅನ್ನೋರು ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಚಾರಿತ್ರಿಕ ರೂಪುರೇಷ ಅನ್ನುವಂಥ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದಾದ ನಂತರ ಇನ್ನ ಏನು ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರು ಬರೆದಂಥ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿರ್ಬೋದು, ಹಾಗೆ ಪ್ರೊಫೆಸರ್ KS ಭಗವಾನ್ ಸರ್ ಬರೆದಿರುವಂತಹ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಇರ್ಬೋದು, ಅಥವಾ ಬಾಬಾ ಸಾಹೇಬರು ಬರೆದಂಥ ಶೂದ್ರರು ಯಾರು, ಅವರು ಹೇಗೆ ಹಿಂದೂ ಆರ್ಯ ಸಮಾಜದ 4ನೇ ವರ್ಣದವರಾದರು, ಅಸ್ಪೃಶ್ಯರು ಅವರು ಯಾರು ಮತ್ತು ಏಕೆ ಅಸ್ಪೃಶ್ಯರಾದರು ಅನ್ನುವಂಥದ್ದು ಬಾಬಾ ಸಾಹೇಬರ ಬರಹ ಮತ್ತು ಭಾಷಣಗಳ ಸಂಪುಟ 7 ಈ ಪುಸ್ತಕದಲ್ಲಿ. ಈ ತರ ತುಂಬಾ ಪುಸ್ತಕಗಳಿದೆ. ಇವರು ಈ ಪುಸ್ತಕಗಳಲ್ಲಿ ದಾಖಲು ಮಾಡಿದ್ರು ಯಾರು, ನಾವು ಆರ್ಯರು ಹಿಂದೂಗಳಲ್ಲ ಅಂತ ಹೇಳಿ. ಹಾಗೆ ಬರೀ ಆರ್ಯರೇ ದಾಖಲೆ ಮಾಡ್ಕೊಂಡಿರೋದು ಯಾವ್ದಾದ್ರು ಅಂತಂದ್ರೆ ಡಿ ಕೋಸಂಬಿ ಅವರಾಗಿರ್ಬೋದು, ಅಥವಾ ಜವಾಹರ್ಲಾಲ್ ನೆಹರು ಬರೆದಿರುವಂಥದ್ದಾಗಿರ್ಬೋದು. ಸೊ ಈ ತರ ಒಂದಷ್ಟು ಪುಸ್ತಕಗಳು ಬರ್ತವೆ ಆರ್ಯರೇ ಬರೆದಿರುವಂಥದ್ದು. ಹಾಗೆ ಅದು ಕೂಡ ಈಗಲೇ ಪ್ರೂವ್ ಕೂಡ ಆಯಿತು, DNA ರಿಪೋರ್ಟ್ ಪ್ರೂವ್ ಕೂಡ ಆಗಿದೆ ಅದು. ಸೊ ಈ ಒಂದು ಆರ್ಯರು ಮಧ್ಯ ಏಷ್ಯಾದಿಂದ ಖೈಬರ್ ಕಣಿವೆ ಮುಖಾಂತರ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಇಲ್ಲಿಯ ಒಂದು ಈ ವೈಭವವನ್ನು ನೋಡ್ತಾರೆ. ಈ ವೈಭವವನ್ನು ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ, ನಾವು ಅಲ್ಮಾರಿ ಜನಾಂಗ ಇದೀವಿ, ನಾವು ಇಲ್ಲಿ ಎಷ್ಟು ಚೆನ್ನಾಗಿ, ನಾವು ಇಲ್ಲೇ ಉಳ್ಕೊಂಬಿಡೋಣ ಅನ್ನೋ ಅನಿಸುತ್ತೆ. ಆದರೆ ಆರ್ಯರದು ಸಂಸ್ಕೃತಿ ತುಂಬಾ ಕೆಟ್ಟದಾಗಿರುತ್ತೆ. ಅವರು ಹೆಂಡವನ್ನು ಕುಡಿತಾ ಇರ್ತಾರೆ, ಮಾಂಸವನ್ನು ತಿಂತಾ ಇರ್ತಾರೆ, ಗೋಮಾಂಸವನ್ನು ತಿಂತಾ ಇರ್ತಾರೆ ಹೇಳಬೇಕು ಅಂದರೆ.
ಮತ್ತೆ ವ್ಯಭಿಚಾರವನ್ನ ಮಾಡ್ತಾ ಇರ್ತಾರೆ, ಜೂಜಾಡ್ತಾ ಇರ್ತಾರೆ. ಸೊ ಇದು ಆರ್ಯರ ಸಂಸ್ಕೃತಿ. ಇದನ್ನು ತಾವೇ ಬರ್ಕೊಂಡಿದ್ದಾರೆ ಪುಸ್ತಕಗಳಲ್ಲಿ, ದಾಖಲೀಕರಣವನ್ನು ನಾವು ನೋಡ್ಬೋದು, ಬಾಬಾ ಸಾಹೇಬರು ದಾಖಲಿಸಿದ್ದಾರೆ. ಸೊ ಆದ್ರೆ ಈ ನಾಗ ಜನರು ಇದಕ್ಕೆ ವಿರುದ್ಧವಾಗಿರ್ತಾರೆ. ಅಂದ್ರೆ ಇವ್ರನ್ನ ಅಸುರರು ಅಂತ ಕರಿತಾ ಇರ್ತಾರೆ, ದಾನವರು ಅಂತ ಕರಿತಾ ಇರ್ತಾರೆ, ರಾಕ್ಷಸರು ಅಂತ ಕರಿತಾ ಇರ್ತಾರೆ. ಮತ್ತೆ ಇನ್ನೊಂದೇನು ಹೇಳ್ಬೋದು ನಾವು, ಅಸುರರು, ದಾನವರು, ದೈತ್ಯರು ಅಂತ ಕರಿತಾ ಇರ್ತಾರೆ. ಸೊ ಇವೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗೋದಿಲ್ಲ, ಇದು ತುಂಬಾ ದೊಡ್ಡದಾಗ್ತದೆ. ಸೊ ಇವ್ರು ಬಂದು ಒಳಗೆ ಇರ್ತಾರಲ್ಲ, ನಾವು ಉಳ್ಕೋತೀವಿ ಅಂದ್ರೆ ಮೊದಲೇ ದಾನವರು ಇವರು, ಸರಿ ದಾನ ಕೊಡ್ತಾರೆ. ಸೊ ನೀವು ದಾನವರು ಅನ್ನೋ ಪದಕ್ಕೆ ಬಲಿ ಚಕ್ರವರ್ತಿ ನೋಡ್ಬೋದು ನೀವು, ಮತ್ತೆ ನರಕಾಸುರ ನೋಡ್ಬೋದು, ಈ ತರ ಒಂದಷ್ಟು ಜನ ಚಕ್ರವರ್ತಿಗಳನ್ನ ನೀವು ನೋಡ್ಬೋದು. ಸೊ ಇವರು ಈ ಜಾಗದಲ್ಲಿ ಇರಿ ಅಂತ ಹೇಳಿ ಒಪ್ಕೋತಾರೆ. ಇವರ ಸಂಸ್ಕೃತಿ ತುಂಬಾ ಕೆಟ್ಟದಾಗಿರುತ್ತೆ. ಇವರಿಗೆ ಅಂದ್ರೆ ನಾಗ ಜನರಿಗೆ ಇಷ್ಟ ಆಗೋದಿಲ್ಲ. ಸೊ ನೋಡಪ್ಪ, ನಾವು ಈ ತರ ಬದುಕ್ತೀವಿ, ನೀವು ಈ ತರ ಬದುಕ್ತಾ ಇದ್ರಿ, ಚೆನ್ನಾಗಿಲ್ಲ ಇದು, ಈ ತರ ಬದುಕಬೇಡಿ, ನಮ್ಗೆ ಇಷ್ಟ ಆಗಲ್ಲ ಅಂತ ತುಂಬಾ ಒಳ್ಳೆ ಮಾತಲ್ಲಿ ಅಂತ. ಯಾಕಂದ್ರೆ ತುಂಬಾ ಮುಗ್ಧರ ಜನ ಇವರು ಹೇಳ್ತಾರೆ. ಅವ್ರು ಕೇಳ್ತಾರ, ಅದೇನೋ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ. ಸೊ ಆ ತರ ಆಯ್ತು ಅವರು. ಸೊ ಅವ್ರು ಏನು ಕೇಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇವರು ಕೂಡ ಅಯ್ಯೋ ಹಿಂಗಿಲ್ಲಪ್ಪ, ನಾನು ಹಿಂಗಿರ್ತೀನಿ ಆ ಥರ ಒಂದು ಕೇಳ್ಕೊತಾರೆ. ಇದು ಆಗೋದಿಲ್ಲ. ಅದು ಆಗ್ತಾ 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 ಏನಾಗುತ್ತೆ, ಕೊನೆಗೆ ದಂಡಂ ದಶಗುಣಂ ಅನ್ನೋ ಹತ್ರ ಬಂದ್ಬಿಡ್ತಾರೆ. ಅಂದ್ರೆ ಡಿವೈಡ್ ಅಂಡ್ ರೂಲ್ ನ ಮಾಡಕ್ ಶುರು ಮಾಡ್ತಾರೆ. ಯಾರು? ಆರ್ಯರು. ನಮ್ಮ ಎಲ್ಲ ಈ ಮೂಲ ನಿವಾಸಿ ರಾಜರುಗಳನ್ನ, ಅಂದ್ರೆ ಮೂಲ ನಿವಾಸಿ ನಾಗ ಜನರ ಡಿವೈಡ್ ಮಾಡಿ ಈ ಒಂದು ಭಾರತದ ಒಂದು ಶ್ರೇಷ್ಠತೆ ಏನಿತ್ತು, ಅಂದ್ರೆ ನಾಗ ಜನರ ಸಂಸ್ಕೃತಿ ಏನಿತ್ತು, ಅದನ್ನ ಫುಲ್ ಹಾಳು ಮಾಡ್ಬಿಡ್ತಾರೆ. ಹಾಳು ಮಾಡ್ಬಿಟ್ಟು ಇವರ ಒಂದು ಸಂಸ್ಕೃತಿನ ನಮ್ಮ ಮೇಲೆ ಹೇರ್ಬಿಡ್ತಾರೆ. ಸೊ ಇದನ್ನ ನೋಡ್ತಾ ಮುಂದಕ್ಕೆ ಈ ದಿನಗಳು ಕಳೆದಾಗೆ ಕ್ರಿಸ್ತಪೂರ್ವ 563ರಲ್ಲಿ ಒಬ್ಬ ಸಮಾಜ ಸುಧಾರಕನ, ಮೊಟ್ಟ ಮೊದಲ ಸಮಾಜ ಸುಧಾರಕ ಅಂತ ನಾವು ಹೇಳ್ಬೋದು, ಅವರು ಹುಟ್ಕೋತಾರೆ. ಯಾರು? ಭಗವಾನ್ ಗೌತಮ ಬುದ್ಧರ ಹುಟ್ಕೋತಾರೆ. ಅವ್ರಿಗೆ ಎನ್ಲೈಟನ್ಮೆಂಟ್ ಆದಾಗ ಇವರನ್ನೆಲ್ಲ ಹೇಳ್ತಾರೆ, ಇದೆಲ್ಲ ತಪ್ಪು, ಅದು ಇದು ಎಲ್ಲ ಹೇಳಿ ಎನ್ಲೈಟ್ಮೆಂಟ್ ಜ್ಞಾನೋದಯನ ಪಡೆದು ಈ ಜನರಿಗೆ ಉದ್ದೇಶಿಸಿ ಮಾತಾಡ್ತಾರೆ. ಆವಾಗ ಜನರು ಏನ್ ಮಾಡ್ತಾರೆ, ಇವು ಬೌದ್ಧ ಧರ್ಮವನ್ನು ಹಾಕ್ಕೋತಾರೆ. ಈ ವಿಷಕಾರಿ ಅಥವಾ ಒಂದು ಕೆಟ್ಟ ಸಂಸ್ಕೃತಿಯನ್ನ ಬಿಟ್ಟು ಬೌದ್ಧ ಸಂಸ್ಕೃತಿಗೆ ಅದು ಫಸ್ಟ್ ಧರ್ಮ ಅಂತ ನಾವು ಹೇಳ್ಬೋದು. ಭಾರತದ ಮೊಟ್ಟ ಮೊದಲ ಧರ್ಮ ಅಂತೇಳಿ ಜನರು ಮೆಜಾರಿಟಿಯಾಗಿ ಅವರು ಅಲ್ಲಿಗೆ ಹೋಗ್ತಾರೆ. ಇದನ್ನ ಆಕ್ಚುಲಿ ನಾವು ಧರ್ಮ ಅಂತ ಅನ್ಬಾರ್ದು, ಧಮ್ಮ ಅಂತ ಅನ್ಕೊಂಡಿದ್ವಿ. ಸೊ ಇವರು ಮೂಲ ಧರ್ಮಕ್ಕೆ ಜನರು ಎಲ್ಲರೂ ಕೂಡ ಯಥೇಚ್ಛವಾಗಿ ಎಲ್ಲ ಜನರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಎಷ್ಟೋ ಜನರು ಈ ನಮ್ಮ ನಾಗ ಜನರೇ ಇರ್ತಾರೆ. ಆ ಒಂದು ಬೌದ್ಧ ಧರ್ಮ ಎಷ್ಟು ವರ್ಷ ಇರುತ್ತೆ? ಹೆಚ್ಚು ಕಡಿಮೆ ಒಂದು 300 ವರ್ಷಗಳ ಕಾಲ, ಎಲ್ಲಿವರೆಗೂ? ಬೃಹದ್ರಥ ಮೌರ್ಯನವರೆಗೂ ಇರುತ್ತೆ. ಆ ಬೃಹದ್ರಥ ಮೌರ್ಯನ ಕೊಲೆ ಆದ ನಂತರ ಬೌದ್ಧ ಧರ್ಮ ಕ್ಷೀಣಿಸ್ತಾ ಬರ್ತಾ ಇರುತ್ತೆ. ಅಪ್ ಟು 8ನೇ ಶತಮಾನದವರು, ಕ್ರಿಸ್ತ ಶಕ 8ನೇ ಶತಮಾನದ ಶಂಕರಾಚಾರ್ಯ ಬರುವವರೆಗೂ ಆ ಬೌದ್ಧ ಧರ್ಮ ಜೀವಂತವಾಗಿರುತ್ತೆ. ಶಂಕರಾಚಾರ್ಯ ಬಂದು ಏನ್ ಮಾಡ್ತಾನೆ, ಇಡೀ ಬೌದ್ಧರನ್ನ ಕೊಂದು ಬಿಡ್ತಾನೆ. ಸೊ ಅದನ್ನ ದಾಖಲೀಕರಣವನ್ನ ನಾವು ಕೊಡ್ಬೇಕಾದ್ರೆ ಪ್ರೊಫೆಸರ್ KS ಭಗವಾನ್ ಬರೆದಿರುವಂತ ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಅನ್ನೋ ಬುಕ್ನಲ್ಲಿ ಬರೆದಿದ್ದಾರೆ. ನಂತರ ಇನ್ನೊಂದು ನಾವು ಹೇಳಬೇಕು ಅಂತ ಅಂದ್ರೆ ಡಾಕ್ಟರ್ K ಜಮ್ನಾದಾಸ್ ಅವರು ಬರೆದಿರುವಂತ ಡಿಕ್ಲೈನ್ ಅಂಡ್ ಫಾಲ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ ಅನ್ನೋ ಬುಕ್ನಲ್ಲಿ ಬರೆದಿದ್ದಾರೆ. ಮತ್ತೆ ವಿನ್ಸೆಂಟ್ ಸ್ಮಿತ್ ಅನ್ನೋ ಒಬ್ಬ ಹಿಸ್ಟೋರಿಯನ್, ಒಬ್ಬ ಇತಿಹಾಸಕಾರ, ಹಿಂದೂಯಿಸಮ್ ಇಸ್ ನಥಿಂಗ್ ಬಟ್ ಡಿಸ್ಟಾರ್ಟೆಡ್ ಫಾರ್ಮ್ ಆಫ್ ಬುದ್ಧಿಸಮ್ ಅನ್ನುವಂತ ಒಂದು ಸ್ಲೋಗನ್ ಕೊಡ್ತಾರೆ. ಸೊ ದ ಬುದ್ಧಿಸ್ಟಿಕ್ ಕಲ್ಚರ್ ಆಫ್ ಇಂಡಿಯಾ LM ಜೋಶಿ ಅವರು ಬರೆದ ಬುಕ್ಸ್ ಇರ್ಬೋದು. ಹಾಗೆ ಇನ್ನೊಂದು ಯಾವ್ದು ಹೇಳ್ಬೋದು, ಹುಯಾನ್ ಸಾಂಗ್ ಹೇಳ್ತಾನೆ. ಹುಯಾನ್ ಸಾಂಗ್ ನಿಮ್ಗೆ ಗೊತ್ತಿರ್ಬೋದು, ಹುಯಾನ್ ಸಾಂಗ್ ಯಾರು ಅಂತ, ಚೈನೀಸ್ ಟ್ರಾವೆಲರ್. ಇವನು ಹೇಳ್ತಾನೆ, ಶಂಕರಾಚಾರ್ಯ ಲೀಡ್ಸ್ ಎ ರಿಲಿಜಿಯಸ್ ಎಕ್ಸ್ಪೆಂಡಿಷನ್ ಅಗೇನ್ಸ್ಟ್ ದ ಬುದ್ಧಿಸ್ಟ್ ಅಂಡ್ ಕಾಸ್ ದೇರ್ ಡಿಸ್ಟ್ರಕ್ಷನ್ ಫ್ರಮ್ ದ ಹಿಮಾಲಯಾಸ್ ಟು ಇಂಡಿಯನ್ ಓಷನ್ ಅನ್ನುವಂಥದ್ದನ್ನ ಇದನ್ನ ಹೇಳ್ತಾರೆ. ಮತ್ತೆ ದ ಬುಕ್ ಶಂಕರ ದಿಗ್ವಿಜಯಂ ಡಿಸ್ಕ್ರೈಬ್ಸ್ ದ ಡಿಸ್ಟ್ರಕ್ಷನ್ ಆಫ್ ಬುದ್ಧಿಸಮ್ ಬೈ ಶಂಕರಾಚಾರ್ಯ. ಸೊ ಇಲ್ಲಿ ಬೌದ್ಧ ಧರ್ಮ ಫುಲ್ ಅವನತಿಯನ್ನ ಹೊಂದಿರುತ್ತೆ. ಹಾಗೆ ಇನ್ನೊಂದು ಪುಸ್ತಕ ಡಾಕ್ಟರ್ KS ಭಗವಾನ್, ಪ್ರೊಫೆಸರ್ KS ಭಗವಾನ್ ಅವರು ಭಾರತದ ಬೇಸಾಯಗಾರರೆಲ್ಲ ಬೌದ್ಧರೇ ಅನ್ನುವಂಥ ಈ ಒಂದು ಬುಕ್ ಅನ್ನ ಬರೆದಿರೋ ಪುಸ್ತಕವನ್ನ. ಇದರಲ್ಲಿ ಭಾರತದಲ್ಲಿ ಯಾರ್ಯಾರು ಬೇಸಾಯ ಮಾಡ್ತಾರಲ್ಲ ಬೌದ್ಧರೇ, ಮೂಲದ ಜನ ಎಲ್ಲರೂ ಕೂಡ ಬೌದ್ಧರೇ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಈಗ ನಿಮ್ಗೊಂದು ಜಿಸ್ಟ್ ಗೊತ್ತಾಗಿರ್ಬೋದು, ಏನಂದ್ರೆ ಭಾರತದ ಮೂಲ ಧರ್ಮ ಬೌದ್ಧ ಧರ್ಮ, ಭಾರತದಲ್ಲೇ ಹುಟ್ಟಿದಂತ ಧರ್ಮ. ಹಂಗಂತ ಇಲ್ವಾ? ಭಾರತದಲ್ಲಿ ಹುಟ್ಟಂತ ಧರ್ಮ ಬೇರೆ ಇದೆ. ಯಾವುದಿದೆ? ಜೈನ ಧರ್ಮ ಇದೆ, ಅಥವಾ ಸಿಖ್ ಧರ್ಮ ಇರ್ಬೋದು, ಮತ್ತೊಂದು ಕೆಲವೊಂದು ಧರ್ಮಗಳಿದೆ. ಆದ್ರೆ ಬಾಬಾ ಸಾಹೇಬ್ ಬೌದ್ಧ ಧರ್ಮವನ್ನು ಯಾವ ಕಪ್ಕೊಂಡ್ರು ಅಂತಂದ್ರೆ, ಈ ಒಂದು ಬೌದ್ಧ ಧರ್ಮದಲ್ಲಿ ವೈಚಾರಿಕತೆ ಇದೆ, ರ್ಯಾಷನಲ್ ಥಿಂಕಿಂಗ್ ಇದೆ, ಲಾಜಿಕ್ ಇದೆ, ಯಾವುದೇ ರೀತಿಯಾದ ಮೂಢನಂಬಿಕೆಗಳಿಲ್ಲ. ಮತ್ತೆ ನಮ್ಮ ಮೂಲ ಜನರು ಅನುಸರಿಸ್ತಿದ್ದಂತ ಧರ್ಮ ಇದು. ನಾನು ಶಂಕರಾಚಾರ್ಯನ ನಂತರ ನನ್ನ ಜನರೆಲ್ಲ ನನ್ನ ಮನೆಯನ್ನ ಬಿಟ್ಟು ಆಚೆ ಬಂದ್ಬಿಟ್ಟಿದ್ರು, ನನ್ನ ಮೂಲ ಮನೆ ಬೌದ್ಧ ಧರ್ಮ ಅಂತ ಹೇಳಿ ಬಾಬಾ ಸಾಹೇಬರು 4000 ವರ್ಷಗಳ ಕಾಲ ಇತಿಹಾಸವನ್ನು 4000 ವರ್ಷಗಳ ಇತಿಹಾಸವನ್ನು ಅಧ್ಯಯನ ಮಾಡ್ತಾ
ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಅವರು ಮೊಟ್ಟ ಮೊದಲು ಡಿಕ್ಲೇರ್ ಮಾಡೋದು ಎಲ್ಲಿ ಅಂತಂದ್ರೆ 1935 ನಾನು ಅಕಸ್ಮಾತ್ ನೀವೇ ಹೇಳಿದಾಗ ಅಕಸ್ಮಾತ್ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯಲಾರೆ ಅಂತ ಹೇಳ್ತಾರೆ. ಸೊ ಇದನ್ನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20 ವರ್ಷಗಳ ಕಾಲ 35 ಡಿಕ್ಲೇರ್ ಮಾಡ್ತಾರೆ, 55ರವರೆಗೂ 56ರವರೆಗೂ ನೋಡ್ತಾರೆ. ಯಾಕೆ ನೋಡ್ತಾರೆ ಅಂತ ಅಂದ್ರೆ ಯಾವುದೇ ಧರ್ಮವನ್ನು ಬದಲಾಯಿಸ್ಕೊಳ್ಳಲ್ಲ, ಕೊನೆಗೆ ಅವರು ಬೌದ್ಧ ಧರ್ಮವನ್ನು ಅಪ್ಕೋತಾರೆ ಅಂತಂದ್ರೆ ಈ ಹಿಂದೂ ಧರ್ಮದ ಅನಿಷ್ಟ ಆಚರಣೆಗಳು ಬದಲಾಗ್ತವೇನೋ ಅಂತ ಕಾಯ್ತಾರೆ. ಅದನ್ನ ಅವರು ತಮ್ಮ ಅನಿಲೇಷನ್ ಪ್ರಯತ್ನ ಪಡ್ತಾರೆ ಬಾಬಾ ಸಾಹೇಬ್. ಆದ್ರೆ ಯಾವಾಗ ಇದು ಏನು ಚೇಂಜ್ ಆಗಲ್ಲ ಅಂತ ಗೊತ್ತಾಗುತ್ತೋ ಆ ಕಾರಣಕ್ಕೆ ಅವ್ರು ಬಾಬಾ ಸಾಹೇಬ್ ಇಲ್ಲ ನಾನು ಹೋಗೋದೇ ಕರೆಕ್ಟ್, ನನ್ನ ಧರ್ಮಕ್ಕೆ ನಾನು ಹೋಗ್ಬಿಡ್ಬೇಕು, ಅವಾಗ ಇವೆಲ್ಲ ಬಿದೋಗ್ಬಿಡ್ತಾರೆ ಅಂತ ಹೇಳಿ ಬಾಬಾ ಸಾಹೇಬರು ತನ್ನ 10 ಲಕ್ಷ ಅನುಯಾಯಿಗಳ ಜೊತೆ, ಆ ಅನುಯಾಯಿಗಳಲ್ಲಿ ಬ್ರಾಹ್ಮಣರು ಇದ್ದರು, OBCಗಳು ಇದ್ರು, ಮುಸಲ್ಮಾನರು ಇದ್ರು, ಕ್ರೈಸ್ತರಿದ್ರು, ಅಸ್ಪೃಶ್ಯರು ಇದ್ರು. ಸೊ ಎಲ್ಲ ಜಾತಿಯ ಜನಾಂಗದವರು ಕೂಡ ಆ ಒಂದು ಧಮ್ಮ ದೀಕ್ಷಾ ಕಾರ್ಯಕ್ರಮಕ್ಕೆ, ಆ ಧಮ್ಮ ದೀಕ್ಷಾ ಕಾರ್ಯಕ್ರಮ 1956 ಅಕ್ಟೋಬರ್ 14ನೇ ತಾರೀಕು ಜರುಗುತ್ತೆ. 10 ಲಕ್ಷ ಜನರು ಬಾಬಾ ಸಾಹೇಬರ ಜೊತೆ ತಮ್ಮ ಮೂಲ ಮನೆಗೆ, ನಮ್ಮ ಸ್ವಂತ ಮನೆಗೆ ಅವರು ವಾಪಸ್ ಹೋಗ್ತಾರೆ. ಹಾಗಾಗಿ ಇದನ್ನ ನಾವು ಕನ್ವರ್ಷನ್ ಅಂತ ಹೇಳಬಾರ್ದು, ರಿವರ್ಷನ್ ಅಂತ. ಮನೆ ಇಲ್ಲದೆ ಅಲಮಾರಿಯಾಗಿ ತಿರುಗ್ತಾ ಇದೆ ನನ್ನ ಮನೆಯಿಂದ ಆಚೆ ಬಂದು, ಈಗ ನನ್ನ ಮನೆ ನನಗೆ ಗೊತ್ತಾಯ್ತು, ಹಾಗಾಗಿ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬಾಬಾ ಸಾಹೇಬರಲ್ಲಿ ದಾಖಲೀಕರಣ ಕೊಡ್ತಾರೆ ಅನ್ನುವಂಥದ್ದನ್ನ ನಾನು ಹೇಳ್ಬೋದು. ಸೊ ಇಷ್ಟೊತ್ತು ನನಗೆ ಈ ಸಂವಾದದಲ್ಲಿ ಹೇಳಲಿಕ್ಕೆ ಇದು ಮಾಡಿದ್ರೆ ಈಗ ಜೊತೆಗೆ ನಾನು ಇಷ್ಟೆಲ್ಲ ಏನು ಮಾತಾಡಿದೆ ಇದು ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥದ್ದು ಒಂದಷ್ಟು ದಾಖಲೀಕರಣ ಜನರಿಗೆ ಅಂದರೆ ನಮ್ಮ ವೀಕ್ಷಕರಿಗೆ ಕೊಡೋಣ ಅಂತ. ಯಾಕೆಂತಂದ್ರೆ ಈಗ ನಾನು ಸುಮ್ಮನೆ ಹೇಳಿದ್ದೀನಿ, ಅವರು ಅದನ್ನು ನೋಡ್ಕೋಬೇಕಲ್ವಾ ಹೆಂಗೆ ಏನು ಅನ್ನೋದು. ಸೊ ಹಾಗಾಗಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಫ್ರಮ್ ವಾಲ್ಯೂಮ್ ನಂಬರ್ 1 to ವಾಲ್ಯೂಮ್ ನಂಬರ್ 22 ಬೈ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಅಂದರೆ ಇಂಗ್ಲಿಷ್ ಸಂಪುಟಗಳನ್ನು ಓದಲಿಕ್ಕೆ ನಾನು ಹೇಳ್ತೇನೆ. ಮತ್ತೆ ಬಾಬಾ ಸಾಹೇಬರೇ ಬರೆದಂಥ ಅವರ ಆತ್ಮಕಥನ ಆದಂಥ ವೇಟಿಂಗ್ ಫಾರ್ ವೀಸಾ ಇದನ್ನ ಓದಲಿಕ್ಕೆ ಹೇಳ್ತೇನೆ. ಮತ್ತೆ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅನ್ನೋ ಒಂದು ಪುಸ್ತಕವನ್ನು ಓದಲಿಕ್ಕೆ ಹೇಳ್ತೇನೆ. ಮತ್ತೆ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಡನ್ ಟು ಅನ್ಟಚಬಲ್ಸ್ ನ ಓದಲಿಕ್ಕೆ ನಾನು ಹೇಳ್ತೇನೆ. ಮತ್ತೆ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಪ್ರೊಫೆಸರ್ KS ಭಗವಾನ್ ಇರ್ಬೋದು, ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ, ಭಾರತದ ಬೇಸಾಯಗಾರರೆಲ್ಲ ಬೌದ್ಧರೇ, ದ ಕಲ್ಚರ್ ಅಂಡ್ ಸಿವಿಲೈಸೇಷನ್ ಆಫ್ ಏನ್ಷಿಯಂಟ್ ಇಂಡಿಯಾ ಇನ್ ಹಿಸ್ಟಾರಿಕಲ್ ಔಟ್ಲೈನ್, ಮತ್ತೆ ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು, ಮತ್ತೆ ಭಾರತ ಭಾಗ್ಯ ವಿಧಾತ ಅನ್ನುವಂಥ ಪುಸ್ತಕ, ಇದು ಕೃಷ್ಣಮೂರ್ತಿ ಚಮರಂ ಅವರು ಬರೆದಿರುವಂಥದ್ದು. ಮತ್ತೆ ಕೋರೆಗಾಂವ್ ವಿಜಯೋತ್ಸವ, ಯಾರು ಮಹದೇವ್ ಕುಮಾರ್ D ಮಣಗಳ್ಳಿ ಅನ್ನುವಂಥವ್ರು ಬರೆದಿರುವಂಥ ಕೋರೆಗಾಂವ್ ವಿಜಯೋತ್ಸವ ಇರ್ಬೋದು. ಮತ್ತೆ ಹ್ಯುಯಾನ್ ಸಾಂಗನ ಮಹಾಪಯಣ, ರವಿ ಹಂಜ್ ಅವರು ಬರೆದಿರುವಂಥ ಇದು ಹ್ಯುಯಾನ್ ಸಾಂಗ್ ಅವರ ಮಹಾಪಯಣ, ಈ ಪುಸ್ತಕವನ್ನು ಓದಲಿಕ್ಕೆ ಹೇಳ್ತೇನೆ. ಮತ್ತೆ ಛತ್ರಪತಿ ಶಾಹು ಮಹಾರಾಜ್ ಸಾಮಾಜಿಕ ಪ್ರಜಾಪ್ರಭುತ್ವದ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ಅವರು ಬರೆದರು, ಈ ಪುಸ್ತಕವನ್ನು ಓದಲಿಕ್ಕೆ ಹೇಳ್ತೇನೆ. ಮತ್ತೆ ಗಾಂಧಿ ಮತ್ತು ಅಸ್ಪೃಶ್ಯರ ವಿಮೋಚನೆ, ಇದು ಬಾಬಾ ಸಾಹೇಬರೇ ಬರೆದಂಥ ಪುಸ್ತಕವನ್ನ ನಮ್ಮ ನಾ ದಿವಾಕರ ಅನ್ನುವಂಥವ್ರು ಕನ್ನಡಕ್ಕೆ ಅನುವಾದ ಮಾಡಿದರೆ ಲಡಾಯಿ ಪ್ರಕಾಶನದಲ್ಲಿ ಈ ಪುಸ್ತಕಗಳು ಸಿಗುತ್ತೆ. ಈ ಪುಸ್ತಕಗಳನ್ನ ಓದಲೇಬೇಕು ಬಾಬಾ ಸಾಹೇಬ್. ಇಷ್ಟು ಇತಿಹಾಸಗಳು ಬಾಬಾ ಸಾಹೇಬರ ಇತಿಹಾಸವನ್ನು, ಈ ಸುಳ್ಳುಗಳು ಸತ್ಯ ಅನ್ನೋದು ಅರ್ಥ ಆಗುತ್ತೆ. ಸುಳ್ಳುಗಳು ನಿಜ ಏನು ಈ ಸುಳ್ಳು ಹಬ್ಸಿದ್ದಾರೆ ಅದರ ಸತ್ಯ ಅರ್ಥ. ಓಕೆ. ಸೊ ಗೌತಮ್, ಸಮಯ ತುಂಬ ಆಗಿರೋದ್ರಿಂದ ಇನ್ನೊಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಬೇಕಾಯಿತು, ಆದರೆ ಸಮಯ ಆಗಿರೋದ್ರಿಂದ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅಂಬೇಡ್ಕರ್ ಅವರ ಸತ್ಯದ ವಿಚಾರಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಟ್ಟಂತಹ ನಿಮಗೆ ನಾನು ಕಾರ್ಯಕ್ರಮದವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂತಹ ಈ ಸಾಯಿಗಂಗಾ ಆಸ್ಪತ್ರೆಯ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಘವೇಂದ್ರ ಸರ್ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಜೈ ಭೀಮ್, ನಮೋ ಬುದ್ಧಾಯ. If you want to end this video, you will be able to close if you want to save or delete it.